ಎಲ್ಲರಿಗೂ ನಮಸ್ಕಾರ. ಪರಿಕ್ರಮ ನೃತ್ಯ ಲೋಕದ ಹಲವಾರು ವಿಷಯಗಳ ಇತಿಹಾಸದ ಪರಂಪರೆಯ ಒಂದು ಪರಿಭ್ರಮಣ. ಇದರ 14 ಆವೃತ್ತಿಯನ್ನ ಮುಗಿಸಿ 15ನೆಯ ಆವೃತ್ತಿಯಲ್ಲಿ ನಾವೆಲ್ಲ ಈ ಸಂಜೆ ಸೇರಿದ್ದೇವೆ. ವೀಕ್ಷಿಸಲು ಆಗಮಿಸಿರುವ ಎಲ್ಲ ವೀಕ್ಷಕರಿಗೂ ನಾನು ನಿಮ್ಮೆಲ್ಲರ ಪ್ರೀತಿಯ ಸಾಗರ್ ಮಾಡುವಂತಹ ನಮಸ್ಕಾರಗಳು. ವಿದುಷಿ ಸಹನಾ ಭಟ್ ಅವರು ಮಾಡ್ತಾ ಇರುವಂತಹ ಈ ವಿದ್ವತ್ಪೂರ್ಣ ವಿಷಯ ಮಂಡನೆಗಳ ಒಂದು ಸರಣಿಯಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯಕ್ಕೆ ನಾವು ಹೋಗೋಣ. ಇಂದಿನ ವಿಷಯ ನೃತ್ಯ ಮಾಡುವಂತಹ ಸ್ಥಳದ ಒಂದು ಸುಂದರವಾದ ಪರಿಕಲ್ಪನೆ, ಭರತ ಮುನಿ ಯಾವ ರೀತಿ ಮಾಡ್ದ ಅನ್ನುವಂತರ ಒಂದು ಸಣ್ಣ ಮಾಹಿತಿ ನನಗೆ ತಿಳಿದಿರುವಷ್ಟನ್ನ ನಾನೆಲ್ಲ ನಿಮ್ಮೆಲ್ಲರ ಮುಂದೆ ತಿಳಿಸ್ತಾ ಇದ್ದೀನಿ. ವಿಷಯವನ್ನ ಪ್ರಾರಂಭ ಮಾಡುವುದಕ್ಕೂ ಮುನ್ನ ನನ್ನದೊಂದು ವಿನಂತಿ ಇದೆ ಎಲ್ಲರಿಗೂ. ನನ್ನ ಕನ್ನಡ ಅಷ್ಟು ಪರಿಪೂರ್ಣವಾಗಿ ಬರದ ಕಾರಣ ಮತ್ತು ಹಲವು ವಿಷಯಗಳು ಮತ್ತೆ ಸಂಶೋಧನೆಯನ್ನ ನಾನು ಇಂಗ್ಲಿಷ್ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ ಮತ್ತೆ ಕನ್ನಡದಲ್ಲಿ 3 ಭಾಷೆಗಳಲ್ಲಿ ಮಾಡಿರುವಂತಹ ಕಾರಣ ಅಲ್ಲಲ್ಲಿ ಆಂಗ್ಲ ಭಾಷೆಯ ಪದಗಳು ಬಂದರೆ ನನ್ನಲ್ಲಿ ಕ್ಷಮೆ ಇರಲಿ ಅಂತ ನಿಮ್ಮೆಲ್ಲರನ್ನ ಕೇಳ್ಕೊಂತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಈ ಪರಿಕ್ರಮ 15ನೇ ಆವೃತ್ತಿಗೆ ಸ್ವಾಗತವನ್ನ ಕೋರ್ತಾ ನನ್ನ ಈ ವಿಷಯವನ್ನ ಪ್ರಾರಂಭಿಸ್ತಾ ಇದ್ದೇನೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರು ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಗುರು ಪರಂಪರೆಯ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡುತ್ತಾ, ನಾನು ಏನೇ ಇವತ್ತು ಕಲಿತಿರಬಹುದು, ನನ್ನ ಬಗ್ಗೆ ವಿದುಷಿ ಸಹನಾ ಭಟ್ ಅವರು ನಿಮ್ಮೆಲ್ಲರಿಗೆ ಏನ್ ಹೇಳಿದ್ದಾರೆ ಅಂತ ನಾನು ಆಮೇಲೆ ನೋಡ್ಬೇಕಾಗಿದೆ. ಏಕೆಂತಂದ್ರೆ ಅವರ ಇಂಟ್ರೊಡಕ್ಷನ್ ನಾನು ಕೇಳಲಿಕ್ಕೆ ಆಗ್ಲಿಲ್ಲ. ಬಟ್ ಅವ್ರು ಏನೇ ಹೇಳಿದ್ರು, ನಾನು ಇವತ್ತು ಏನೇ ಇದ್ರು ನನ್ನ ಗುರುಗಳಿಂದ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ನಗುರೋರಧಿಕಂ ತತ್ವಂ ನಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಗುರುಗಳನ್ನ ನೆನೆಸುತ್ತಾ ಇಲ್ಲಿ ಇಂದಿನ ವಿಷಯ ಮಂಡನೆಗೆ ನನಗೆ 2 ವಿಷಯಗಳ ಗುರುಗಳು ಸಹಕಾರಿಯಾಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ನಾನು ಪ್ರೊಫೆಷನಲಿ ಬಂದು ಒಂದು ಆರ್ಕಿಟೆಕ್ಟ್, ವಾಸ್ತುಶಿಲ್ಪಿ, ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಾಸ್ತುಶಿಲ್ಪ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ 2011ರಿಂದ. 6ನೇ ವಯಸ್ಸಿನಲ್ಲಿ ಈ ನೃತ್ಯಕ್ಕೆ ಆಕರ್ಷಿತನಾಗಿ ಭರತನಾಟ್ಯವನ್ನ ಏನೋ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಬಟ್ ಆದ್ರೆ ಇವತ್ತು ನಾನು ಹೇಳ್ತಾ ಇರುವಂತಹ ಒಂದು ವಿಷಯ 2 ಫೀಲ್ಡ್ಗಳಿಗೆ ಸಂಬಂಧಿಸಿದಂತಹ ಒಂದು ವಿಷಯವಾಗಿದೆ. ಈ ನೃತ್ಯ ಮತ್ತು ವಾಸ್ತುಶಿಲ್ಪ ಇವೆರಡರ ಒಂದು ಯಾವ ರೀತಿಯಾದಂತಹ ಸಂಬಂಧವನ್ನ ಇದೆ ಅಂತ ನಾವು ತಿಳ್ಕೊಂಡು ಇಂದಿನ ವಿಷಯವನ್ನ ನಾವು ಮುಂದೆ ಇಡ್ತಾ ಇದ್ದೀನಿ. ಆಕ್ಚುಲಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ತಾ ಇರೋದು ನಾಟ್ಯಶಾಸ್ತ್ರದ 2ನೇ ಅಧ್ಯಾಯ ಪ್ರೇಕ್ಷಾಗೃಹ ಲಕ್ಷಣಂ. ಈ ಪ್ರೇಕ್ಷಾಗೃಹ ಲಕ್ಷಣವನ್ನ ನಿಮ್ಮೆಲ್ಲರ ಮುಂದೆ ನಾನು ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ನನ್ನ ಒಂದು ತಿಳಿವಳಿಕೆಯ ಮಟ್ಟಿಗೆ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾವು ನಾಟ್ಯಶಾಸ್ತ್ರದಲ್ಲಿ ಭರತ ಹೇಳುವಂತಹ ಮೊದಲನೇ ಒಂದು ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕವನ್ನ ನಾವು ನೋಡಿದ್ರೆ, ಈ ನೃತ್ಯದಲ್ಲಿ ಏನೇನಿರುತ್ತೆ ಅನ್ನುವಂತಹ ಒಂದು ವಿಷಯವಾಗಿ ತಗೊಂಡಾಗ, ಸರ್ವಶಾಸ್ತ್ರಾಣಿ ಶಿಲ್ಪಾಣಿ ಕರ್ಮಾಣಿ ವಿವಿಧಾನಿ ಚ ಅಸ್ಮಿನ್ ನಾಟ್ಯೇ ಸಮೇತಾನಿ ತಸ್ಮಾದೇತನ್ಮಯಾ ಕೃತಂ. ಈ ನಾಟ್ಯಶಾಸ್ತ್ರದಲ್ಲಿ ಬರದಲೇ ಇರುವಂತಹ ವಿಷಯಗಳೇ ಇಲ್ಲ ಅಂತ ಹೇಳಬಹುದು. ಎಲ್ಲ ಶಾಸ್ತ್ರಗಳ ಒಂದು ಸಾರವನ್ನ, ಎಲ್ಲ ಶಿಲ್ಪಗಳ ಒಂದು ಅಂದ ಚಂದವನ್ನ, ನಮ್ಮ ಸಂಸ್ಕೃತಿಯ ಪರಂಪರೆಯ ಆಚಾರಗಳ ಎಲ್ಲ ಒಂದು ಸವಿಸ್ತಾರವಾದಂತಹ ಒಂದು ಚೌಕಟ್ಟಿನಲ್ಲಿ ಈ ನಾಟ್ಯ ಉತ್ಪತ್ತಿ ಆಗಿದೆ. ಅದೇ ಕಾಳಿದಾಸನ ಮಾತುಗಳಲ್ಲಿ ಹೇಳಬೇಕಾದ್ರೆ,
ಸುಂದರವಾಗಿ ಕಾಳಿದಾಸ ವರ್ಣಿಸ್ತಾನೆ ಈ ನಾಟ್ಯ ಎನ್ನುವಂತಹ ವಿಷಯವನ್ನ. ದೇವಾನಾಮಿದಂ ಆಮನಂತಿ ಮುನಯಃ ಕಾಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದಂ ಉಮಾಕೃತಂ ವ್ಯತಿಕರೇ ಸ್ವಾಂಗೇ ವಿಭಕ್ತ್ವಂ ವಿದ ತ್ರೈಗುಣ್ಯೋದ್ಭವಂ ಯತ್ ಅತ್ರ ಚರಿತಂ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೇರ್ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅಂತ ಹೇಳ್ತಾರೆ. ಈ ನಾಟ್ಯದಲ್ಲಿ ದೇವತೆಗಳು ಸಂಪ್ರೀತರಾಗ್ತಾರೆ. ಮುನಿಗಳು ಈ ನಾಟ್ಯದ ಮೂಲಕ ಸಂಪ್ರೀತಿಯನ್ನ ದೇವರಿಗೆ ಕೊಡ್ತಾರೆ. ಈ ನಾಟ್ಯವು ಸೃಷ್ಟಿಯಾದದ್ದು ಶಿವ ಮತ್ತೆ ಪಾರ್ವತಿಯರಿಂದ ತಾಂಡವ ಮತ್ತು ಲಾಸ್ಯ ಎಂಬ 2 ವಿಧಗಳಾಗಿವೆ. ತ್ರೈಗುಣ್ಯೋದ್ಭವ, ಸಾತ್ವಿಕ, ರಾಜಸಿಕ, ತಾಮಸಿಕ ಎಲ್ಲ ಗುಣಗಳನ್ನ ನೀವು ತಂದು ಒಂದು ಪ್ಯಾಕೇಜ್ ಅಲ್ಲಿ ಆಡಿಯನ್ಸ್ಗೆ ಕೊಡ್ತೀರಾ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವಂತಹ ಒಂದು ಚಿತ್ರಣವನ್ನ ಈ ನಾಟ್ಯ ಕೊಡ್ತದೆ. ನಾನಾ ರಸ ಬಂದಾಗ ಮನೋರಂಜನೆಯನ್ನ, ರಸೋತ್ಪತ್ತಿಯನ್ನ ಪ್ರೇಕ್ಷಕರಲ್ಲಿ ನಾವು ಉಂಟು ಮಾಡ್ತೇವೆ. ಹಾಗಾಗಿ ಈ ನಾಟ್ಯವು ಬೇರೆ ಕಲೆಗಳಿಗಿಂತ ಹೆಚ್ಚಾಗಿ ಜನಮನ್ನಣೆಯನ್ನ ಪಡೆಯುತ್ತದೆ ಮತ್ತು ಎಲ್ಲರೂ ಮಾಡುವಂತಹ ಒಂದು ಸಮಾರಾಧನೆ, ದೈವತ್ವದ ಒಂದು ಸಮಾರಾಧನೆ ಅಂತ ನಾವು ತಿಳ್ಕೋಬಹುದಾಗಿದೆ. ಮತ್ತೊಂದು ಕಡೆ ಅದೇ ಅಧ್ಯಾಯದಲ್ಲಿ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ, ಧರ್ಮಾರ್ಥಂ ಯಸ್ಯ ಚ ಸೋಪದೇಶ್ಯಂ ಸಸಂಗ್ರಹಂ ಭವಿತ್ಯತಶ್ಚ ಲೋಕಸ್ಯ ಸರ್ವಕರ್ಮಾನುದರ್ಶಕಂ. ಎಲ್ಲ ಲೋಕದ ಕರ್ಮಗಳನ್ನ, ವಿವಿಧ ರೀತಿಯ ಆಚಾರ ವಿಚಾರಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಅಂತ ಹೇಳ್ತಾರೆ. ಅದೇ ನಾವು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು 2ನೇ ಅಧ್ಯಾಯವನ್ನ ನಾವು ಪ್ರಾರಂಭಿಸಬೇಕಾಗ್ತದೆ. ಯಾಕೆ ಅಂತಂದ್ರೆ ನಾಟ್ಯಶಾಸ್ತ್ರ ಅಂತ ತಗೊಂಡಾಗ ಅದು ನೃತ್ಯಕ್ಕೆ, ನಾಟ್ಯಕ್ಕೆ, ನಾಟಕಕ್ಕೆ ಸಂಬಂಧಿತವಾದಂತಹ ವಿಷಯವಾದರೂ 2ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ 105 ಶ್ಲೋಕಗಳಲ್ಲಿ ನಾಟ್ಯವನ್ನು ಪ್ರದರ್ಶಿಸಬೇಕಾದಂತಹ ವೇದಿಕೆಗಳು ಯಾವ ರೀತಿ ಇರಬೇಕು, ರಂಗಮಂಟಪಗಳು ಯಾವ ರೀತಿಯಾಗಿರ್ಬೇಕು, ಅವುಗಳಲ್ಲಿ ಲೈಟಿಂಗ್ ಯಾವ ತರ ಇರಬೇಕು, ಅವುಗಳಲ್ಲಿ ಸೌಂಡ್ ಎಫೆಕ್ಟ್ ಯಾವ ತರ ಇರಬೇಕು ಅಂತ ಕ್ರಿಸ್ತ ಪೂರ್ವ ಕಾಲದಲ್ಲೇ ಭರತನು ರಚಿಸಿ ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ಅದು ಯಾವ ರೀತಿ ಇತ್ತು ಅಂತ ನೋಡಿಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಬಿಲ್ಡಿಂಗ್ಸ್ ನಾವು ಅಥವಾ ಯಾವುದೇ ದೇವಾಲಯಗಳನ್ನ ಇವಾಗ ನಾವು ಪರಿಪೂರ್ಣವಾಗಿ ಅದೇ ಪರಿಕಲ್ಪನೆಯಲ್ಲಿ ಇರುವಂತಹದ್ದನ್ನ ನೋಡ್ಲಿಕ್ಕೆ ಸಾಧ್ಯವಾಗದೇ ಇದ್ರು ಹಲವಾರು ಸಂಶೋಧಕರ ಒಂದು ಸಂಶೋಧನೆಯ ಫಲವಾಗಿ ನಾವು ಈ ರೀತಿಯಾದಂತಹ ಆ ಕಾಲದಲ್ಲಿ ಈ ರೀತಿಯಾಗಿ ಒಂದು ಚಿತ್ರಣ ಇತ್ತು ರಂಗಮಂಟಪದ್ದು ಅಂತ ನಿಮ್ಮೆಲ್ಲರ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾನು ಇವತ್ತು ಆಕ್ಚುಲಿ ಮಾಡ್ತಾ ಇದ್ದೇನೆ. ನಾವು ನಮ್ಮ ಈ ವೈದಿಕ ಕಾಲದ ಒಂದು ಪದವನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಚಾಪ್ಟರ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದು ಶಿಲ್ಪಿ ಅನ್ನುವಂತಹ ಒಂದು ಪದ. ಯಾರು ಈ ಶಿಲ್ಪಿ? ಜನರಲ್ ಆಗಿ ನಾವು ಈಗ ನಮ್ಮ ಈ ವರ್ತಮಾನದಲ್ಲಿ ನಾವು ಶಿಲ್ಪಿ ಅಂತಂದ್ರೆ ವಿ ಜನರಲಿ ರೆಫರ್ ಟು ಅ ಸ್ಕಲ್ಪ್ಟರ್, ಅಂದ್ರೆ ಕರಕುಶಲ ಕರ್ಮಿಗಳನ್ನ ಶಿಲ್ಪಿಗಳು ಅಂತ ಕರಿತೀವಿ. ಆದ್ರೆ ನಮ್ಮ ಹಿಂದಿನ ಕಾಲದಲ್ಲಿ 4 ರೀತಿಯ ಕೆಲಸ ಮಾಡುವವರನ್ನ ಶಿಲ್ಪಿಗಳು ಅಂತ ಕರಿತಾ ಇದ್ರು. ಅದರಲ್ಲಿ ಮೊದಲನೆಯದೇ ವಾಸ್ತು, 2ನೆಯದು ಕಾರ್ಪೆಂಟ್ರಿ, 3ನೆಯದು ಸ್ಕಲ್ಪ್ಟರ್, 4ನೆಯದು ಮೆಟಲ್ ವರ್ಕ್ ಮಾಡುವಂಥವ್ರು. ಸೊ ಈ 4ರನ್ನು ಕೂಡ ಶಿಲ್ಪಿಗಳೆಂದು ಕರಿತೀವಿ. ಅದೇ ಯಾವ ರೀತಿ ನಾವು ವಾಸ್ತು ಶಿಲ್ಪಿ ಅನ್ನುವಂತಹ ಒಂದು ಪದ ಬಂದ್ರೆ ಅದು ನೀವು ಆರ್ಕಿಟೆಕ್ಟ್ ಆಗ್ತೀರಾ. ಅದೇ ರೀತಿ ವುಡ್ ವರ್ಕ್ ಮಾಡೋರು ಶಿಲ್ಪಿಗಳು, ಕಲ್ಲಿನಲ್ಲಿ ಕೆಲಸ ಮಾಡುವಂತಹವರು ಶಿಲ್ಪಿಗಳು, ಮತ್ತೆ ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದ ಮೆಟಲ್ಗಳಲ್ಲಿ ವರ್ಕ್ ಮಾಡುವಂತಹವರನ್ನು ಕೂಡ ಈ ಶಿಲ್ಪಿಗಳ ಒಂದು ಕ್ಯಾಟಗರಿನಲ್ಲಿ ಹಾಕಿ ಇದಕ್ಕೆಲ್ಲ ಸಮಗ್ರವಾಗಿ ನಾವು ಶಿಲ್ಪಶಾಸ್ತ್ರವನ್ನ ಓದಬೇಕಾಗ್ತದೆ. ಸೊ ಈ ಶಿಲ್ಪಶಾಸ್ತ್ರದಲ್ಲಿ ವಾಸ್ತುಶಿಲ್ಪಕ್ಕೆ ಅಥವಾ ನಾಟ್ಯಕ್ಕೆ ಡೈರೆಕ್ಟ್ ಆಗಿ ಇರುವಂತಹ ಸಂಬಂಧಿತ ಯಾವುದೇ ವಿಷಯಗಳನ್ನ ನಾವು ತಿಳ್ಕೊಳ್ಲಿಕ್ಕೆ ಆಗಲ್ಲ. ಬಟ್ ಆದ್ರೆ ನಾವು ಅನಲೈಸ್ ಮಾಡಿದಾಗ ನಾವು ವಾಸ್ತುಶಾಸ್ತ್ರವನ್ನ ನೋಡಿದ್ರು ಅಷ್ಟೇ, ಶಿಲ್ಪಶಾಸ್ತ್ರವನ್ನು ನೋಡಿದ್ರು ಅಷ್ಟೇ, ನಾಟ್ಯಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರು ಅಷ್ಟೇ, ಮೊದಲನೆಯದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು 3ರಲ್ಲೂ ಬರುವಂತದ್ದು ಹ್ಯೂಮನ್ ಅನಾಟಮಿ. ಎಕ್ಸೆಪ್ಟ್ ನೀವು ಶಿಲ್ಪಕಲೆಯಲ್ಲಿ ನೀವು ಒಂದು ಮರವನ್ನ ಚಿತ್ರಿಸಬಹುದು ಅಥವಾ ಯಾವುದಾದ್ರೂ ಅನಿಮಲ್ಸ್ ನ ಚಿತ್ರಿಸಬಹುದು. ಆದ್ರೂ ಈ ಪ್ರಪೋರ್ಷನ್ಸ್, ಹ್ಯೂಮನ್ ಪ್ರಪೋರ್ಷನ್ಸ್ ಅನ್ನುವಂಥದ್ದು ಬೇಸಿಕ್ ಆಗಿ ಎಲ್ಲರಿಗೂ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಈ ವಿಧಾನದಲ್ಲಿ ಹ್ಯೂಮನ್ ಪ್ರಪೋರ್ಷನ್ಸ್, ಹ್ಯೂಮನ್ ಅನಾಟಮಿ ಮತ್ತೆ ಹ್ಯೂಮನ್ ಮೈಂಡ್, ಹ್ಯೂಮನ್ ಎಕ್ಸ್ಪ್ರೆಷನ್ಸ್ ಅಂಡ್ ಹ್ಯೂಮನ್ ಎಸ್ಥೆಟಿಕ್ಸ್
ಈ ಎಲ್ಲ ಕಾನ್ಸೆಪ್ಟ್ಗಳು ವಾಸ್ತುಶಾಸ್ತ್ರ, ಶಿಲ್ಪಶಾಸ್ತ್ರ ಮತ್ತು ನಾಟ್ಯಶಾಸ್ತ್ರದಲ್ಲಿ ಕಾಮನ್ ಆಗಿ ಸಿಲುಕುವಂತ ಒಂದು ಬಿಗರ್ ಅಂಬ್ರೆಲಾ ಅಂತ ನಾವು ಅರ್ಥೈಸಬಹುದು. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿಯೂ ಅಷ್ಟೇ ನಾವು ಯಾವುದೇ ದೇವಾಲಯಗಳನ್ನ ಕಟ್ಟುವುದರಲ್ಲಾಗ್ಲಿ ಅಥವಾ ನಗರಗಳನ್ನ ನಿರ್ಮಿಸುವುದಾಗ್ಲೂ ಆಗ್ಲಿ ಬರೀ ವಾಸ್ತುಶಿಲ್ಪಿಗಳನ್ನ ಅವರು ಎಂಪ್ಲಾಯ್ ಮಾಡ್ಕೋತಾ ಇರಲಿಲ್ಲ. ರಾಜರು ಈ 4 ಜನ ಶಿಲ್ಪಿಗಳನ್ನ ಒಟ್ಟುಗೂಡಿಸಿ ಒಂದು ನಗರ ನಿರ್ಮಾಣವಾಗಲಿ, ಒಂದು ಭವನ ನಿರ್ಮಾಣವಾಗಲಿ, ಒಂದು ದೇವಾಲಯದ ನಿರ್ಮಾಣವನ್ನಾಗಲಿ ಮಾಡ್ತಾ ಇದ್ರು ಅಂತ ಒಂದು ಉಕ್ತಿ ಇದೆ. ನಾನು ನಿಮ್ಗೆ ಮುಂದೆ ಕೆಲವೊಂದು ನಿದರ್ಶನಗಳನ್ನ ಯಾವ ಊರುಗಳು ಈ ರೀತಿಯಾಗಿ ಬೆಳೆದು ಬಂದವು ಅಂತಾನೂ ಕೂಡ ತೋರಿಸ್ತೇನೆ. ಜೈನ ಶಾಸ್ತ್ರಗಳಲ್ಲಿ ಸುಮಾರು ಕಡೆ ಈ ರಾಜಪ್ರಾಸಾದಗಳು, ಭವನಗಳಿಗೆ ಈ 4 ಜನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಅಂತ, ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಸೊ ಹಾಗಾಗಿ ಆರ್ಕಿಟೆಕ್ಚರ್ ಆಗ್ಬೋದು ಭಾರತದಲ್ಲಿ, ಅಂದ್ರೆ ವಾಸ್ತುಶಿಲ್ಪ ಆಗ್ಬೋದು, ನಾಟ್ಯ ಆಗ್ಬೋದು, ಎರಡು ನಮ್ಮ ಹ್ಯೂಮನ್ ಸೊಸೈಟಿ ಏನಿದೆ, ನಮ್ಮ ಸಮಾಜದ ಒಂದು ಕನ್ನಡಿ ಇದ್ದಂತೆ ಇರ್ತಾ ಇದ್ವಂತೆ. ನಮ್ಮ ಸಮಾಜದಲ್ಲಿ ಆಗುವಂತಹ ಚಟುವಟಿಕೆಗಳಿಗೆ ಬ್ಯಾಕ್ ಗ್ರೌಂಡ್ ಆಗಿ ಆರ್ಕಿಟೆಕ್ಚರ್ ಇದ್ರೆ ಆ ಚಟುವಟಿಕೆಗಳ ಸಾರಸತ್ವವನ್ನ ಪ್ರದರ್ಶಿಸುವಲ್ಲಿ, ಅದರ ಅರ್ಥವನ್ನ ತಿಳಿಸುವಲ್ಲಿ ನಾಟ್ಯ ವರ್ಕ್ ಮಾಡ್ತಾ ಇತ್ತಂತೆ. ನಾಟ್ಯ ಆಸ್ ಅ ಡಾನ್ಸರ್, when I relate dance and architecture is actually born in the mind of the architect first and then becomes a building and becomes a backdrop for certain activity. But as a dancer, you take from the nature, take from outside, take within and express it from yourself. So there is a connection. And ಈ ಸ್ಪೇಸ್ ಅಂತ ನಾವೇನ್ ನೋಡ್ತೀವಿ, ಆ ಸ್ಪೇಸ್ ಇಬ್ರಿಗೂ ಕಾಮನ್. ಒಬ್ಬ ನರ್ತಕಿ ಅಥವಾ ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಆ ಸ್ಟೇಜ್ ಅಲ್ಲೇನೆ ನಿಮಗೆ ರಾಮಾಯಣದ ಒಂದು ಚಿತ್ರಣವನ್ನ ಕೊಡ್ತೇನೆ, ರಾವಣಾಸುರನ ಪ್ಯಾಲೇಸ್ ತೋರಿಸಬಹುದು, ಅಥವಾ ಸೀತಾ ಸ್ವಯಂವರದ ಕಾಲದ ಅರಮನೆಯ ದೃಶ್ಯಾವಳಿಗಳನ್ನ ಒಬ್ಬ ನರ್ತಕ ತೋರಿಸ್ತಾ ಇದ್ರೆ ಈ ಕಂಬ ಇಲ್ಲಿ ಅಂತ ಅಂದಾಗ ಬಿಲ್ಲಿನ ಉದ್ದ ಎಲ್ಲವನ್ನ ನಾವು ವರ್ಬಲಿ ಡಾನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ರೀತಿ ತೋರಿಸ್ತೇವೋ, ಆರ್ಕಿಟೆಕ್ಚರ್ ಅಲ್ಲಿ ನಾವು ಆ ಆರ್ಕಿಟೆಕ್ಚರ್ ಅಂದ್ರೆ ಬಿಲ್ಡಿಂಗ್ ನ ಕ್ರಿಯೇಟ್ ಮಾಡಿ ಅದರಲ್ಲಿ ಈ ತರದ ಒಂದು ಆಕ್ಟಿವಿಟೀಸ್ ಆಗ್ತಾ ಇತ್ತು. ಇದು ಸ್ವಯಂವರಕ್ಕೆ ತಕ್ಕನಾದಂತಹ ಗೃಹ, ಇದು ಮಲ್ಕೊಳ್ಳಿಕ್ಕೆ ಸೂಕ್ತವಾದಂತಹ ಜಾಗ, ಇದು ಪೂಜೆ ಮಾಡ್ಲಿಕ್ಕೆ ಸೂಕ್ತವಾದಂತಹ ಜಾಗ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಎಲ್ಲಾ ನಮ್ಮ ಆಗಿನ ಕಾಲದ ಒಂದು ವ್ಯವಸ್ಥೆಯ, ಸೊಸೈಟಿಯ ವ್ಯವಸ್ಥೆಯ ಒಂದು ಪ್ರತಿಬಿಂಬ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಸೊ ಈ ರೀತಿಯಾಗಿ ನಾವು ನಾಟ್ಯಶಾಸ್ತ್ರದಲ್ಲಿ 2ನೇ ಅಧ್ಯಾಯದಲ್ಲಿ ಹೋಗುವುದಕ್ಕೂ ಮುಂಚೆ ಒಂದು ಕಾರಣ ಬೇಕಲ್ಲ, ರೀಸನ್ ಬೇಕು. ನಾಟ್ಯಶಾಸ್ತ್ರದಲ್ಲಿ ಇರುವಂತಹ ಹಲವಾರು ಅಧ್ಯಾಯಗಳೆಲ್ಲವೂ ನಾಟ್ಯದ ಮೇಲೆ ಇದ್ರು ಇದ್ಯಾಕೆ ಇದೊಂದು ಆರ್ಕಿಟೆಕ್ಚರ್ ಮೇಲೆ ಸಡನ್ ಆಗಿ ಮಧ್ಯ ಬಂದಿದೆ, ಅದು 2ನೇ ಸ್ಥಾನ ಕೊಟ್ಟಿದೆ ಅಂತಂದ್ರೆ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾನೆ ಭರತ. ಮೊದಲನೆಯ ಪ್ರಯತ್ನವನ್ನ ಮಾಡಿ ಪ್ರದರ್ಶಿಸಿದಾಗ ಈ ನಾಟ್ಯವನ್ನ ಅನೇಕ ರಾಕ್ಷಸರು ಬಂದು ಅನೇಕ ಬಾರಿ ವಿಘ್ನಗಳನ್ನ ಅನೇಕ ರೀತಿಯ ವಿಘ್ನಗಳನ್ನ ಉಂಟು ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ. ಯಾಕೆ ಅಂತಂದ್ರೆ ನಾಟ್ಯದ ಸದುದ್ದೇಶವೇ ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣ. ಇದರ ಒಂದು ನಿಟ್ಟಿನಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮದಲ್ಲಿ ಅದು ಆ ಅಸುರರಿಗೆ ಇಷ್ಟ ಆಗ್ಲಿಲ್ಲ. ಸೊ ಹಾಗಾಗಿ ಅವರು ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಆಗ ಬ್ರಹ್ಮ ವಿಶ್ವಕರ್ಮನನ್ನ ಕರೆದು ವಿಶ್ವಕರ್ಮನಿಗೆ ಈ ಕಾರ್ಯವನ್ನ ನಿಯೋಜಿಸ್ತಾನೆ. ನೀನು ಈ ನಾಟ್ಯಕ್ಕೆ ಸೂಕ್ತವಾಗುವಂತಹ ಒಂದು ಗೃಹವನ್ನ ನಿರ್ಮಾಣ ಮಾಡು, ಒಂದು ಭವನವನ್ನ ನಿರ್ಮಾಣ ಮಾಡು, ಅದಕ್ಕೆ ಪ್ರೇಕ್ಷಾಗೃಹ ಎಂದು ಕರೆಯೋಣ. ಆ ಪ್ರೇಕ್ಷಕರು ಬಂದಾಗ ಅಲ್ಲಿ ನಾಟ್ಯದ ಒಂದು ಪ್ರದರ್ಶನವಾಗುವುದಕ್ಕೆ ಸೂಕ್ತವಾದಂತಹ ಜಾಗವನ್ನ ನೀನು ನಿರ್ಮಾಣ ಮಾಡ್ಬೇಕಂತ ಹೇಳ್ತಾನೆ. ಸೊ ಹಾಗಾಗಿ ಭರತ ಈ ಅಧ್ಯಾಯದಲ್ಲಿ ತೆಗೆದುಕೊಂಡಿರುವಂತಹ 105 ಶ್ಲೋಕಗಳನ್ನ ನಾವು ಯಥಾವತ್ತಾಗಿ ನೋಡಿದ್ರೆ ನಮಗೆ ಫುಲ್ ಪಿಕ್ಚರ್ ಸಿಕ್ಕೋದಿಲ್ಲ. ನಾವ್ ಇದನ್ನ ಫುಲ್ ಅರ್ಥ ಮಾಡ್ಕೋಬೇಕು ಅಂದ್ರೆ ವಾಸ್ತುಶಾಸ್ತ್ರದಲ್ಲಿ ಇರುವಂತಹ ಪ್ಯಾಲೆಟ್, ವಾಸ್ತುಶಾಸ್ತ್ರದಲ್ಲಿ ನಿಮಗೆ ಒಂದು 150 ಕಲರಿನ ಒಂದು ಪ್ಯಾಲೆಟ್ ಸಿಕ್ಕಿದ್ರೆ ಈ 105 ಶ್ಲೋಕಗಳಲ್ಲಿ ಅದರಲ್ಲಿ ಆಯ್ದಂತಹ ಕೆಲವುಗಳಲ್ಲ. ದಿಸ್ ಸೂಟ್ಸ್ ಫಾರ್ ಡಾನ್ಸ್, ದಿಸ್ ಸೂಟ್ಸ್ ಫಾರ್ ಅನ್ ಆಡಿಟೋರಿಯಂ, ದಿಸ್ ಸೂಟ್ಸ್ ಫಾರ್ ಅ ಫ್ಲೋರಿಂಗ್, ದಿಸ್ ಸೂಟ್ಸ್ ಫಾರ್ ಅ ವಾಲ್ ಆಸ್ ಅ ಡಾನ್ಸ್ ಆಡಿಟೋರಿಯಂ ಆರ್ ಆಡಿಟೋರಿಯಂ ಫಾರ್ ಅ ಥಿಯೇಟರ್ ಅಂತ ಸೆಲೆಕ್ಟ್ ಮಾಡಿರುವಂತಹ ಅಂಶಗಳನ್ನ ಇಲ್ಲಿ 105 ಶ್ಲೋಕಗಳಲ್ಲಿ 2ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಸೊ ಶುರುವಾಗದೆ ಈ ರೀತಿಯಾಗಿ ಶುರುವಾಗ್ತದೆ ನಾಟ್ಯಶಾಸ್ತ್ರದ 2ನೇ ಅಧ್ಯಾಯ. ಶೂಯತಾಂ ತದ್ಯಥಾ ಯತ್ರ ಕರ್ತವ್ಯೋ ನಾಟ್ಯ ಮಂಟಪಃ ತಸ್ಯ ವಾಸ್ತು ಚ ಪೂಜಾ ಚ ಯಥಾ ಯೋಜ್ಯ ಪ್ರಯತ್ನತಃ.
ಈ ಅಧ್ಯಾಯದಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಟ್ಯ ಮಂಟಪಗಳನ್ನ ಯಾವ ರೀತಿ ಕಟ್ಟಬೇಕಾಗ್ತದೆ, ಅದರ ವಾಸ್ತು ಯಾವ ರೀತಿಯಾಗಿರ್ಬೇಕಾಗ್ತದೆ, ಪೂಜೆಗಳನ್ನ ಯಾವ ರೀತಿ ನಾವು ಮಾಡಬೇಕು, ಯಾವ ಹಂತದಲ್ಲಿ ಮಾಡಬೇಕು, ಮತ್ತೆ ಇದನ್ನ ಯಾರ್ಯಾರು ಮಾಡಬೇಕಾಗುತ್ತೆ ಅನ್ನುವಂತಹ ವಿಷಯವನ್ನ ನಾನು ಇಲ್ಲಿ ಹೇಳ್ತೇನೆ ಅಂತ ಅಧ್ಯಾಯ ಶುರುವಾಗ್ತದೆ. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲೇನೆ ಅವರು ಕ್ರೆಡಿಟ್ಸ್ ನ ಕೊಡ್ತಾರೆ ನಮ್ಮ ವಿಶ್ವಕರ್ಮನಿಗೆ. ಏನಂತ ಹೇಳ್ತಾರೆ, ಇಹಂ ಪ್ರೇಕ್ಷ ಗೃಹಾಣಂತು ಧೀಮತ ವಿಶ್ವಕರ್ಮಣ ಅಂತಂದ್ರೆ, ವಿಶ್ವಕರ್ಮನ ಒಂದು ಕಾಂಟ್ರಿಬ್ಯೂಷನ್ ಇಂದ ಈ ನಾಟ್ಯ ಗೃಹಗಳನ್ನ ನಾವು ಸೃಷ್ಟಿಯನ್ನ ಮಾಡಿ ನಿಮಗೆ ಇಲ್ಲಿ ತಂದಿದ್ದೇವೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಭರತ ಮುನಿ ಡೈರೆಕ್ಟ್ ಆಗಿ ಕ್ರೆಡಿಟ್ಸ್ ನ ಕೊಡ್ತಾ ಇದ್ದಾನೆ. ಯಾರಿಗೆ? ನಮ್ಮ ವಿಶ್ವಕರ್ಮನಿಗೆ. ವಿಶ್ವಕರ್ಮ ಇಸ್ ಅನದರ್ ಸ್ಥಪತಿ ಆರ್ ದಿ ಚೀಫ್ ಆರ್ಕಿಟೆಕ್ಟ್ ಆಫ್ ಎನಿ ಸೆಲೆಸ್ಟಿಯಲ್ ಬಿಲ್ಡಿಂಗ್ ವಿಚ್ ವಿ ಹ್ಯಾವ್ ಸ್ಟಡಿಡ್ ಟಿಲ್ ನೌ ಇನ್ ಅವರ್ ಹಿಸ್ಟ್ರಿ. ಸೊ ಈ ನಿಟ್ಟಿನಲ್ಲಿ ನಾವು ಮತ್ತೊಂದು ಭಾಗ ಹಿಂದೆ ಹೋಗ್ಬೇಕಾದ್ರೆ ಮತ್ತೆ ವಾಸ್ತುಶಾಸ್ತ್ರಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬರ್ಬೇಕಾಗಿದೆ. ಸುಮಾರು ನಂಟುಗಳನ್ನ ಹೆಂಗೆ ಹೇಳ್ತಾರೆ ಅಂದ್ರೆ, ನಾವು ವಿದುಷಿ ಸಹನಾ ಭಟ್ ಅವರು ಮಾತಾಡ್ಬೇಕಾದ್ರೆ ಈ ವಿಷಯವನ್ನ ನಾವು ಚೂಸ್ ಮಾಡಿದಾಗ್ಲೂ ಕೂಡ ಅವ್ರು ಹೇಳ್ತಾ ಇದ್ರು, ತುಂಬಾ ಒಳ್ಳೆ ಇಂಟರ್ ಡಿಸಿಪ್ಲಿನರಿ ಟಾಪಿಕ್ ಅಂತ. ಬಟ್ ಇಷ್ಟು ಇಂಟರ್ ಡಿಸಿಪ್ಲಿನರಿ ಆಗಿ ಪ್ರೆಸೆಂಟ್ ಮಾಡ್ಬೇಕಾಗಬಹುದು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಎರಡು ಆಡಿಯನ್ಸ್ ಇದ್ದೀರಾ. ಜನರಲಿ ನಾನು ಡಾನ್ಸರ್ಸ್ ನ ಅಡ್ರೆಸ್ ಮಾಡ್ತೀನಿ ಜನರಲಿ, ಅಥವಾ ಈ ಆರ್ಕಿಟೆಕ್ಟ್ಸ್ ನ ಅಡ್ರೆಸ್ ಮಾಡ್ತೀವಿ. ಬಟ್ ಇಲ್ಲಿ ಎರಡು ತರ ಆಡಿಯನ್ಸ್ ಇರೋದ್ರಿಂದ ಎರಡನ್ನೂ ಈಕ್ವಲ್ ಆಗಿ ತಗೊಂಡು ಹೋಗುವಷ್ಟು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಸೊ ಈ ವಿಶ್ವಕರ್ಮನಿಗೆ ಕ್ರೆಡಿಟ್ಸ್ ಕೊಟ್ಟಂತಹ ಭರತ ನೆಕ್ಸ್ಟ್ ಈ ವಾಸ್ತುಶಾಸ್ತ್ರದಲ್ಲಿ ಹೇಳಿರುವಂತಹ ಹಲವಾರು ಅಂಶಗಳಲ್ಲಿ ನೃತ್ಯಕ್ಕೆ ಯಾವ್ಯಾವುದು ಒಳ್ಳೆಯದಾಗಿ ಬರ್ತದೆ ಅಂತ ಹೇಳ್ತಾ ಹೋಗ್ತಾನೆ. ಸೊ ಹಾಗಾಗಿ ನಮ್ಮ ಈ ವಾಸ್ತು ಶುರುವಾಗುವಂಥದ್ದು ನಮ್ಮಲ್ಲಿ ಸೇಕ್ರೆಡ್ ಮತ್ತೆ ಪಬ್ಲಿಕ್ ಸ್ಪೇಸಸ್ ಅಂತ ಮೇಜರ್ ಆಗಿ ಸ್ಟಾರ್ಟ್ ಆಗುವಂತಹ ಎಲ್ಲ ಆರ್ಕಿಟೆಕ್ಚರಲ್ ಬಿಲ್ಡಿಂಗ್ಸ್ ನಮ್ಮ ವೇದಿಕ್ ಸಿವಿಲೈಸೇಷನ್ ಅಲ್ಲಿ ಅದನ್ನ ಒಂದು ಮಂಡಲ ಆಕಾರದಲ್ಲಿ ಕೊಡ್ತಾರೆ. ಇಟ್ಸ್ ನಥಿಂಗ್ ಬಟ್ ಅ ಸ್ಕ್ವೇರ್ ಶೇಪ್ ವಿಚ್ ಇಸ್ ದ ಮೋಸ್ಟ್ ಸ್ಟೇಬಲ್ ಅಂತ ತಗೊಳ್ಳೋದು. ಅದರಲ್ಲಿ ಕನಿಷ್ಠವಾದಂತಹ ಭಾಗ ಒಂದು ಟ್ರಯಾಂಗಲ್. ಈ ಮಂಡಲಗಳು ಮತ್ತೆ ಚಕ್ರಗಳಿಂದ ನಮ್ಮ ಕನೆಕ್ಷನ್ ಸೆಲೆಸ್ಟಿಯಲ್ ಬೀಯಿಂಗ್ಸ್ ಜೊತೆ ಆಗುತ್ತೆ ಅನ್ನುವಂತಹ ಒಂದು ಪ್ರತಿಪಾದನೆ ಕೂಡ ಇದೆ. ಈಗ ನಾನು ನಿಮಗೆಲ್ಲರಿಗೂ ತೋರಿಸ್ತಾ ಇರುವಂತದ್ದು ವಾಸ್ತು ಪುರುಷ ಮಂಡಲ. ಇದು ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದು, ಈಗ ಹಾಟ್ ಟಾಪಿಕ್ ಆಗಿ ಎಲ್ಲಾ ಕಡೆ ಡಿಸ್ಕಸ್ ಮಾಡುವಂತದ್ದು. ಒಂದು ಮನೆ ಕಟ್ಟಿದಾಗಿಂದ ಹಿಡಿದು ದೊಡ್ಡ ಭವನದವರೆಗೂ ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಇದರಲ್ಲಿ ಜಸ್ಟ್ ಈ ಔಟರ್ ಶೇಪ್ ಅನ್ನ ನೀವು ನೋಡಿದಾಗ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅನ್ನ ಮಾಡಬಹುದು. ಈ ಸ್ಕ್ವೇರ್ ಅನ್ನ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಯಾವ ರೀತಿ ಬಳಸಲಾಗಿದೆ ಅಂದ್ರೆ, ಬೇರೆ ಬೇರೆ ತರಹದ ಒಂದು ಜಾಮೆಟ್ರಿಕಲ್ ಪ್ರೋಗ್ರೆಷನ್ಸ್ ನ ಇದ್ರಲ್ಲಿ ತಗೋತೀವಿ. ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಒಂದ್ರೊಳಗೆ ಒಂದು ಜಾಮೆಟ್ರಿ ಹಾಕುವಂತದನ್ನ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಇದು ಬೇಸಿಕ್ ಮಂಡಲಾಕಾರ ಬರುತ್ತೆ. ಈ ಮಂಡಲಾಕಾರದಲ್ಲಿ ನೀವು ಒಂದು ಟ್ರಯಾಂಗಲ್ ನಾದ್ರೂ ಫಿಟ್ ಮಾಡಬಹುದು, ಒಂದು ಸರ್ಕಲ್ ನಾದ್ರೂ ಫಿಟ್ ಮಾಡಬಹುದು, ಒಂದು ಆಕ್ಟಗನ್ ನಾದ್ರೂ ಫಿಟ್ ಮಾಡಬಹುದು, ಅಥವಾ ಈ ಮಂಡಲವನ್ನ ಒಂದ್ರ ಪಕ್ಕ ಒಂದನ್ನ ಇಟ್ರೆ ಇದು ರೆಕ್ಟಾಂಗ್ಯುಲರ್ ಫಾರ್ಮ್ ಅಂತ ಅದನ್ನ ನಾವು ತಗೋಬಹುದಾಗಿದೆ. ಈ 5 ಫಾರ್ಮ್ ಗಳನ್ನ ನಮ್ಮ ವೇದಿಕ್ ಆರ್ಕಿಟೆಕ್ಚರ್ ಅಲ್ಲಿ ನಾವು ನೋಡಬಹುದಾಗಿದೆ. ಅಂದ್ರೆ ನಮ್ಮ ವೇದ ಕಾಲದ ಎಲ್ಲ ಬಿಲ್ಡಿಂಗ್ಸ್ ಅಲ್ಲಿ ನಾವು ಈ ಆರ್ಕಿಟೆಕ್ಚರ್ ಅನ್ನ ನಾವು ನೋಡಬಹುದಾಗಿದೆ. ಇದು ಸ್ಕ್ವಯರ್ ಇದ್ರೆ ಚತುರಶ್ರ, ಟ್ರಯಾಂಗಲ್ ಇದ್ರೆ ತ್ರಯಶ್ಚ, ಆಕ್ಟಗನ್ ಇದ್ರೆ ಅಷ್ಟಭುಜ ಬಿಲ್ಡಿಂಗು, ಸರ್ಕಲ್ ಇದ್ರೆ ವೃತ್ತಾಕಾರ ಬಿಲ್ಡಿಂಗು, ರೆಕ್ಟಾಂಗಲ್ ಇದ್ರೆ ವಿಕೃಷ್ಟ ಬಿಲ್ಡಿಂಗ್ ಅಂತ ನಾವು ಪ್ಲಾನ್ ಫಾರ್ಮ್. ಇದನ್ನ ನಾವು ಮೇಲಿಂದ ಬಿಲ್ಡಿಂಗ್ ನ ನೋಡಿದ್ರೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ಮಂಡಲದಿಂದ ಭರತ ಮುನಿ ಮತ್ತೆ ವಿಶ್ವಕರ್ಮರು ಈ ರೀತಿಯಾದಂತಹ ಒಂದು 64 ಗ್ರಿಡ್ ಏನ್ ಹೇಳ್ತೀವಿ. ಈಗ ನಾವು ಒಂದು ದೊಡ್ಡ ಮಾಲ್ಗೆ ಹೋದ್ರೆ ಯಾವ ರೀತಿ ಕಾಲಮ್ ಲೊಕೇಶನ್ಸ್ಗೆ ನಾವು ಗ್ರಿಡ್ ಅಂತ ಆಕ್ಚುಲಿ ಕರಿತೀವಿ ಆರ್ಕಿಟೆಕ್ಚರಲ್ ಟರ್ಮ್ಸ್ ಅಲ್ಲಿ. ಸೊ ಈ ಮಂಡಲವನ್ನ 64 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಸ್ಕ್ವಯರ್ ಮಂಡಲನ 64 ಭಾಗಗಳಾಗಿ ವಿಂಗಡಿಸಿ ಆ 64 ಭಾಗಗಳಲ್ಲಿ ಬೇರೆ ಬೇರೆ ಶೇಪ್ಗಳನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ನಾಟ್ಯಶಾಸ್ತ್ರದಲ್ಲಿ ಆಸ್ ಐ ಟೋಲ್ಡ್ ಯು ವಾಸ್ತುಶಿಲ್ಪದಿಂದ ಆಯ್ದ ಭಾಗಗಳನ್ನ ಮಾತ್ರ ಇಲ್ಲಿ ಕೊಡ್ತಾನೆ. ಭರತ ಈ ನಿಟ್ಟಿನಲ್ಲಿ ಈ ವಾಸ್ತುಪುರುಷ ಮಂಡಲದ ಆಧಾರದ ಮೇಲೆ ಒಂದು ಮೆಷರ್ಮೆಂಟ್ ಅನ್ನ ತಗೋತಾನೆ. ದಟ್ ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಮೆಷರ್ಮೆಂಟ್ ಇಲ್ಲದೆ ಏನನ್ನು ಕಟ್ಟಕ್ಕಾಗಲ್ಲ. ಒಂದು ಅಳತೆ ಇರ್ಲೇಬೇಕು. ಒಂದ್ ಸೀರೆ ಇರ್ಬೇಕಂದ್ರೆ ಒಂದ್ ಸೀರೆಗೂ ಒಂದು ಅಳತೆ ಇರ್ಬೇಕಾಗ್ತದೆ. ಒಂದು ಸಣ್ಣ ವಾಚ್ ಇರ್ಬೇಕಂದ್ರೂ ಅದಕ್ಕೆ ಒಂದು ಪ್ರಪೋರ್ಷನ್, ಒಂದು ಅಳತೆ ಇರ್ಬೇಕಾಗತ್ತೆ. ಸೊ ಆ ಅಳತೆಯನ್ನ ಕೊಡ್ತಾ ಹೋಗ್ತಾರೆ. ಎಷ್ಟು ಸುಂದರವಾಗಿ ಅವನು ಹೇಳ್ತಾನೆ ಅಂತಂದ್ರೆ, ಯಾವ ರೀತಿ ಒಂದು ಹಸ್ತ ಅಂದ್ರೆ ನಥಿಂಗ್ ಬಟ್ ಈಗ ಮಾಡರ್ನ್ ಆಗಿ ನಾವೇನ್ ಮಾಡ್ತೀವಿ, ಒಂದು ಫುಟ್ ಲೆಕ್ಕ ಅಂತ ಕರಿತೀವಿ. ಅಂದ್ರೆ ನಾವು ಕಾಲಲ್ಲಿ ಅಳಿತೀವಿ. ಆಗಿನ ಕಾಲದಲ್ಲಿ ಕೈಯಲ್ಲಿ ಅಳಿತಾ ಇದ್ರು. ಒಂದು ಪೂರ್ಣ ಹಸ್ತ ಪ್ರಮಾಣದ
ಉದ್ದ ಅಗಲವನ್ನ ಇಷ್ಟು ಅಂತ ಹೇಳ್ತಾ ಇದ್ರು. ಅದು ಯಾವ ರೀತಿ ಜನನವಾಯಿತು ಅಂತ 4ನೇ ಶ್ಲೋಕದಿಂದ 9ನೇ ಶ್ಲೋಕದವರೆಗೂ ಬರುತ್ತೆ. 8 ಅಣುಗಳಿಂದ ಸೇರಿ ಒಂದು ರಜ, 8 ರಜಗಳಿಂದ ಒಂದು ಬಲ, 8 ಬಲಗಳಿಂದ ಒಂದು ಲಿಕ್ಷ, 8 ಲಿಕ್ಷಗಳಿಂದ ಒಂದು ಯೂಕ, 8 ಯೂಕಗಳಿಂದ ಒಂದು ಯವ, 8 ಯವಗಳಿಂದ ಒಂದು ಅಂಗುಲ, 24 ಅಂಗುಲಗಳನ್ನು ಸೇರಿಸಿದರೆ ಒಂದು ಹಸ್ತ ಮತ್ತು 4 ಹಸ್ತಗಳ ಒಂದು ಕಾಂಬಿನೇಷನ್ಗೆ ಒಂದು ದಂಡ ಅಂತ ಕರೀತಾನೆ. ಹಲವು ಕಡೆ 2ನೇ ಅಧ್ಯಾಯದ ನಾಟ್ಯಶಾಸ್ತ್ರದಲ್ಲಿ ದಂಡದ ಪ್ರಯೋಗ ಇದೆ. ಅಂದ್ರೆ ಡೈಮೆನ್ಷನ್ಸ್ ಹೇಳ್ಬೇಕಾದ್ರೆ ದಂಡದ ಮುಖಾಂತರ, ಒಂದು ದಂಡ ಅಂದ್ರೆ 4 ಹಸ್ತಗಳನ್ನ ನಾವು ಕನ್ಸಿಡರ್ ಮಾಡಬಹುದು. ಒಂದು ಹಸ್ತ ಅಂತಂದ್ರೆ 24 ಅಂಗುಲಿಯಗಳು. ಒಂದು ಹಸ್ತ ಅಂದ್ರೆ ಕಾಮನ್ ಆಗಿ ಈಗಿನ ಕಾಲದ ಮೆಷರ್ಮೆಂಟ್ಗೆ 1.5 ಫುಟ್ ಅಂದ್ರೆ 1.5 ಅಡಿ ಕಾಲಿನ ಜಾಗ ಅಂದ್ರೆ 16 ಇಂಚ್ಗೆ ನಾವು ಒಂದು ಹಸ್ತ ಅಂತ ಪರಿಗಣಿಸಬೇಕಾಗ್ತದೆ. ಇದು ಸೈಂಟಿಫಿಕಲಿ ಪ್ರೂವನ್ ಫ್ಯಾಕ್ಟ್ ಇದು. ಸೊ ಈ ಅಳತೆಗಳ ಪ್ರಮಾಣದ ಮೇಲೆ ಈಗ ಇನ್ನು ಮುಂದೆ ಮಾತಾಡುವಂಥದ್ದೆಲ್ಲ ಹಸ್ತಗಳ ಮೇಲೆ ಇರುತ್ತೆ. ಹಸ್ತಗಳು ಅಂದ್ರೆ ನಮಗೆ ಜನರಲ್ ಆಗಿ ನೃತ್ಯದವರಿಗೆ ಗೊತ್ತಿರುವಂತದ್ದೇ ಅಸಮಿತ, ಸಂಮಿತ, ನೃತ್ಯ, ಹಸ್ತ. ಬಟ್ ಈ ಹೊಸ ಹಸ್ತದ ಒಂದು ಮೆಷರ್ಮೆಂಟ್ ಅನ್ನ ನಾವೆಲ್ಲ ಇವತ್ತು ತಿಳ್ಕೊತಾ ಇದೀವಿ ಅನಿಸ್ತಾ ಇದೆ. ಸೊ ಇದರಲ್ಲಿ ಅವರು ಸೇಕ್ರೆಡ್ ನಂಬರಿಂಗ್ ಅನ್ನ ಮತ್ತೆ ಮಾಡ್ತಾರೆ. ನಮ್ಮಲ್ಲಿ ದೇವರುಗಳ ಹೆಸರು ಹೇಳಿ ಅಂದ್ರೆ 108, 1008 ಆ ತರ ಹೆಸರುಗಳನ್ನ ಅಷ್ಟೋತ್ತರ ಶತ ಅಥವಾ ಸಹಸ್ರನಾಮಾವಳಿ ಆ ತರ ಎಲ್ಲ ಬಂದಾಗ 108 ಎನ್ನುವಂತಹ ಶಬ್ದ ತುಂಬಾ ಸೇಕ್ರೆಡ್ ಆಗಿ ಒಂದು ಇಂಪಾರ್ಟೆನ್ಸ್ ಅನ್ನ ಪಡೆದಿರುವಂತಹ ಒಂದು ನಂಬರ್. ಈ ನಂಬರ್ನ ಇಲ್ಲೂ ಕೂಡ 108 ಹಸ್ತಗಳನ್ನ ಸೇರಿಸಿದ್ರೆ ಮೊದಲನೆಯ ಒಂದು ಪ್ಲಾನ್ ಅಂತ ಹೇಳ್ತಾರೆ. ಈ ಮಂಡಲ ಆಕಾರ ಏನ್ ತೋರಿಸಿದೆ ಇದಕ್ಕೆ, ಈ ಮಂಡಲಕ್ಕೆ ಅವರು ಫಿಕ್ಸ್ ಮಾಡುವಂತಹ ಡೈಮೆನ್ಷನ್, ದ ಲಾರ್ಜೆಸ್ಟ್ ಡೈಮೆನ್ಷನ್ ಇಸ್ 108 ಹಸ್ತ. ಅದರಲ್ಲಿ ಅರ್ಧಕ್ಕೆ ಚಿಕ್ಕದ್ ಮಾಡ್ಬೋದು. ಯಾಕಂದ್ರೆ ಒಂದು ಮನೆ ಅಂತಂದ್ರೆ ಒಬ್ಬ ರಾಜನಿಗೂ, ಕಾಮನ್ ಮೆನ್ನಿಗೂ, ಒಬ್ಬ ಶೂದ್ರನಿಗೂ ಎಲ್ಲ 3-4 ತರ. ಅವಾಗ ಹೈರಾರ್ಕಿ ಆಫ್ ಸೊಸೈಟಿ ಕೂಡ ಇತ್ತು. ಸೊ ಹಾಗಾಗಿ ಡಿಫ್ರೆಂಟ್ ಡೈಮೆನ್ಷನ್ಸ್ ನ ಕೊಡ್ತಾ ಹೋಗ್ತಾರೆ. 108 ಇರ್ಬೋದು, 64 ಇರ್ಬೋದು, 32 ಇರ್ಬೋದು, ಕನಿಷ್ಠ ಪಕ್ಷ 16 ಅಂತ. ಅದರಲ್ಲಿ ಸಬ್ವಿಭಾಗಗಳನ್ನು ಕೂಡ ನಾವು 8ನೇ ನಂಬರ್, 8 ಇಸ್ ದ ಕೌಂಟ್. ನಾಟ್ಯಶಾಸ್ತ್ರದಲ್ಲಿ ಬರುವಂತಹ ಹಲವಾರು ಸಂಗತಿಗಳು 8, ರಸಗಳು 8, ನಾಯಕಿಯರು 8. ಸೊ ಇಲ್ಲಿ ಈ 8 ಹಸ್ತಗಳ ಒಂದು ಗ್ರಿಡ್ ಅಲ್ಲಿ ನಾಟ್ಯಶಾಸ್ತ್ರದ ನಾಟ್ಯ ಮಂಟಪವನ್ನ ಅವರು ಕಟ್ತಾ ಹೋಗ್ತಾರೆ. ಅದರಲ್ಲಿ 3 ಬೇಸಿಕ್ ಶೇಪ್ ನಿಮಗೆ ತೋರಿಸಿದಂತಹ ಈ 5 ವೇರಿಯಸ್ ಬೇಸಿಕ್ ಶೇಪ್ಸ್ ಅಲ್ಲಿ, ಪ್ಲಾನ್ ಫಾರ್ಮ್ಸ್ ಅಲ್ಲಿ 3 ಅವರು ಚೂಸ್ ಮಾಡ್ತಾರೆ. 1 is the square, 2nd is this rectangle, and 3rd one is the triangle. ಯಾಕೆ ಅಂತಂದ್ರೆ ದೋಸ್ ಆರ್ ಫಾರ್ ಸರ್ಟನ್ ರೀಸನ್ಸ್, ಅಕಾಸ್ಟಿಕಲ್ ರೀಸನ್ಸ್. ಎಲ್ಲಿ ಯಾವ ಶೇಪು ಚೆನ್ನಾಗಿ ಕೇಳಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಆ ತರವಾದಂತಹ ಶೇಪ್ಸ್ ಅನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ನಾವು ಒಬ್ಬ ಪರ್ಫಾರ್ಮರ್ ಇದ್ದಾಗ, ಮುಂದೆ 10 ಜನ ಆಡಿಯನ್ಸ್ ಇದ್ದಾಗ, ಅದು ಕೋನ್ ಆಫ್ ವಿಷನ್ ಹೋದಾಗ ಟ್ರಯಾಂಗಲ್ ವರ್ಕ್ ಆಗುತ್ತೆ, ಸ್ಕ್ವೇರ್ ವರ್ಕ್ ಆಗುತ್ತೆ, ರೆಕ್ಟಾಂಗಲ್ ವರ್ಕ್ ಆಗುತ್ತೆ. ಅದೇ ಸರ್ಕಲ್ ಅಲ್ಲಿ ಕೂತಾಗ ಪರ್ಫಾರ್ಮರ್ ಎಲ್ಲಿ ಮಾಡ್ಬೇಕು, ನೋಡೋರು ಎಲ್ಲಿ ನೋಡ್ಬೇಕು ಗೊತ್ತಾಗಲ್ಲ. ಸೆಂಟರ್ ಅಲ್ಲಿ ಡಾನ್ಸ್ ಮಾಡುವಂತಹ ಡಾನ್ಸ್ ಗಳಾದ್ರೆ ಓಕೆ, ಜನಪದ ಕಲೆಗಳು ಅವೆಲ್ಲ ಆದ್ರೆ ಓಕೆ. ಬಟ್ ಈ ತರ ಕಲೆಗಳನ್ನ ನಾವು ನಾಟ್ಯವನ್ನ ನೋಡಬೇಕಾದ್ರೆ ಈ ರೀತಿಯಾದಂತಹ ಫೋರ್ ಗ್ರೌಂಡ್, ಬ್ಯಾಕ್ ಗ್ರೌಂಡ್ ಬೇಕಾಗ್ತದೆ ಅಂತ ಹೇಳಿ ಈ 3 ಶೇಪ್ ಗಳನ್ನ ಅವ್ರು ತಗೋತಾರೆ. ವೆರಿ ಕ್ವಿಕ್ಲಿ ನಾನು ಅದರ ಪ್ಲಾನ್ ಅನ್ನ ಹೇಳ್ಬಿಟ್ಟು, ಅದರ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾನಿವತ್ತು ಮುಖ್ಯವಾಗಿ ನಿಮ್ಮೆಲ್ಲರ ಮುಂದೆ ಹೇಳ್ಬೇಕಂತ ಅಂತಿದ್ದು ಕನ್ಸ್ಟ್ರಕ್ಷನ್ ಟೆಕ್ನಿಕ್ ಮತ್ತೆ ಮೆಟೀರಿಯಲ್ ಗಳನ್ನ. ಅದು ಜನರಲ್ ಆಗಿ ಯಾರು ಅದನ್ನ ಹೇಳೋದಿಲ್ಲ. ಸೊ ಹಾಗಾಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಅದನ್ನ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ಈ types of auditoriums na very fast we just swipe through. The first one is the square shape, which you all can see here. Yeah, the square shape auditorium, this number 1 idenide adu ನೇಪಥ್ಯ. ಇಲ್ಲಿ ಪರ್ಫಾರ್ಮರ್ಸ್ ಇರ್ತಾರೆ, ಇಲ್ಲಿ ಆಡಿಯನ್ಸ್ ಇರ್ತಾರೆ. ಇದು ಎಂಟ್ರಿ ಮತ್ತೆ ಎಕ್ಸಿಟ್ ಗೆ ಜಾಗ ಕೊಡ್ಬೇಕು ಅಂತ ಆಗಿರುವಂಥದ್ದು. ಇದು ಒಂದೊಂದನ್ನು ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಇದು ತುಂಬಾ ಪಾಪ್ಯುಲರ್ ಆಗಿ ಮತ್ತೆ ಮುಂದೆನೂ ಈಗಲೂ ನಾವು ಉಳಿಸ್ಕೊಂಡ್ ಬಂದಿರುವಂತಹ ಫಾರ್ಮ್, ರೆಕ್ಟಾಂಗ್ಯುಲರ್ ಫಾರ್ಮ್. ಇದರಲ್ಲಿ ಇದು ಹಿಂದೆಯಿಂದ ಬರ್ತೀನಿ. ಇದು ನೇಪಥ್ಯ ಅಂದ್ರೆ ಗ್ರೀನ್ ರೂಮ್. ಇದಿಷ್ಟು ನಮ್ಮ ಸ್ಟೇಜ್ ಆಗ್ತದೆ, ಸೈಡ್ ವಿಂಗ್ಸ್ ಆಗ್ತದೆ, ಇಲ್ಲಿ ಮೇನ್ ಮತ್ತೆ ಇಲ್ಲಿ ವಾದ್ಯದವರಿಗೆ ಕೂರುವಂತಹ ಜಾಗ, ಮತ್ತು ಇದು ಜನರು ಕೂರ್ಲಿಕ್ಕೆ, ಪ್ರೇಕ್ಷಕರು ಕೂರ್ಲಿಕ್ಕೆ ಜಾಗ. ಮತ್ತೆ ಲಾಸ್ಟ್ ಫಾರ್ಮ್ ಇಸ್ ದಿ ಟ್ರಯಾಂಗ್ಯುಲರ್ ಫಾರ್ಮ್, ವಿಚ್ ಇಸ್ ರೇರೆಸ್ಟ್ ಎಕ್ಸ್ಪ್ಲೋರೇಷನ್. ಇದ್ರದ್ದು ಎಕ್ಸ್ಪ್ಲೋರೇಷನ್ ಇಲ್ಲ, ಬರೀ ಶಾಸ್ತ್ರದಲ್ಲಿದೆ. ಬಟ್ ಆಮೇಲೆ ಇದನ್ನ ಕಟ್ಟಿ ತೋರಿಸಿರುವಂತದ್ದು ಬಹಳ ರೇರ್. ಇದರಲ್ಲಿ ನಂಬರ್ 1 ನೇಪಥ್ಯ ಹಿಂದೆ, ಮತ್ತೆ ಇದು ಆಡಿಟೋರಿಯಂ, ಮತ್ತೆ ಇದು ಆಡಿಯನ್ಸ್ ಇರುವಂತಹ ಗ್ಯಾಲರಿ. ಸೊ 3 ಶೇಪ್ ಅನ್ನ ನಾವು ತಗೊಂಡ್ರು
ಎಲ್ಲದರಲ್ಲೂ ಕೂಡ ಆ ವಿಷನ್ ಅನ್ನುವಂಥದ್ದು, ಅಂದ್ರೆ ಪ್ರೇಕ್ಷಕರಿಗೆ ಡಾನ್ಸ್ ಮಾಡುವಂತವ್ರು ಕಾಣಬೇಕು ಅನ್ನುವಂತ ಒಂದು ಬೇಸಿಕ್ ಸೈಂಟಿಫಿಕ್ ರೀಸನ್ ಒಂದು ತಳಹದಿಯಲ್ಲಿ ಈ ಪ್ಲಾನ್ ಫಾರ್ಮ್ಸ್ ಅನ್ನ ನಾವು ತಗೊಂಡಿದೀವಿ. ಒಂದು ರೆಕ್ಟಾಂಗಲ್, ಒಂದು ಸ್ಕ್ವೇರ್ ಮತ್ತೆ ಒಂದು ಟ್ರಯಾಂಗಲ್. ಅದನ್ನ ಶ್ಲೋಕದಲ್ಲಿ ಯಾವ ರೀತಿಯಾಗಿ ನಾಟ್ಯಶಾಸ್ತ್ರದಲ್ಲಿ ಇದೆ ಅಂದ್ರೆ, ವಿಕೃಷ್ಟಶ್ಚತುರಶ್ಚ ತ್ರಯಶ್ಚೈವ ಹಿ ಮಂಟಪಃ ತೇಷಾಂ ತ್ರೀಣಿ ಪ್ರಮಾಣಾನಿ ಜ್ಯೇಷ್ಠಂ ಮಧ್ಯಂ ತಥಾವರಂ ಅಂತ ನಾಟ್ಯಶಾಸ್ತ್ರದಲ್ಲಿ ಭರತಮುನಿ ಹೇಳ್ತಾನೆ. ವಿಕೃಷ್ಟಂ ಅಂದ್ರೆ ರೆಕ್ಟಾಂಗ್ಯುಲರ್, ಚತುರಶ್ರಂ ಅಂದ್ರೆ ಸ್ಕ್ವೇರ್, ತ್ರಯಶ್ಚ ಅಂತಂದ್ರೆ ಟ್ರಯಾಂಗ್ಯುಲರ್ ಶೇಪ್ ಇರುವಂತಹ ಆಡಿಟೋರಿಯಮ್ಸ್. ಇವು 3 ಇರುವಂತಹ ಆಡಿಟೋರಿಯಮ್ಸ್. ಬಟ್ ಇಲ್ಲಿ ಕನ್ಫ್ಯೂಸ್ ಎಲ್ಲಾಗುತ್ತೆ ಲಿಟಲ್ ಬಿಟ್ ಅಂತಂದ್ರೆ, ಅದರಲ್ಲಿ ಪ್ರಮಾಣಾನಿ ತ್ರೀಣಿ ಅಂತ ಮತ್ತೆ ಹೇಳ್ತಾನೆ. ಇದರಲ್ಲಿ 3 ಟೈಪ್ಸ್ ಇದೆ. ಜ್ಯೇಷ್ಠಂ ಮಧ್ಯಂ ತಥಾವರಂ ಅಂದ್ರೆ, ತಥಾವರಂ ಅಂದ್ರೆ ಕನಿಷ್ಠ ಅಂತ ನಾವು ಪರಿಗಣಿಸಬಹುದು. ಜ್ಯೇಷ್ಠ ಮಧ್ಯ ಕನಿಷ್ಠ ಅಂತಂದ್ರೆ ನಾವೆಲ್ಲ ಅನ್ಕೊಂಡಿದ್ದು ಇದ್ರಲ್ಲಿ 3 ಟೈಪ್ಸ್ ಇರೋದು. ಯಾವುದು? ವಿಕೃಷ್ಟ, ಚತುರಶ್ರ ಮತ್ತೆ ತ್ರಯಶ್ಚ ಅಂದ್ರೆ. ಆದ್ರೆ 9 ವಿಧವಾದಂತಹ ನಾಟ್ಯ ಮಂಟಪಗಳನ್ನ ಭರತನು ಹೇಳ್ತಾನೆ. ಯಾಕೆ ಅಂತಂದ್ರೆ ಪ್ರತಿಯೊಂದರಲ್ಲೂ ದೇರ್ ಇಸ್ ಜ್ಯೇಷ್ಠ, ಮಧ್ಯ, ಕನಿಷ್ಠ. ಸೊ ಯು ಹ್ಯಾವ್ ವಿಕೃಷ್ಟ ಜ್ಯೇಷ್ಠ, ವಿಕೃಷ್ಟ ಮಧ್ಯ, ವಿಕೃಷ್ಟ ಕನಿಷ್ಠ. ಅದೇ ರೀತಿ ಬೇರೆದಕ್ಕೂ ಫಾಲೋ ಆಗುತ್ತೆ. ಸೊ ಜ್ಯೇಷ್ಠ ಅಂತಂದ್ರೆ ಅಗೇನ್ ವಿ ಗೋ ಬ್ಯಾಕ್ ಟು ದಿ ನಂಬರಿಂಗ್ಸ್. 108 ಹಸ್ತ ಇರುವಂತದ್ದು ಜ್ಯೇಷ್ಠ, 64 ಹಸ್ತಗಳಿರುವಂತದ್ದು ಮಧ್ಯಮ, ಮತ್ತೆ 32 ಹಸ್ತಗಳ ಒಂದು ಆಡಿಟೋರಿಯಂ, ಸ್ಮಾಲ್ ಆಡಿಟೋರಿಯಂ ಹೆಂಗ್ ಹೇಳ್ತೀವಿ ಆ ತರ, ಅದು ಕನಿಷ್ಠ. ಮತ್ತೆ ಇದನ್ನ ಯಾರ್ಯಾರು ಉಪಯೋಗಿಸಬೇಕು? 108 ಹಸ್ತಗಳಿರುವಂತಹ ನಾಟ್ಯ ಗೃಹವನ್ನ ದೇವತೆಗಳಿಗೆ ಮಾತ್ರ ಉಪಯೋಗಿಸಬೇಕು. ಮಧ್ಯ 64 ಹಸ್ತಗಳಿರುವಂತದ್ದನ್ನ ರಾಜರಿಗೆ ಉಪಯೋಗಿಸಬೇಕಾಗ್ತದೆ. ಮತ್ತೆ ಈ 32 ಹಸ್ತಗಳು ಇರುವಂತದ್ದನ್ನ ಎಲ್ಲ ಕಾಮನ್ ಜನಗಳಿಗೆ ನಾವು ಉಪಯೋಗಿಸಬಹುದು ಅಂತ ಒಂದು ಶ್ಲೋಕದಲ್ಲಿ ನಮ್ಮ ಭರತ ಮುನಿ ಹೇಳ್ತಾರೆ. ಆದರೆ ನೆಕ್ಸ್ಟ್ ಶ್ಲೋಕದಲ್ಲಿ ಏನ್ ಹೇಳ್ತಾನೆ, ದೇವರಿಗೆ ಎಲ್ಲೋ ಒಂದ್ ಕಡೆ ನಾವು ಕಟ್ಟುವಂಥದ್ದು ತುಂಬಾ ಉಚಿತವೇ, ಆದ್ರೆ ಭೂಲೋಕದಲ್ಲಿ ನಾನು ಮನುಷ್ಯರ ಎಲ್ಲರನ್ನು ಸಮವಾಗಿ ಟ್ರೀಟ್ ಮಾಡಿ, ರಾಜ ಆದರೇನು, ಕಾಮನ್ ಮ್ಯಾನ್ ಆದ್ರೇನು, ವೆದರ್ ಹಿ ಇಸ್ ಅ ರಾಯಲ್ ಪರ್ಸನ್ ಆರ್ ಎ ನಾರ್ಮಲ್ ಆಡಿಯನ್ಸ್, ಐ ವಿಲ್ ಗಿವ್ ಯು ಒನ್ ಫಾರ್ಮ್ಯುಲಾ ವಿಚ್ ಸೂಟ್ಸ್ ಫಾರ್ ಎವ್ರಿಬಡಿ ಅಂತ ಹೇಳ್ತಾನೆ. ಎರಡನ್ನು ನಾನು ಇವಾಗ ನಿಮಗೆ ಓದಿ ಕೇಳಿಸ್ತೇನೆ. ದೇವಾನಾಂ ಭವನಂ ಜ್ಯೇಷ್ಠಂ ನೃಪಾಣಾಂ ಮಧ್ಯಮಂ ಭವೇತ್, ಶೇಷಾಣಾಂ ಪ್ರಾಕೃತೀನಾಂ ತು ಕನೀಯ ಸಂವಿಧೀಯತೆ. ಅಂದ್ರೆ ದೇವರಿಗೆ ಜ್ಯೇಷ್ಠವಾದಂತಹ ಭವನ, ರಾಜರಿಗೆ ಮಧ್ಯಮ ಸೈಜ್ನ ಭವನ, ಮತ್ತೆ ಮಿಕ್ಕವರಿಗೆ ಕನಿಷ್ಠ ಸೈಜಿನ ಭವನಗಳನ್ನ ನಾವು ಎಲ್ಲರಿಗೂ ಹೇಳಬಹುದು ಅಂತ ಹೇಳಿದ ಭರತ ಮುನಿ ನೆಕ್ಸ್ಟ್ ಅದನ್ನ ವಿವರಣೆಯನ್ನ ಕೊಡ್ತಾ ಬರ್ತಾ, ಪ್ರೇಕ್ಷಾಗೃಹಾಣಾಂ ಸರ್ವೇಷಾಂ ತಸ್ಮಾನ್ ಮಧ್ಯಮವಿಷ್ಯತೆ, ಯಸ್ಮಾತ್ ಪಠ್ಯಂ ಚ ಗೇಯಂ ಚ ಸುಖಂ ಶ್ರವ್ಯತರಂ ಭವೇತ್. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಶ್ಲೋಕ ಇದನ್ನ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಈ ಚಾಪ್ಟರ್ ನಲ್ಲಿ. ಮತ್ತೆ ಇನ್ನೊಂದನ್ನು ಹೇಳ್ಬಿಡ್ತೀನಿ, ಆಮೇಲೆ ಲೆಟ್ಸ್ ಗೋ ಟುಗೆದರ್. ಮನುಷ್ಯಸ್ಯ ತು ಗೇಹಸ್ಯ ಸಂಪ್ರವಕ್ಷ್ಯಾಮಿ ಲಕ್ಷಣಂ. ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತಂದ್ರೆ, ಯಾವುದೇ ರೀತಿ ನೀವು ಸೋಷಿಯಲ್ ಆಗಿ ನೀವು ಡಿವೈಡ್ ಆಗಿರ್ಬೋದು, ಆದ್ರೆ ನಾನು ಆಸ್ ಅ ಪರ್ಫಾರ್ಮರ್ ನಾನು ನೋಡಿದಾಗ ಒಬ್ಬ ರಾಜನು, ಒಬ್ಬ ರಸಿಕನೇ, ಒಬ್ಬ ಭಿಕ್ಷುಕನು, ಒಬ್ಬ ರಸಿಕನೇ, ಯಾರೇ ಬಂದ್ರು ಆಡಿಯನ್ಸ್ ಅಲ್ಲಿ ಕೂತ್ರು ನಾವು ಅವರನ್ನೆಲ್ಲರನ್ನು ಈಕ್ವಲ್ ಆಗಿ ರಂಜಿಸಬೇಕಾಗ್ತದೆ. ಸೊ ಹಾಗಾಗಿ ಅವನೇನ್ ಹೇಳ್ತಾನೆ, ಪ್ರೇಕ್ಷಾಗೃಹಾಣಾಂ ಸರ್ವೇಷಾಂ ತಸ್ಮಾನ್ ಮಧ್ಯಮ ಮಿಷ್ಯತೆ. ಭೂಲೋಕದಲ್ಲಿ ನಾವು ಇದನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಮಧ್ಯಮ ಸೈಜ್ ಅದನ್ನೇ ನಾವು ಆಪ್ಟಿಮಮ್ ಸೈಜ್ ಅಂತ ತಗೊಂಡು ಮಾಡಬಹುದು. ಮತ್ತೆ ಯಾಕೆ ಅಂತಂದ್ರೆ ಎಷ್ಟ್ ಚೆನ್ನಾಗಿ ಹೇಳ್ತಾನೆ, ಯಸ್ಮಾತ್ ಪಾಠ್ಯಂ ಚ ಗೇಯಂ ಚ ಸುಖಂ ಶ್ರವ್ಯತರಂ ಭವೇತ್. ಯಾಕೆ ಅದನ್ನ ತಗೋಬೇಕು ಅಂತಂದ್ರೆ ಆ ಡೈಮೆನ್ಷನ್ಸ್ ಅಲ್ಲಿ ನಿಮಗೆ ಹೇಳಿದಂತಹ ಡೈಲಾಗ್ಸ್, ಪಾಠ್ಯಂ ಅಂತಂದ್ರೆ ಡೈಲಾಗ್ಸ್, ಗೇಯಂ ಅಂತಂದ್ರೆ ಹಾಡು, ಮತ್ತೆ ಸುಖಂ ಶ್ರವ್ಯತರಂ ಭವೇತ್, ಆರಾಮಾಗಿ ಕೇಳಿಸುತ್ತೆ. ನೀವು ಅಯ್ಯೋ ಏನೋ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದು, ಅಯ್ಯೋ ಕೇಳಿಸ್ತಾನೆ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು, ಎರಡೂ ಆಗುವಂತಹ ಸಿಚುವೇಶನ್ ಬರೋದಿಲ್ಲ. ಸೊ ಹಾಗಾಗಿ ನಾನು ಈ ಮಧ್ಯಮ ಸೈಜಿನ ಒಂದು ಲಕ್ಷಣವನ್ನ ಮಾತ್ರ ನಿಮಗೆ ಹೇಳ್ತೀನಿ ಅಂತ ಹೇಳಿ ಆ ಶ್ಲೋಕದಿಂದ 34 ಶ್ಲೋಕಗಳಷ್ಟು ಬರೀ ಮಧ್ಯಮ ಸೈಜಿನ ಆಡಿಟೋರಿಯಂನ ಲಕ್ಷಣವನ್ನ ಹೇಳ್ತಾ ಹೋಗ್ತಾನೆ. ಇನ್ನು 3 ತರದ ಈ ವಿಕೃಷ್ಟ, ಚತುರಶ್ರ ಮತ್ತೆ ತ್ರಯಶ್ಚ
ಈ 3 ಸೈಜಿನ ಆಡಿಟೋರಿಯಂನ ಬಗೆಗೆ ಹೇಳೋದು ಆಲ್ಮೋಸ್ಟ್ ನಾನು ಹೇಳಿದ್ದೀನಿ. 64x34 ಹಸ್ತಗಳ ಆಡಿಟೋರಿಯಂ ಅಂದ್ರೆ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ವಿಕೃಷ್ಟ, ಮತ್ತೆ 32x32 ಚತುರಶ್ರ, ಮತ್ತೆ 32 3 ಪೀಸ್ ಅಲ್ಲಿ ನೋಡಿದಾಗ ನಮ್ಗೆ ತ್ರಯಶ್ರ ಆಡಿಟೋರಿಯಂ ಅನ್ನ ಸಿಕ್ಕತ್ತೆ. ಮತ್ತೆ ಎಷ್ಟು ಚೆನ್ನಾಗಿದೆ ಡಿವಿಷನ್ ಅಂತಂದ್ರೆ, ನೀವು ಯಾವುದೇ ಎಕ್ಸಾಂಪಲ್ ತಗೋಬಹುದು. 3ರಲ್ಲೂ ನಾನು ನಿದರ್ಶನವನ್ನ ತೋರಿಸಿದ್ದೇನೆ. 3ರಲ್ಲೂ ನೀವು ಓವರ್ ಆಲ್ ನೋಡಿದ್ರೆ ಆಡಿಟೋರಿಯಂ ಅಲ್ಲಿ ಆರ್ಟಿಸ್ಟ್ಸ್ಗೆ ಎಷ್ಟು ಪ್ರಪೋರ್ಷನ್ ಕೊಟ್ಟಿದಾರೋ ಪ್ರೇಕ್ಷಕರಿಗೂ ಅಷ್ಟೇ ಇದೆ. ಏನಾಗಿದೆ, ಹಿಂದಿನ ಕಾಲದಲ್ಲಿ ನೇಪಥ್ಯ, ರಂಗಪೀಠ ಮತ್ತೆ ನಮ್ಮ ಒಂದು ಪ್ರೇಕ್ಷಾಗೃಹ ಈಕ್ವಲ್ ಸೈಜ್ ಅನ್ನ ಕೊಟ್ಟಿದ್ದಾನೆ. 50-50, ಆಡಿಯನ್ಸ್ 50, ಪರ್ಫಾರ್ಮರ್ಸ್ 50. ಏನಾಗ್ತದೆ, ಈಗ ಸ್ಕ್ವೇರ್ ತಗೊಂಡ್ರು ಅಷ್ಟೇ ಈಕ್ವಲ್ ಅಮೌಂಟ್ ಅಲ್ಲಿ ನಾವೀಗ 32 ಅಡಿ ಚತುರಶ್ರ ನಮ್ಗೆ ನಾಟ್ಯಶಾಸ್ತ್ರದಲ್ಲಿ ಸಿಗುವಂತಹ ಮಾಹಿತಿ. 32 ಅಡಿಯಲ್ಲಿ 16 ಹಸ್ತ ಆರ್ಟಿಸ್ಟ್ ಗಳಿಗೆ, ಅದರಲ್ಲಿ ಅರ್ಧ ಮತ್ತೆ 8 ಹಸ್ತ ನೇಪಥ್ಯಕ್ಕೆ ಹೋಯ್ತು, 8 ಹಸ್ತದಲ್ಲಿ ನಾವು ಪರ್ಫಾರ್ಮ್ ಮಾಡ್ತೀವಿ, ಇನ್ನು 16 ಹಸ್ತದಲ್ಲಿ ಜನ ಕೂತ್ಕೊಂಡು ನೋಡ್ಬೇಕು ಅನ್ನುವಂಥದ್ದು ಪರಿಕಲ್ಪನೆ. ಮತ್ತು ಇಲ್ಲಿನೂ ಅಷ್ಟೇ ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ನಾವು ತಗೊಂಡಾಗ್ಲೂ ಸೆಂಟರ್ ಆಫ್ ದಿ ಟ್ರಯಾಂಗಲ್ ನ ತಗೊಂಡು ಅಲ್ಲಿ ಅರ್ಧಕ್ಕೆ ಅವರು ಅರ್ಧಕ್ಕೆ ನಾವು. ಎಷ್ಟು ಸುಂದರ ಪರಿಕಲ್ಪನೆ. ಈಗ ನಾವು ಕಂಟೆಂಪರರಿ ಆಡಿಟೋರಿಯಂನ ನೋಡ್ತೀವಿ. ಕಂಟೆಂಪರರಿ ಆಡಿಟೋರಿಯಮ್ಸ್ ಅಲ್ಲಿ ಗ್ರೀನ್ ರೂಮ್ಸ್ ಇರಲ್ಲ, ಒಂದೊಂದ್ಸತಿ ಗ್ರೀನ್ ರೂಮ್ಸ್ ಇದ್ರೆ ಟಾಯ್ಲೆಟ್ಸ್ ಇರಲ್ಲ, ಟಾಯ್ಲೆಟ್ಸ್ ಗ್ರೀನ್ ರೂಮ್ಸ್ ಇದ್ರೆ ಸೈಡ್ ಎಂಟ್ರಿಗಳಿರಲ್ಲ. ಮತ್ತೆ ಆಡಿಟೋರಿಯಂ ಅಲ್ಲಿ ಸರಿಯಾದ ಡಿಫ್ರೆಂಟ್ ಸೈಜಸ್, ಸೈಡ್ ಇದ್ರೆ ಆ ಕಡೆ ಕೂತ್ಕೊಂಡ್ರೆ ಈ ಕಡೆ ಅವ್ರಿಗೆ ಕಾಣಿಸಲ್ಲ. ಸೊ ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಬಟ್ ಈಗ ನಾವು ಯಾವ್ದು ಕ್ರಿಸ್ತ ಪೂರ್ವದ ಮಾಹಿತಿಯನ್ನ ನಿಮ್ಮೆಲ್ಲರ ಮುಂದೆ ನಾನು ತೆಗೆದಿಡ್ತಾ ಇದ್ದೀನಿ. ಸೊ ಅಲ್ಲಿ ಯಾರೋ ಕೇಳಿದ್ರು, could you please let us know what is the acoustic property or the material used for the auditorium for sustenance of reverberation? Sure, I'll touch this point. That's my major point which I'm going to talk about today. So because without going these basics, I didn't want to just go, because I think till here ನಮ್ಮ ವಿದ್ವತ್ ಮಾಡುವಂತಹ KSEB ಸ್ಟೂಡೆಂಟ್ಸ್ ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಮತ್ತೆ ಅಲಂಕಾರ ಮಾಡುವಂತಹ ಗಂಧರ್ವ ಸ್ಟೂಡೆಂಟ್ಸ್ ಗೂ ಇಷ್ಟು ಮಾತ್ರ ಮಾಹಿತಿ I think they should know. ಸೊ ಇನ್ನು ಮುಂದೆ ಬರುವಂತಹ ಮಾಹಿತಿಗಳನ್ನ ನಾನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ. ಇಡೀ 2ನೇ ಅಧ್ಯಾಯದ ಎಲ್ಲ ವಿವರಣೆಗಳನ್ನ ಅವನೇನ್ ಹೇಳ್ತಾನೆ, ಒಂದು ಸ್ಯಾಂಪಲ್ ಹೇಳ್ತೀನಪ್ಪ ನಿಮಗೆ. ಈಗ ನಾವೊಂದು ಹೇಳ್ತೀವಲ್ಲ, ಒಂದು ಈಗ ವರ್ಣಗಳು ಎಷ್ಟು ವರ್ಣ ಕಳ್ತಿದ್ಯಮ್ಮ ಅಂದ್ರೆ ಪದವರ್ಣಗಳು 4 ಆಗಿದೆ ಅಂದ್ರೆ 1 ಮಾಡಿದ್ರೆ ಆ ಮಗು ನೋಡಿದ್ರೆ ನಾವು ಅದು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಗೊತ್ತಾಗುತ್ತೆ, ಅಥವಾ ಆ ವರ್ಣ ಅವ್ರ ಶೈಲಿಯ ವರ್ಣದ ಲಕ್ಷಣ ಗೊತ್ತಾಗೋಗುತ್ತೆ. ಸೊ ಅದೇ ರೀತಿಯಾಗಿ ನಾನು ಒಂದು ಸ್ಯಾಂಪಲ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಸ್ಯಾಂಪಲ್ ಯಾವುದು ಅಂತಂದ್ರೆ ವಿಕೃಷ್ಟ. ಯಾಕೆ ವಿಕೃಷ್ಟ? ರೆಕ್ಟ್ಯಾಂಗ್ಯುಲರ್, ಮಧ್ಯಮ, ಮೀಡಿಯಂ ಸೈಜ್ಡ್ ರೆಕ್ಟ್ಯಾಂಗ್ಯುಲರ್ ಆಡಿಟೋರಿಯಂ ಅನ್ನ ನಾನು ನಿಮ್ಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಅಂದ್ರೆ ಭೂಲೋಕದಲ್ಲಿ ಅದು ಎಲ್ಲರಿಗೂ ವರ್ಕ್ ಆಗುವಂತಹ ಸೈಜ್ ಅಂತ. ಇನ್ನು ನಾವು ಅದನ್ನ 3 ಡೈಮೆನ್ಷನಲಿ ಯಾವ ರೀತಿ ಇತ್ತು ಅಂತ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇದು ಒಂದು ರಿಸರ್ಚ್ ಅಲ್ಲಿ ನಾನು ತಿಳ್ಕೊಂಡಂತಹ ಒಂದು ವಿಷಯ. ಇದಾಗಿದ ತಕ್ಷಣ ನಾನು ವಿ ವಿಲ್ ಜಸ್ಟ್ ಟಚ್ ಅಪಾನ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಅಂಡ್ also various different sculptural aspects of this ನಾಟ್ಯ ಮಂಟಪ. ಈ ಚಿತ್ರ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದು ಪರ್ಸಿ ಬ್ರೌನ್ ಅಂತ ಹೇಳಿ ಹಿಸ್ಟಾರಿಯನ್, ವೇದ ಕಾಲದ ಒಂದು ಮನೆಗಳು ಯಾವ ರೀತಿ, ಒಂದು ಹಳ್ಳಿ ಯಾವ ರೀತಿಯಾಗಿರ್ತದೆ ಅಂತ ಹೇಳುವಲ್ಲಿ ಈ ಚಿತ್ರಣ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಎಲ್ಲ ಮನೆಗಳು ಯಾವ ರೀತಿ ಇದೆ, ಎಲ್ಲಾ ಒಂದು ಊರಿಗೂ ಒಂದು ಗೇಟ್ ಅಂತ ಮಾಡ್ತಾನೆ. ಇವೆಲ್ಲವೂ ಕೂಡ ನಮ್ಮ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಇಂದ ಇನ್ಸ್ಪೈರ್ಡ್ ಅಂತ ಹೇಳಲಿಕ್ಕೆ ಈ ಕೆಳಗಡೆ ಒಂದು ನಮಗೆ ಸಿಗ್ತದೆ. ಇದು ಸ್ತೂಪದಲ್ಲಿರುವಂತಹ ಎಂಟ್ರೆನ್ಸ್ ಗೇಟ್ಗಳು. ಇದನ್ನೇ ನಾವು ವೇದ ಕಾಲದ ಎಂಟ್ರೆನ್ಸ್ ಗೇಟ್ಗಳು. ಬಟ್ ಏನಂತಂದ್ರೆ ಇಲ್ಲಿ ಸ್ಟೋನ್ ಅಲ್ಲಿ ಇತ್ತು, ಇಲ್ಲಿ ಟಿಂಬರ್ ಗೆ ಬಂದಿದೆ, ಅಂದ್ರೆ ವುಡ್ ಆರ್ಕಿಟೆಕ್ಚರ್ ಬಂದಿದೆ. ಮತ್ತೆ ಇದೊಂದು ಫೀಚರ್, ಹಾರ್ಸ್ ಶೋ, ಇನ್ವರ್ಟೆಡ್ ಹಾರ್ಸ್ ಶೋ ಆಗಿರುವಂತಹ ಡೀಟೇಲ್. ಈ ಡೀಟೇಲ್ ಅನ್ನ ನೀವು ಎಲ್ಲಾ ಮನೆಗಳಲ್ಲೂ ಕೂಡ ಮೇಲ್ಗಡೆ ಆಗಿರುವಂತದ್ದನ್ನ ನೋಡ್ಬೋದು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಆಗಿನ ಕಾಲದ ಒಂದು ನಗರವನ್ನ ನೀವು ನೋಡಿದ್ರು, ಅಂದ್ರೆ ಮಗಧ ದೇಶ ಯಾವ ರೀತಿ ಇತ್ತು, ಮಗಧ ದೇಶ ಅಂದ್ರೆ ಅದ್ರದ್ದೊಂದು ಚಿತ್ರಣ ಈಗ ಇಲ್ಲ ಅದು. ಬಟ್ ಆಗಿನ ಕಾಲದ ಒಂದು ರಾಜಪ್ರಾಸಾದದ ಒಂದು ಚಿತ್ರಣವನ್ನ ನಾನು ನಿಮಗೆ ಇಲ್ಲೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನೀವು ಆ ಗವಾಕ್ಷಿಯನ್ನ, ಅಂದ್ರೆ ಮೇಲ್ಗಡೆ ಇರುವಂತಹ ಉಲ್ಟಾ ಯು ಇರುವಂತಹ ಒಂದು ಫೀಚರ್ ನ ನೋಡಬಹುದು. ಮತ್ತೆ ಲಾಟ್ ಆಫ್ ಥಿಂಗ್ಸ್ ಡನ್ ಫ್ರಮ್ ಸ್ಟೋನ್ ಟು
ವುಡ್. ಸೊ ಈ ಭರತನ ಒಂದು ನಾಟ್ಯಗೃಹ ಕೂಡ ಆಗಿನ ಕಾಲದ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಇಂದ ಇನ್ಸ್ಪಿರೇಷನ್ ನ ತಗೊಂಡಿದೆ. ನಾವು ಆರ್ಕಿಟೆಕ್ಚರ್ ಓದಬೇಕಾದ್ರೆ ವೇದಿಕ್ ಸಿವಿಲೈಸೇಷನ್ಗೆ ದೇರ್ ವರ್ ಲಾಟ್ ಆಫ್ ಇನ್ಫ್ಲೂಯೆನ್ಸಸ್ ಫ್ರಮ್ ಬುದ್ಧಿಸ್ಟ್ ಆರ್ಕಿಟೆಕ್ಚರ್, ಇವನ್ ಫ್ರಮ್ ಅ ಸ್ಮಾಲ್ ವಿಂಡೋ, ಬಿಕಾಸ್ ಬುದ್ಧಿಸ್ಟ್ ವೇರ್ ಮೋಸ್ಟ್ಲಿ ಡೂಯಿಂಗ್ ರಾಕ್ ಕಟ್ ಆರ್ಕಿಟೆಕ್ಚರ್ ಅಂತಂದ್ರೆ ಗುಹಾಂತರ ದೇವಾಲಯಗಳನ್ನ ಬುದ್ಧಿಸ್ಟ್ ಪೀರಿಯಡ್ ಅಲ್ಲಿ ನಾವು ನೋಡ್ತೀವಿ. ಸ್ಲೋಲಿ ವೇದಿಕ್ ಟೈಮ್ ಅಲ್ಲಿ ನಾವು ಅದೇ ಗುಹೆಗಳಲ್ಲಿದ್ದಂತಹ ಫೀಚರ್ ಗಳನ್ನ ನೆಲದ ಮೇಲೆ ಸ್ಟ್ಯಾಂಡ್ ಅಲೋನ್ ಅಂತ ನೋಡ್ತೀವಿ. ನಮ್ಮ ದೇವಾಲಯಗಳು ಕೂಡ ಫಸ್ಟ್ ಗುಹಾಂತರ ದೇವಾಲಯಗಳಿತ್ತು, ಆಮೇಲೆ ದೇವಾಲಯಗಳು ಆಕ್ಚುಲಿ ಆಚೆ ಬಂದಿತ್ತು. ಯಾಕೆ ಅಂತಂದ್ರೆ ಸ್ಲೋಲಿ ಜನ ಹೆಂಗೆ ಕಟ್ಟಬೇಕು ಅಂತ ಕಲ್ತ್ಕೊಂಡ್ರು ಅನ್ನುವಂತಹ ಒಂದು ಪರಿಕಲ್ಪನೆ. ಈ ನಾಟ್ಯಶಾಸ್ತ್ರದಲ್ಲಿ ವಿವರಿಸಿರುವಂತಹ ಈ 34 ಆಲ್ಮೋಸ್ಟ್ ಶ್ಲೋಕಗಳಲ್ಲಿ ಬರುವಂತಹ ನಾಟ್ಯಗೃಹದ ವರ್ಣನೆ ಈ ರೀತಿಯಾಗಿ ಪ್ರಾಬಬಲಿ ಇರಬಹುದು ಎನ್ನುವಂತಹ ಚಿತ್ರಣವನ್ನ ನಾವು ಹಲವಾರು ಪುಸ್ತಕಗಳಲ್ಲಿ ನೋಡಬಹುದಾಗಿದೆ. ಇದು ಒಂದು ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ನಾವೇನ್ ಕಾಣಿಸ್ತಿದೀವಿ ನಿಮಗೆ ನೋಡಿ, ಇದು ದಿಸ್ ವಿಲ್ ಬಿ ದ ಎಂಟ್ರೆನ್ಸ್. ದಿಸ್ ವಿಲ್ ಬಿ ಲೈಕ್ ಅ ಸ್ಮಾಲ್ ಎಂಟ್ರೆನ್ಸ್ ಪೆವಿಲಿಯನ್ ಬಿಫೋರ್ ಯು ಎಂಟರ್ ದಿ ಆಡಿಟೋರಿಯಂ ಅಂಡ್ ಆಫ್ಟರ್ ಯು ಎಂಟರ್ ದಿ ಆಡಿಟೋರಿಯಂ. ಐ ಜಸ್ಟ್ ಎಕ್ಸ್ಪ್ಲೇನ್ ದಿ ಬೇಸಿಕ್ ಪಾರ್ಟ್ಸ್ ಆಫ್ ದಿ ಆಡಿಟೋರಿಯಂ. ಸೊ ಇಲ್ಲಿ ಎಂಟ್ರೆನ್ಸ್, ಅದೇ ಎಂಟ್ರೆನ್ಸ್ ಅಲ್ಲಿ ಒಂದು ಲಾಬಿ ತರ, ನೀವು ಹೋಗಿ ಚೆನ್ನಾಗಿದ್ದೀರಾ, ನಮ್ಮ ಫ್ರೆಂಡ್ ಬರ್ತಾನೆ, ವೇಟ್ ಮಾಡ್ಬೇಕು, ಸೊ ಆ ತರ ಇರುವಂತಹ ಸಿಚುವೇಶನ್ ಇಲ್ಲಿ ಬರುತ್ತೆ. ಮತ್ತೆ ಇದು ಆಡಿಯನ್ಸ್ ಗ್ಯಾಲರಿ, ಮತ್ತೆ ಇದು ಬಂದು ಪರ್ಫಾರ್ಮೆನ್ಸ್ ಮಾಡುವಂಥದ್ದು, ಮತ್ತೆ ಇದು ಕುಟ್ಟಪಂ ಅಂತ ಹೇಳಿ ಇಲ್ಲಿ ವಾದ್ಯದವರು ಕೂರ್ಲಿಕ್ಕೆ ಜಾಗ. ಈಗ ನಮ್ಮ ಯಕ್ಷಗಾನ ಮತ್ತು ಕಥಕಳಿಯಲ್ಲಿ ಈಗಲೂ ಕೂಡ ಆ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡ್ತೇವೆ. ರಂಗದ ಮಧ್ಯದಲ್ಲಿ ಹಿಂದೆಗಡೆ ರಂಗಶೀರ್ಷದಲ್ಲಿ ಕುಟಪವನ್ನ ಅಂದ್ರೆ ವೇದಿಕೆ ಅಂದ್ರೆ ಎಕ್ಸ್ಟೆಂಡೆಡ್ ಒಂದು ಪೋರ್ಷನ್ ಅನ್ನ ಮಾಡ್ತಾರೆ, 4 ಕಂಬ ಇರುವಂತಹ ಜಾಗ. ಇಲ್ಲಿ ವಾದ್ಯದವರು ಕೂರ್ಬೇಕು ಅಂತ ಇದೆ. ಇಲ್ಲಿ ಮೇನ್ ಪರ್ಫಾರ್ಮೆನ್ಸ್ ಆಗುತ್ತೆ, ಇಲ್ಲಿ ಎಂಟ್ರಿ ಎಕ್ಸಿಟ್ಗೆ ಇದು. ಮತ್ತೆ ನೇಪಥ್ಯದಿಂದ 2 ಡೋರು, ಗರ್ಲ್ಸ್ಗೆ ಬೇರೆ, ಬಾಯ್ಸ್ಗೆ ಬೇರೆ, ಲೇಡೀಸ್ಗೆ ಬೇರೆ, ಜೆಂಟ್ಸ್ಗೆ ಬೇರೆ. ನಾವು ಇದನ್ನ ನೋಡ್ಬೋದು, ಗ್ರೀನ್ ರೂಮ್ಸ್ ಅನ್ನ ನೋಡ್ಬೋದು. ಇದು ಮತ್ತೆ ಭರತ ಹೇಳಿರುವಂತಹ ಇಮ್ಯಾಜಿನೇಷನ್ ಇನ್ ಸೆಂಚುರೀಸ್ ಬಿಫೋರ್ ಕ್ರೈಸ್ಟ್. ಅದನ್ನ ನಾವು ಉದ್ದಗಲಕ್ಕೆ ಒಂದು ಕಟ್ ಮಾಡಿದ ಸೆಕ್ಷನ್ ಅನ್ನ ನಾವು ನೋಡಿದರೆ, ಇಲ್ಲಿ ಈ ಕಡೆಯಿಂದ ಬರ್ತೀನಿ, ಇದು ನಮ್ಮ ಎಂಟ್ರೆನ್ಸ್ ಇಂದ ಬರ್ತಿದ್ದಂಗೆ ನಿಮಗೆ ಆಡಿಟೋರಿಯಂ ನೋಡಿ ಎಷ್ಟು ಈಗಿನ ಒಂದು ಮಾಲ್ ಅಲ್ಲಿ ಬರುವಂತಹ ಸೀಟಿಂಗ್ ತರ ರೇಕ್ಡ್ ಅಂದ್ರೆ ಮೆಟ್ಲಿರುವಂತಹ ಸೀಟಿಂಗ್ ಅನ್ನ ನಾವಿಲ್ಲಿ ನೋಡ್ತೀವಿ. ಐ ಥಿಂಕ್ ಇಟ್ಸ್ ಕ್ಲಿಯರ್. ಅಲ್ಲಿಂದ ಬಂದಾಗ ಸ್ವಲ್ಪ ಮಧ್ಯೆ ಗ್ಯಾಪ್ ಇದೆ, ಅಲ್ಲಿಂದ ರೈಸ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಪರ್ಫಾರ್ಮೆನ್ಸ್ ಆಗುತ್ತೆ. ಮತ್ತೆ ಇದು ನೇಪಥ್ಯ. ಇದು ರೂಫ್ ಫಾರ್ಮ್ ಯಾಕೆ ಹಿಂಗಿದೆ ಅಂತ ನಾನು ನಿಮ್ಗೆ ಡೀಟೇಲ್ ಅಲ್ಲಿ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಹೇಳ್ತೀನಿ. ಸೈಡ್ ಇಂದ ನಮ್ಮ ಈ ನಾಟ್ಯಗೃಹವನ್ನ ನೋಡ್ಬೇಕು ಅಂದ್ರೆ ಆ ಭರತ ಹೇಳಿರುವ ಪ್ರಕಾರದಲ್ಲಿ ಈ ರೀತಿಯಾಗಿದೆ. ಸಣ್ಣ ಸಣ್ಣ ಕಿಟಕಿಗಳಿರುವಂತದ್ದು, ಮತ್ತೆ ಮೇಲ್ಗಡೆ ಒಂದು ಬ್ಯಾರೆಲ್ ವಾಲ್ಟ್ ಅಂತ ನಾವು ಕರಿತೀವಿ, ಅಂದ್ರೆ ಡೋಮ್ ಅನ್ನ ಎಳೆದಿರುವಂತದ್ದು ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ. ಮುಂದೆಯಿಂದ ನೋಡಕ್ಕೆ ಯಾವ ತರ ಕಾಣುತ್ತೆ, ನಮ್ಮ ಭರತನ ಒಂದು ವಿಕೃಷ್ಟ ಮಧ್ಯಮ ಥಿಯೇಟರ್ ಅಂದ್ರೆ ಈ ರೀತಿಯಾಗಿ ಕಾಣುತ್ತೆ. ಮತ್ತೆ ಇದರಲ್ಲೂ ನೀವು ಹಲವಾರು ಚೈತ್ಯ ಹಾಲ್ ಅಲ್ಲೆಲ್ಲ ನೋಡಿರಬಹುದು ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಅಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಫೀಚರ್ ಆಗುತ್ತೆ. ಇದನ್ನ ಗವಾಕ್ಷಿ ಅಂತಾನೂ ಕರೀತಾರೆ, ವೆಂಟಿಲೇಟರ್ ಅಂತ. ಸೊ ಹಾಗಾಗಿ ಇದು ನಮ್ಮ ಶಾಸ್ತ್ರೀಯ ಭರತನ ಕಾಲದಲ್ಲಿ ಇದ್ದಂತಹ ಒಂದು ಎಲಿವೇಶನ್ ಅಂತ ನಾವೇನ್ ಕರಿತೀವಿ. ಮನೆ ಪ್ಲಾನ್ ಮಾಡಿಸಿದ್ರೆ ಫಸ್ಟ್ ನೋಡೋದೇ ನಮ್ಮ ಮನೆ ಎಲಿವೇಶನ್ ಹೆಂಗ್ ಕಾಣುತ್ತೆ ಅಂತ. ಸೊ ಈ ರೀತಿಯಾಗಿ ಒಂದೇ ಎಂಟ್ರೆನ್ಸ್ ಕೊಟ್ಟಿರ್ತಾನೆ ಅವನ ಆಡಿಯನ್ಸ್ಗೆ, ಒಂದ್ ಎಂಟ್ರೆನ್ಸ್ ಮತ್ತೆ ಒಂದು ಮಂಟಪದಿಂದ ನೀವು ಎಂಟರ್ ಆಗ್ತೀರಾ ಆಡಿಟೋರಿಯಂಗೆ. ಇನ್ನು ರಂಗಮಂಟಪ ಒಳಗಡೆ ಸ್ಟೇಜ್ ಎಂಟರ್ ಆದ್ಮೇಲೆ ಸ್ಟೇಜ್ ಯಾವ ತರ ಕಾಣುತ್ತೆ ಅಂದ್ರೆ ನಿಮಗೆ ಈ ತರ ಕಾಣುತ್ತೆ. ತುಂಬಾ ಸುಂದರವಾಗಿ ಕೆತ್ತಲ್ಪಟ್ಟಂತಹ ವುಡನ್ ಕಾಲಮ್ಸ್, ಮತ್ತೆ ಅದಕ್ಕೆ ಶಿಲ್ಪಗಳು, ಮತ್ತೆ ಅಲ್ಲಿ ಹ್ಯಾಂಗಿಂಗ್ ಲೈಟ್ಸ್ ಇರುತ್ತೆ, ಮತ್ತೆ ಒಳಗಡೆಯಿಂದ ಆಚೆ ಬರಕ್ಕೆ 2 ಡೋರ್ ಇರುತ್ತೆ. ಸೊ ಯು ಕ್ಯಾನ್ ಯೂಸ್ ಮೇಲ್ ಫಿಮೇಲ್ ಅಥವಾ ಯಾವ ಕಡೆಯಿಂದ ಎಂಟ್ರಿ ಎಕ್ಸಿಟ್ ಬೇಕೋ ಆ ಕಡೆಯಿಂದ. ಈ ಮಂಟಪ ಇದೆಯಲ್ಲ, ಈ ಮಂಟಪದಲ್ಲಿ ವಾದ್ಯಗಾರರು ಕೂರುವಂತಹ ಸ್ಥಳ, ವೇದಿಕೆ ಅಂತಾನೂ ಕರೀತಾರೆ. ಮುಂದೆ ಪರ್ಫಾರ್ಮೆನ್ಸ್ ಆಗುತ್ತೆ. ಸೊ ಇದು ನಿಮಗೆ ಕಾಣುವಂತಹ ಚಿತ್ರಣ ವೇದಿಕೆಯದು ಅಂದ್ರೆ ಸ್ಟೇಜ್. ಸೊ ಈ ರೀತಿಯಾಗಿ ಒಂದು ಇಮ್ಯಾಜಿನೇಷನ್, ದಿಸ್ ಇಸ್ ನಾಟ್ ಡೈರೆಕ್ಟ್ಲಿ ಟೋಲ್ಡ್ ಬೈ ಎನಿಬಡಿ, ಬಟ್ ಇಟ್ ಇಸ್ ಎ ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತೀವಿ ನಾವು ನಮ್ಮ ಆರ್ಕಿಟೆಕ್ಚರಲ್ ರಿಸರ್ಚ್ ಅಲ್ಲಿ. ಹಲವಾರು ಶ್ಲೋಕಗಳಿದೆ ವಾಸ್ತುಶಾಸ್ತ್ರದಲ್ಲಿ ಯಾವ ರೀತಿ ಇತ್ತು. ಸಮರಾಂಗಣ ಭೋಜ ಬರೀ ನವರಸಗಳ ಬಗ್ಗೆ ಬರೆದಂತವನಲ್ಲ, ಸರಸ್ವತಿ ಕಂಠಾಭರಣ ಅಲ್ಲ. ಭೋಜನ ಕಾಲದಲ್ಲಿ ಸಮರಾಂಗಣ ಸೂತ್ರಧಾರ ಅನ್ನುವಂತಹ ಒಂದು ಗ್ರಂಥ ಕೂಡ ರಚಿತವಾಯಿತು. ಈ ಸಮರಾಂಗಣ ಸೂತ್ರಧಾರದಲ್ಲಿ
ಬೇರೆ ಬೇರೆ ಕ್ಷತ್ರಿಯರ ವಿಲೇಜ್ಗಳು ಯಾವ ರೀತಿ ಇರಬೇಕು ಅಂತ ಸುಂದರವಾಗಿ ವಿವರಣೆ, ಮನೆಯಿಂದ ಹಿಡಿದು ಭವನಗಳವರೆಗೂ ಆರ್ಕಿಟೆಕ್ಚರ್ ಇದೆ, ಎಲ್ಲ ಶ್ಲೋಕ ಫಾರ್ಮ್ಯಾಟ್ ಅಲ್ಲಿ ಇದೆ. ಅದನ್ನ ನಾವು ಈಗ ರಿಸರ್ಚ್ ಮಾಡಿ ಯಾವ ರೀತಿ ಇರಬಹುದು ಅಂತ ಇಮ್ಯಾಜಿನರಿ ಕೊಡ್ತಾ ಇದ್ದೇವೆ. ಇನ್ನು ಕಮಿಂಗ್ ಟು ದಿ ವ್ಯೂವರ್ಸ್ ಕ್ವೆಶ್ಚನ್, ಡೈರೆಕ್ಟ್ಲಿ ಟಪಿಂಗ್ ಆನ್, ಯಾವ ರೀತಿ ಕಟ್ತಾ ಇದ್ರು, ಯಾವ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾ ಇದ್ರು, ಈಗೆಲ್ಲ ತೋರಿಸ್ಬಿಟ್ಟೆ. ಎಲ್ಲ ನೋಡಿದ್ರೆ ಕಲ್ಲಿನ ಬಿಲ್ಡಿಂಗ್ ತರ ಅನ್ಸುತ್ತೆ, ಯಾಕಂದ್ರೆ ನೀವೆಲ್ಲ ಚೈತ್ಯ, ಅಜಂತ ಎಲ್ಲರೂ ನೋಡಿದ್ರೆ ಆ ತರ ಬಿಲ್ಡಿಂಗ್ಸ್ ನಿಮಗೆ ಕಾಣುತ್ತೆ. ಸೊ ನಾಟ್ಯಶಾಸ್ತ್ರದ 91ನೇ 2ನೇ ಅಧ್ಯಾಯದ 91ನೇ ಶ್ಲೋಕಕ್ಕೆ ಈಗ ನಾವಾಗ್ಲೇ ಸೇರಿದ್ದೇವೆ. ಇಷ್ಟಕಾದಾರುಭಿಹಿ ಕಾರ್ಯಂ ಪ್ರೇಕ್ಷಕಾಣಾಂ ನಿವೇಶನಂ ಹಸ್ತ ಪ್ರಮಾಣೈರುತ್ಸಾದೈ ಭೂಮಿ ಭಾಗ ಸಮುತ್ತಿತೈಹಿ ಅಂತ ಭರತ ಹೇಳ್ತಾನೆ. ಅಂದ್ರೆ ಇಷ್ಟ ಅಂದ್ರೆ ನನಗೆ ಇಷ್ಟ ಬಂದಂಗಲ್ಲ, ಇಷ್ಟಿಕ ಅಂತಂದ್ರೆ ಇಟ್ಟಿಗೆ, ದಾರುಕ ಅಂತಂದ್ರೆ ಮರ. ಮರದಲ್ಲಿ ಮತ್ತೆ ಕಾಷ್ಟ ಅಂತಾನು ಬರುತ್ತೆ, ಮತ್ತೆ ದಾರುಕ ಅಂತಾನು ಬರುತ್ತೆ. ದಾರುಕ ಇಸ್ ಸೀಸನ್ಡ್ ವುಡ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಟ್ಸ್ ಬೇಸಿಕಲಿ ಟಿಂಬರ್. ಮತ್ತೆ ಇಟ್ಟಿಗೆ, ಇದೇನಪ್ಪ ಈಗಿನ ಕಾಲದಲ್ಲಿ ಬರುವಂತದ್ದು ಇಟ್ಟಿಗೆ ಅಂತ ನಾವು ಅನ್ಕೊಂಡ್ರೆ, ನೀವು ನೋಡ್ಬೋದು 2500 ಇಂದ 1700 ಬಿಟ್ವೀನ್ 2500 to 1700 BC, cities like Mohenjo-daro, Harappa were built long before Vedic civilization, and they were completely built by bricks. There are two types of bricks. ಒಂದು ಸುಡುವಂತಹ ಬ್ರಿಕ್, ಇನ್ನೊಂದು ಸನ್ ಡ್ರೈಡ್ ಬ್ರಿಕ್ಸ್ ಅಂತ. ಅದನ್ನ ಅಡೋಬ್ ಬ್ರಿಕ್ಸ್ ಅಥವಾ ಅಡೋಬೆ ಬ್ರಿಕ್ಸ್ ಅಂತ ಕರಿತೀವಿ. ಎರಡನ್ನೂ ಯೂಸ್ ಮಾಡಿ ಕಟ್ಟಿದಂತಹ ಸಿಟೀಸೇ ಸಿಕ್ಕತ್ತೆ. ಮೊಹೆಂಜೊದಾರೋ, ಹರಪ್ಪ, ಲೋಥಲ್, ಬೇಸಿಕಲಿ ಸಿಂಧು ನದಿಯ ಒಂದು ತಟದಲ್ಲಿ ಬಂದಂತಹ ಸಿವಿಲೈಸೇಷನ್ಸ್, ವರ್ಲ್ಡ್ಸ್ ಅರ್ಲಿಯೆಸ್ಟ್ ಸಿವಿಲೈಸೇಷನ್ಸ್ ಇವಾಗಿವೆ. ಸೊ ಇವುಗಳನ್ನೇ ಬ್ರಿಕ್ ಅಲ್ಲಿ ಕಟ್ಟಿದ್ರು ಅಂತ ಹೇಳ್ತಾರೆ. ಸೊ ಮತ್ತೆ ಇವುಗಳನ್ನ ನಾವು ನೋಡಿದಾಗ, ನೀವು ಜನರಲ್ ಆಗಿ ಈಗಲೂ ಕೂಡ ನಾವು ಮರಾಠರ ಒಂದು ಆರ್ಕಿಟೆಕ್ಚರ್ ಮತ್ತೆ ನಮ್ಮ ವಿಜಯನಗರದ ಹಲವಾರು ಬಿಲ್ಡಿಂಗ್ ಗಳನ್ನ ನೋಡಿದ್ರೆ ಗ್ರೌಂಡ್ ಫ್ಲೋರ್ ಗಳು ಕಲ್ಲಲ್ಲಿ ಅಥವಾ ಬ್ರಿಕ್ ಅಲ್ಲಿ ಕಟ್ತಾರೆ. ಅಪ್ಪರ್ ಫ್ಲೋರ್ ಹೋಗ್ತಾ ಹೋಗ್ತಾ ಅದು ಮರಕ್ಕೆ ಶಿಫ್ಟ್ ಆಗುತ್ತೆ. ಯಾಕೆ ಮರದ ಒಂದು ಬಿಲ್ಡಿಂಗ್ಸ್ ನ ಕಟ್ತಾರೆ ಅಂದ್ರೆ, ಲೋಡ್ ಆನ್ ದಿ ಬಿಲ್ಡಿಂಗ್ ವಿಲ್ ಬಿ ಲೆಸ್ಸರ್, ಸೊ ಯು ಫೀಲ್ ವೆರಿ ಲೈಟ್ ಅಂತ. ಸೊ ಮತ್ತೆ ತುಂಬಾ ಸ್ಪ್ಯಾನಿಗೆ ಅವಾಗ ಕಟ್ಟಲಿಕ್ಕೆ ಮತ್ತೆ ಸ್ಟ್ರಕ್ಚರಲಿ ಸಪೋರ್ಟ್ ಮಾಡ್ಲಿಕ್ಕೆ ಕಾಂಕ್ರೀಟ್ ಟು ಸಿಮೆಂಟ್ ಇಲ್ಲದ ಕಾರಣ, ಸೊ ದಿಸ್ ವಾಸ್ ದಿ ಬೆಟರ್ ಅಂತ ಹೇಳ್ತೀವಿ. ಸೊ ಇಷ್ಟಿಕಾ ದಾರುಕಾವಿಹಿ ನಾಟ್ಯ ಮಂಟಪಗಳನ್ನ ನಾವು ಕಟ್ಟಿದೀವಿ ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಇಂಬುಗೊಡುವಂತೆ ನಮ್ಮ ಋಗ್ವೇದದಲ್ಲಿಯೂ ಕೂಡ ಕಾರ್ಪೆಂಟರ್ಗಳಿಗೆ ಹೈಯೆಸ್ಟ್ ಆರ್ಟಿಸಾನ್ಸ್ ಅನ್ನುವಂತಹ ಪೊಸಿಷನ್ ಅನ್ನ ಕೊಟ್ಟಿದ್ದಾರೆ. ಕಾರ್ಪೆಂಟರ್ಸ್ಗೆ ಹೈಯೆಸ್ಟ್ ಆರ್ಟಿಸಾನ್ಸ್ ಅಂತ ಕರೀತಾರೆ. ಮತ್ತೆ ಶತಪಥ ಬ್ರಾಹ್ಮಣ, ವುಡನ್ ಪಿಲ್ಲರ್ಸ್ ವಿತ್ ಶೀಟ್ ಕಾಪರ್ ಪ್ಲೇಟಿಂಗ್ ಗಳನ್ನು ಕೂಡ ಮಾಡುವಂತಹ ವುಡನ್ ಪಿಲ್ಲರ್ಸ್ ಗಳನ್ನ ಮಾಡ್ತಾ ಇದ್ದಂತೆ. ಇನ್ನು ಬುದ್ಧಿಸ್ಟ್ ಇರಾನಲ್ಲಿ ನೋಡಿದಾಗ ನಾವು ಒಬ್ಬ ಮಹಾವರ್ಧಕಿ ಎನ್ನುವಂತಹ ಮಾಸ್ಟರ್ ಆರ್ಕಿಟೆಕ್ಟ್ ಅಥವಾ ಸ್ಥಪತಿಯ ಒಂದು ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಅವನು ಮಹಾ ಉಮಾಗೋ ಸಿಟಿ, ಮಹಾ ಉಮಾಗೋ ಅನ್ನುವಂತಹ ಒಂದು ನಗರವನ್ನ ನಿರ್ಮಿಸ್ತಾನೆ. ಆ ನಗರ ಫುಲ್ಲು ಕೂಡ 3 ಜನ ಕಾರ್ಪೆಂಟರ್ಸ್, ಶಿಲ್ಪಿಗಳು ಮತ್ತೆ ಒಬ್ಬ ಮಾಸ್ಟರ್ ಆರ್ಕಿಟೆಕ್ಟ್ ಸೇರಿ ಕಂಪ್ಲೀಟ್ಲಿ ವುಡನ್ ಸಿಟಿ ಅದು. ಸೊ ಈಗ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಲ್ಲ, ಅದು ಪಾಟಲಿಪುತ್ರದ ಹತ್ರ ಇದ್ದಂಥದ್ದು. ಈವನ್ ಇನ್ ಪಾಟಲಿಪುತ್ರ ದ ಪ್ಯಾಲೇಸ್ ಬೇಸ್ ವಾಸ್ ಓನ್ಲಿ ಇನ್ ಬ್ರಿಕ್ ಅಂಡ್ ಆಲ್ ದಿ ಟಾಪ್ ಫ್ಲೋರ್ಸ್ ವೇರ್ ಕಂಪ್ಲೀಟ್ಲಿ ಇನ್ ವುಡ್. ಸೊ ಇಲ್ಲಿ ಏನ್ ನೋಟ್ ಮಾಡ್ಕೋಬೇಕು ಅಂತಂದ್ರೆ, ಭರತನ ಒಂದು ಈ ನಾಟ್ಯ ಮಂಟಪದಲ್ಲಿ ಸ್ಟೋನ್ ಯೂಸೇಜ್ ಎಲ್ಲೂ ಕಾಣಲ್ಲ. ಸೊ ಅದೊಂದು ಯಾಕೆ ಅಂತ ಎಲ್ಲೂ ಇಲ್ಲ, ಯಾಕೆಂದ್ರೆ ಶ್ಲೋಕಗಳನ್ನ ನಾವು ತಗೊಂಡು ರೀಕನ್ಸ್ಟ್ರಕ್ಟ್ ಮಾಡಿರೋದು, ಎಲ್ಲೂ ಸ್ಟೋನ್ ಯೂಸೇಜ್ ಇಲ್ಲ. ಈವನ್ ಫಾರ್ ದಿ ಫೌಂಡೇಶನ್ ದೇ ಯೂಸ್ ಬ್ರಿಕ್ ಅಂಡ್ ಆಫ್ಟರ್ ದೇ ಗೋ ಹೈಯರ್ ದೇ ಯೂಸ್ ವುಡ್. ಸೊ ಬ್ರಿಕ್ ಮತ್ತೆ ವುಡ್ ಇಂದ ಕಟ್ಟಿರುವಂತದ್ದು ಈ ನಾಟ್ಯ ಮಂಟಪಗಳು. ಆ ನೆಕ್ಸ್ಟ್ ಫೌಂಡೇಶನ್ ಆಯ್ತು, ಬ್ರಿಕ್ಸ್ ನಲ್ಲಿ ವಾಲ್ಸ್ ಕಟ್ತಾರೆ. ಮತ್ತೆ ಈ ನಾಟ್ಯಶಾಸ್ತ್ರದಿಂದ ವಾಸ್ತುಶಿಲ್ಪದಿಂದ ತೆಗೆದುಕೊಂಡಿರುವಂತ 2 ಪದಗಳನ್ನ ನಾವು ನೋಡ್ಬೋದು, ಭಿತ್ತಿಲೇಪ ಮತ್ತು ಸುಧಾಕರ್ಮ ಅಂತ. ಭಿತ್ತಿಲೇಪ ಅಂದ್ರೆ ಪ್ಲಾಸ್ಟ್ರಿಂಗ್, ಗೋಡೆ ಕಟ್ಟದ ಮೇಲೆ ಪ್ಲಾಸ್ಟ್ರಿಂಗ್. ಸುಧಾಕರ್ಮ ಅಂತಂದ್ರೆ ವೈಟ್ ವಾಶ್, ಸುಣ್ಣ ಬಣ್ಣ ಹೊಡಿತೀವಲ್ಲ ಅದು ವೈಟ್ ವಾಶ್. ಇದರ ಡೀಟೇಲ್ ಅನ್ನು ಕೂಡ ಭರತ ಆಸ್ ಅ ಡಾನ್ಸ್ ಎಸ್ಥೆಟಿಷಿಯನ್ ಟಾಕ್ಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಅಂದ್ರೆ ಎಂತಹ ಇಂಟರ್ ಡಿಸಿಪ್ಲಿನರಿ ನಾಲೆಡ್ಜ್ ಅನ್ನ ಅವರು ತಗೊಂಡು ಇಲ್ಲಿ ನಮ್ಗೆಲ್ಲರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ವಿಷಯವನ್ನ ನಾವು ಮತ್ತೆ ಇಲ್ಲಿ ಗ್ರಹಿಸಬೇಕಾಗ್ತದೆ. ಗಂಭೀರ ಸ್ವರತಾಯೇನ ಕೃತಪಸ್ಯ ಭವಿಷ್ಯತಿ ಭಿತ್ತಿ ಕರ್ಮ ವಿಧಿಂ ಕೃತ್ವ ಭಿತ್ತಿಲೇಪಂ ಪ್ರತಾಪಯೇ. ನೀವು ಎರಡನ್ನೂ ಮಾಡ್ಬೇಕು. ಗೋಡೆ ಕಟ್ಬಿಟ್ಟು ಹಾಗೆ ಎಕ್ಸ್ಪೋಸ್ಡ್ ಬ್ರಿಕ್ ಎಲ್ಲ ಬಿಡೋ ಹಾಗಿಲ್ಲ. ನೀವು ಪ್ಲಾಸ್ಟರ್ ಮಾಡ್ಬೇಕು ಮತ್ತೆ ಅದಕ್ಕೆ ವೈಟ್ ವಾಶ್ ಅನ್ನ ಮಾಡ್ಬೇಕು. ವೈಟ್ ವಾಷಿಂಗಿಗೆ ಸುಧಾಕರ್ಮ ಅಂತ ಕರೀತಾರೆ.
ಸುಧಾ ಕರ್ಮ ತಥೈವಾಸ್ಯ ಕುರ್ಯಾತ್ ಬಾಹ್ಯಂ ಪ್ರಯತ್ನತಃ. ನಿಮಗೆ ಅಕಸ್ಮಾತ್ ಏನಾದ್ರೂ ದುಡ್ಡು ಕಮ್ಮಿ ಬಂದ್ರೆ ಎಕ್ಸ್ಟರ್ನಲ್ ಫಸಾಡ್ ಆದ್ರೂ ನೀವು ವೈಟ್ ವಾಶ್ ಮಾಡಬೇಕು. ಭಿತ್ತಿಶ್ವಥ ಚ ಲಿಪ್ತಾಶು ಪರಿಮೃಷ್ಟಾಸು ಸರ್ವತಃ. ಅಂದ್ರೆ ಏನೇನ್ ಯೂಸ್ ಮಾಡಬೇಕು ನೀವು? ಆಗಿನ ಕಾಲದಲ್ಲಿ ನೀವು ಲೈಮ್ ಮೋರ್ಟರ್ ಅಂತ ನೋಡ್ತೀವಿ, ಪ್ಲಾಸ್ಟರಿಂಗಿಗೆ ಸುಣ್ಣದ ಒಂದು ಲೈಮ್ ಇನ್ನ ನೋಡ್ತಾರೆ. ಅದರಲ್ಲಿ ನಿಮ್ಗೆ ಕಾಂಚ್ ಶೆಲ್ಸ್, ಕಪ್ಪೆ ಚಿಪ್ಪು, ಮರಳು ಮತ್ತು ಸೂಕ್ತಿಕ ಅಂದ್ರೆ ಸುಣ್ಣ ಸ್ಯಾಂಡ್ ಮತ್ತೆ ಇದು ಅದನ್ನ ಚೂನಾ ಅಂತಾನು ಕರೀತಾರೆ ನಾರ್ತ್ ಇಂಡಿಯಾನಲ್ಲಿ. ಸುಣ್ಣ ಚೂನಾ ಅದೇನಂತಾರೆ, ಆ ಮೂರನ್ನ ಮಿಕ್ಸ್ ಮಾಡಿ ಒಂದು ಅದನ್ನ ಎಷ್ಟು ಜನ ವಿವರಿಸ್ತಾನೆ ಅಂದ್ರೆ ಬೆಣ್ಣೆ ತರದಂತಹ ಒಂದು ಪೇಸ್ಟ್ ಅನ್ನ ಮಾಡ್ಕೊಂಡು ಲೇಯರ್ ಬೈ ಲೇಯರ್ ಮಾಡಬೇಕು. ಎಲ್ಲಿಯವರೆಗೂ? ಅಂಟಿಲ್ ಯು ಗೆಟ್ ಎ ಶೈನಿ ಸರ್ಫೇಸ್, ಅಲ್ಲಿವರೆಗೂ ನೀವು ಪ್ಲಾಸ್ಟರ್ ಮತ್ತೆ ವೈಟ್ ವಾಶ್ ಮಾಡಬೇಕು. ಯಾಕೆ ಶೈನಿಂಗ್ ಸರ್ಫೇಸ್ ಇರ್ಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಯಾಕೆ ಶೈನಿಂಗ್ ಸರ್ಫೇಸ್ ಇರ್ಬೇಕಂದ್ರೆ ಅದ್ರ ಮೇಲೆ ಚಿತ್ರಕರ್ಮವನ್ನ ಮಾಡ್ತಾ ಇದ್ದಾರೆ. ಈಗ ಪ್ಲಾಸ್ಟರಿಂಗ್ ಆಯ್ತು, ಭಿತ್ತಿಲೇಪ ಆಯ್ತು, ಸುಧಾಕರ್ಮ ಆಯ್ತು, ನೆಕ್ಸ್ಟ್ ಚಿತ್ರಕರ್ಮ ಅಂತಂದ್ರೆ ಏನು ಅಂತಂದ್ರೆ ವಾಲ್ಸ್ ಎಲ್ಲ ಬ್ಲಾಂಕ್ ವಾಲ್ಸ್ ಅಲ್ಲ. ಈಗ ನಮ್ಗೆಲ್ಲ ಅಷ್ಟಿಷ್ಟ, ಏನೋ ಪೇಂಟಿಂಗ್ ಅಂದ್ರೆಲ್ಲ ತೆಗೆದ್ಬಿಡಿ, ಗೋಡೆ ಅಂದ್ರೆ ಫುಲ್ ಪ್ಲೇನ್ ಇರ್ಬೇಕು ಈ ತರ ಅಂತ ಇಷ್ಟಪಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಸಮಾಸು ಜಾತ ಶೋಭಾಸು ಚಿತ್ರಕರ್ಮ ಪ್ರವರ್ತಯೇ ಚಿತ್ರಕರ್ಮಣಿ ಚಾಲೇಖ್ಯಾಹ ಪುರುಷಾಃ ಸ್ತ್ರೀ ಜನಾಸ್ತಥಾ ಲತಾಬಂಧಾಶ್ಚ ಕರ್ತವ್ಯಾಶ್ಚರಿತಂ ಆತ್ಮಭೋಗಜಂ ಏವಂ ವಿಕೃಷ್ಟಂ ಕರ್ತವ್ಯಂ ನಾಟ್ಯವೇಶ್ಮ ಪ್ರಯೋಕ್ತಿಭಿಃ ಅಂತ ಹೇಳ್ತಾನೆ. ಅಂದ್ರೆ ಈ ಬ್ಯೂಟಿಫುಲ್ ಆಗಿ ಪ್ಲಾಸ್ಟರ್ ಆಗಿರುವಂತಹ ಶೈನಿ ವಾಲ್ಸ್ ಮೇಲೆ ನೀವು ಭಿತ್ತಿ ಚಿತ್ರಗಳನ್ನ, ಅಂದ್ರೆ ದಟ್ ಇಸ್ ವೇರ್ ಆರ್ಟಿಸ್ಟ್ ಆರ್ ಆಲ್ಸೋ ಎಂಪ್ಲಾಯ್ಡ್. ಈಗ ಬಿಲ್ಡಿಂಗ್ಸ್ ಕಟ್ಟಬೇಕಂದ್ರೆ ಬರೀ ಕಾಂಟ್ರಾಕ್ಟರ್ಸ್ ಮತ್ತೆ ಮೇಸನ್ಸ್ ಇದ್ರೆ ಸಾಕು. ವಿ ಡೋಂಟ್ ಇನ್ವಾಲ್ವ್ ದೀಸ್ ಆರ್ಟಿಸನ್ಸ್. ದಟ್ ಇಸ್ ವೈ ದ ಪ್ರೊಫೆಷನ್ ಇಸ್ ಅಂಡರ್ ಥ್ರೆಟ್, ಬಿಕಾಸ್ ಇನ್ ಟ್ರೆಡಿಷನಲ್ ಆರ್ಕಿಟೆಕ್ಚರ್ ಎವ್ರಿಬಡಿ ಹ್ಯಾಸ್ ಈಕ್ವಲ್ ರೋಲ್. ಐ ಥಿಂಕ್ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಒಂದು ವಾಲ್ ಆದ್ಮೇಲೆ ಅದಕ್ಕೆ ನೀವು ಕಂಪಲ್ಸರಿಯಾಗಿ ಸುಂದರವಾದ ಚಿತ್ರಗಳನ್ನ, ಅವರು ಭಿತ್ತಿ ಚಿತ್ರಗಳನ್ನ, ವಾಲ್ ಪೇಂಟಿಂಗ್ಸ್ ಅನ್ನ ಮಾಡ್ಬೇಕಿತ್ತಂತೆ ಈ ರಂಗದಲ್ಲಿ. ಯಾರ್ಯಾರು ಇರ್ಬೋದು ಅದರಲ್ಲಿ? ಬೇರೆ ಬೇರೆ ಪುರುಷರು, ಬೇರೆ ಬೇರೆ ಸ್ತ್ರೀಯರು, ಮತ್ತೆ ಲತಾ ಬಂಧಗಳು, ಮತ್ತೆ ಯು ಸೇ ಕ್ರೀಪರ್ಸ್ ಅಂಡ್ ಎಕ್ಸೆಟ್ರಾ ಅಂಡ್ ವೇರಿಯಸ್ ಡಿಫರೆಂಟ್ ನ್ಯಾಚುರಲ್ ಫೀಚರ್ಸ್ ನ ನೀವು ಅಲ್ಲಿ ಸಿಗಿಸಬಹುದು ಅಂತ. ಶ್ರೀವಿದ್ಯಾ ಮೇಡಮ್ ಆನ್ಸರ್ ಕೊಟ್ಬಿಟ್ಟಿದ್ದೀರಾ. ಇಸ್ ಇಟ್ ಪ್ರಾಬಬ್ಲಿ ಬಿಕಾಸ್ ಆಫ್ ಎಕೋ ಪ್ರಾಬ್ಲಮ್? ಎಕ್ಸಾಕ್ಟ್ಲಿ, ನಾನು ಅದೇ ಅಕಾಸ್ಟಿಕ್ಸ್ ಹೇಳಬೇಕಾದ್ರೆ ಅದನ್ನ ಹೇಳೋಣ ಅಂತ ಇದ್ದೆ. ಸೊ ಆಟೋಮೆಟಿಕಲಿ ವಾಟ್ ಹ್ಯಾಪನ್ಸ್, ಇಫ್ ಯು ಹ್ಯಾವ್ ಅ ವೆರಿ ಸ್ಮೂತ್ ಸರ್ಫೇಸ್ ದ ಸೌಂಡ್ ಗೆಟ್ಸ್ ರಿಫ್ಲೆಕ್ಟೆಡ್. ಸೊ you will have very less echo problem. You have these kind of things, and even when you do this painting, it will have a rough texture. This rough texture absorbs. It's a natural sound absorbing technique which these people had used. So I think I'll go to that topic very quickly after this construction. So ಗೋಡೆಗಳಿದ್ವು. ಗೋಡೆ ಎದ್ದ ಮೇಲೆ ಒಳಗಡೆ ಹಾಲೋ ಇರ್ಬೇಕಲ್ಲ, ಯಾಕೆಂದ್ರೆ ಆಡಿಟೋರಿಯಂ ಅಲ್ಲಿ ಮಧ್ಯ ಕಾಲಮ್ಸ್ ಇಟ್ಟು ನಾವು ಡಾನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಎಲ್ಲಿ ಕಾಲಮ್ಸ್ ನ ಇಡ್ಬೇಕು, ಯಾವ ರೀತಿ ಸ್ತಂಭಗಳನ್ನ ಮಾಡ್ತಾ ಇದ್ರು ಅಂತ ಪ್ರತಿಯೊಂದಕ್ಕೂ ಇಲ್ಲಿ ಒಂದು ಲೇಔಟ್ ಅನ್ನ ನಮ್ಮ ಸ್ಕಾಲರ್ಸ್ ಕೊಟ್ಟಿದ್ದಾರೆ. ಈಗ ಇದು ರೆಕ್ಟಾಂಗ್ಯುಲರ್ ಶೇಪ್ ಆಡಿಟೋರಿಯಂ ಅಲ್ಲಿ ಚುಕ್ಕಿ ನಿಮಗೆ ಕಾಣಿಸ್ತಾ ಇರೋದೆಲ್ಲ ಕಾಲಮ್ ಲೊಕೇಶನ್ಸ್. ಇಲ್ಲಿ ಮಧ್ಯ ಆಡಿಯನ್ಸ್ ಕೂರ್ತಾರೆ. ಸೊ ಆಡಿಯನ್ಸ್ ಕೂರೋ ಜಾಗಕ್ಕೆ, ಪರ್ಫಾರ್ಮರ್ಸ್ ಪರ್ಫಾರ್ಮ್ ಮಾಡೋ ಜಾಗಕ್ಕೆ ಎಲ್ಲೂ ಕಾಲಮ್ ಅಡ್ಡ ಬರಲ್ಲ. ಸೊ ದ ವ್ಯೂ ಇಸ್ ವೆರಿ ವೆರಿ ಸೀನ್. ಸೊ ಈ ರೀತಿಯಾಗಿ ಮೂರು ಇದಕ್ಕೂ ಕೊಡ್ತಾರೆ. ಸ್ಕ್ವೇರ್ಗೂ ಇದೆ, ಮತ್ತೆ ಟ್ರಯಾಂಗ್ಯುಲರ್ ಆಡಿಟೋರಿಯಂಗೂ ಕಾಲಮ್ ಗ್ರಿಡ್ಸ್ ಅನ್ನ ಅಷ್ಟು ಡೀಪ್ ಆಗಿ ನಮ್ಮ ನಾಟ್ಯಶಾಸ್ತ್ರದಲ್ಲೇನೆ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನನಗೆ ತುಂಬಾ ಇಷ್ಟವಾದಂತಹ ಒಂದು ಭಾಗವನ್ನ ನಿಮ್ಮೆಲ್ಲರ ಮುಂದೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು, ಸ್ತಂಭಾನಾಂ ಸ್ಥಾಪನಂ ಕಾರ್ಯಂ ಪ್ರಾಪ್ತೆ ಸೂರ್ಯೋದಯೇ ಶುಭೆ ಪ್ರಥಮೆ ಬ್ರಾಹ್ಮಣ ಸ್ತಂಭೆ ಸರ್ಪಿ ಸರ್ಪ ಸಂಸ್ಕೃತಃ ತತಶ್ಚ ಕ್ಷತ್ರಿಯ ಸ್ತಂಭ ವಸ್ತ್ರ ಮಾಲ್ಯಾನುಲೇಪನಂ ವೈಶ್ಯ ಸ್ತಂಭೆ ವಿಧಿಃ ಕಾರ್ಯೋ ದಿಗ್ಮಾಗೆ ಪಶ್ಚಿಮೋತ್ತರೆ ಶೂದ್ರ ಸ್ತಂಭೆ ವಿಧಿಃ ಕಾರ್ಯ ಸಮ್ಯಕ್ ಪೂರ್ವೋತ್ತರಾಶ್ರಯೇ ಅಂತ ಹೇಳ್ತಾನೆ. ಇದೇನು ಸಡನ್ ಆಗಿ ಸ್ತಂಭ ಅಂದ್ರೆ ಕಂಬಗಳ ವಿಷಯ ಬಂದಾಗ ಇವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ತಾನೆ ಅಂತಂದ್ರೆ ಅದು ಹಲವಾರು ವರ್ಣ, ಅಂದ್ರೆ ಈ ವರ್ಣಾಶ್ರಮದ 4 ಜನರು ಈ ನಾಟ್ಯ ಮಂಟಪದ 4 ಪಿಲ್ಲರ್ಗಳಂತೆ. ಅಂದ್ರೆ ಎಲ್ಲರೂ ಇರುವಂತಹ ಈ ಸಮಾಜದ ಒಂದು ಪ್ರತೀಕ ಈ ನಾಟ್ಯ ಮಂಟಪ ಅಂತ ಈ ವಿವರಣೆಯನ್ನ ಕೊಡ್ತಾನೆ. ಅದು
ವಾಯವ್ಯದಲ್ಲಿ ವೈಶ್ಯರು, ಈಶಾನ್ಯದಲ್ಲಿ ಶೂದ್ರರು, ಆಗ್ನೇಯದಲ್ಲಿ ಬ್ರಾಹ್ಮಣ, ಮತ್ತೆ ನೈಋತ್ಯದಲ್ಲಿ ಕ್ಷತ್ರಿಯ ಕಂಬಗಳನ್ನ ನೆಡುವಂತಹ ಪದ್ಧತಿ. ಯಾಕೆಂದ್ರೆ ಒಂದು ರಂಗಪೀಠವನ್ನ ನಾವು ತಗೊಂಡಾಗ ಮೇನ್ 4 ಕಾಲಮ್ಸ್ ಅನ್ನ ನೆಡಬೇಕು ಅಂತ ಹೇಳ್ತಾನೆ. ಅದು ಯಾವತ್ತು ಭಿತ್ತಿ ಕರ್ಮಣಿ ನಿವೃತ್ತೆ ಅಂದ್ರೆ ಭಿತ್ತಿ ಕರ್ಮಣಿ ಅಂದ್ರೆ ಗೋಡೆ ಕಟ್ಟಿ ಪೇಂಟ್ ಮಾಡಿದ್ದಾದ್ಮೇಲೆ ಸ್ತಂಭಾನಾಂ ಸ್ಥಾಪನಂ ತತಃ, ಆಮೇಲೆ ಕಂಬಗಳನ್ನ ನಿಲ್ಲಿಸಿ. ತಿಥಿ ನಕ್ಷತ್ರ ಯೋಗೇನ ಶುಭೇನ ಕರಣೇನತು, ಒಳ್ಳೆ ತಿಥಿ ಇರ್ಬೇಕು, ಒಳ್ಳೆ ನಕ್ಷತ್ರ ಇರ್ಬೇಕು, ಒಳ್ಳೆ ಕರಣ ಇರ್ಬೇಕು, ಅಂತ ದಿನವನ್ನ ನೀವು ಚೂಸ್ ಮಾಡಿ ಅಲ್ಲಿ ಕೊಡಿ ಅಂತ ಹೇಳ್ತಾನೆ. ಇದೇ ರೀತಿಯಾಗಿ ಬೇರೆ ಬೇರೆ ಶ್ಲೋಕಗಳನ್ನ ಹೇಳ್ತಾ ಹೋದಾಗ ಒಂದೊಂದು ಈ ಕಂಬಗಳ ಕೆಳಗಡೆಯೂ ಕೆಲವು ಕಂಬದ ಕೆಳಗೆ ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ ಈ ರೀತಿಯಾಗಿ ಬೇರೆ ಬೇರೆ ಲೋಹಗಳನ್ನ ಆ ಕಂಬಗಳ ಕೆಳಗಡೆ ಜಸ್ಟ್ ಟು ಗಿವ್ ಪಾಸಿಟಿವ್ ಎನರ್ಜಿ ಟು ದಟ್ ಹೋಲ್ ಸ್ಪೇಸ್ ನೆಡ್ತಾ ಇದ್ರಂತೆ. ಈಗ ನಮ್ಮ ದೇವಸ್ಥಾನದ ಮೂಲ ವಿಗ್ರಹಗಳ ಕೆಳಗೂ ಹಾಕ್ತಾ ಇದ್ರು ಅನ್ನುವಂತಹ ಮಾಹಿತಿ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಸೊ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅಂತ ಒಂದು ಸಣ್ಣ ಶ್ಲೋಕ ಇಲ್ಲ, ಬಟ್ ವಿವರಣೆಯನ್ನ ಕೊಡ್ತೇನೆ. ಈ ಕಂಬಗಳನ್ನ ನೆಡುವಂತಹ ಸೆರೆಮನಿ ಅದು ಒಂದು ಪೂಜೆ, ಪ್ರತಿಯೊಂದು ಲೆವೆಲಿಗೂ ಪೂಜೆ ಇರ್ತದೆ. ಈ ಪೂಜೆಯಲ್ಲಿ ನಾಟ್ಯಾಚಾರ್ಯ, ಇಲ್ಲಿ ಎಷ್ಟೋ ನಾಟ್ಯ ಗುರುಗಳಿದ್ದೇವೆ, ನೀವು ಆಡಿಟೋರಿಯಂ ಕಟ್ಬೇಕಾದ್ರೆ ಈ ತರ ಮಾಡಿಸ್ಕೋಬಹುದು. ನಾಟ್ಯಾಚಾರ್ಯರು 3 ದಿನ ಉಪವಾಸವಿರಬೇಕು. 3 ದಿನ ಉಪವಾಸವಿದ್ದು ರೋಹಿಣಿ ಅಥವಾ ಶ್ರವಣ ನಕ್ಷತ್ರಕ್ಕೆ ನೀವು ಮುನ್ನೋಡ್ಬೇಕು. ಅಂದ್ರೆ ಶ್ರವಣ ನಕ್ಷತ್ರ, ರೋಹಿಣಿ ನಕ್ಷತ್ರ ಇರೋಕೆ 3 ದಿನದ ಮುಂಚೆಯಿಂದ ನೀವು ಉಪವಾಸವನ್ನ ಮಾಡಿ, ರೋಹಿಣಿ ಅಥವಾ ಶ್ರವಣ ನಕ್ಷತ್ರ ದಿನ ಬೆಳಿಗ್ಗೆನೆ ಎದ್ದು ಪುಣ್ಯಾಹ ಮಾಡಿ ಜಯಘೋಷ, ಹೂಮಾಲೆ, ದಕ್ಷಿಣೆ ಮತ್ತೆ ರಾಜರಿಗೆ ಒಂದು ಸೆಲ್ಯೂಟ್ ಅಥವಾ ರಾಜಘೋಷಗಳನ್ನ ಕೂಗುವುದರ ಮೂಲಕ ಕಂಬಗಳನ್ನ ನೆಡಬೇಕು ಅಂತ ಶ್ಲೋಕ ಹೇಳ್ತದೆ. ಎಂತೂ ಸುಂದರವಾದಂತಹ ವರ್ಣನೆ. ದೇವರಿಗೆ ಮತ್ತು ರಾಜನನ್ನ ಸ್ಮರಿಸಿ ನಾಟ್ಯಾಚಾರ್ಯ ಇಲ್ಲಿ ಈ ಕಾರ್ಯವನ್ನ ಮಾಡಬೇಕು. ಎಲ್ಲಾ ಪೂಜೆಗಳನ್ನು ಕೂಡ ಎಲ್ಲಾ ಪೂಜೆಗಳನ್ನು ಭೂಮಿ ಪೂಜೆಯಿಂದ ಹಿಡಿದು ಈ ನಾಟ್ಯ ಗೃಹ ಪ್ರವೇಶವನ್ನು ಕೂಡ ನಾಟ್ಯಾಚಾರ್ಯನೇ ಯಜಮಾನನಾಗಿ ಮಾಡುವಂಥದ್ದು, ಬಟ್ ರಾಜರ ಒಂದು ಸಮ್ಮುಖದಲ್ಲಿ ಅಷ್ಟೇ. ಸೊ ಈ ರೀತಿಯಾಗಿ ನೆಟ್ಟಂತಹ ಸ್ತಂಭಗಳ ಮೇಲೆ ಸಂಜವನ ಅನ್ನುವಂತಹ ಒಂದು ಸ್ಕ್ವೇರ್ ಪಿಲ್ಲರ್ ಬರ್ತದೆ. ಆ ಸಂಜವನದ ಮೇಲೆ ನಿಮಗೆ ಬ್ರಾಕೆಟ್ಸ್ ಕೂತ್ಕೊಳ್ಳುತ್ತೆ ಈ ರೀತಿಯಾಗಿ. ಸೊ ಇದು ಸ್ತಂಭ. ಇಲ್ಲಿ ಒಂದು ಸಣ್ಣ ಒಂದು ಸ್ಕ್ವೇರ್ ಪೀಠ ಇರ್ತದೆ, ಹಳೆ ಮನೆಗಳಲ್ಲಿ ಸಿಗುತ್ತೆ ನಿಮಗೆ ಸ್ಕ್ವೇರ್ ಪೋಸ್ಟ್. ಅದರ ಮೇಲೆ ಬೀಮ್ ಗಳನ್ನ ರೆಸ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ಇದು ತುಂಬಾ ಚೂಪಾದ್ರೆ ಇದು ನಿಲ್ಲಲ್ಲ. ಸೊ ಯು ಹ್ಯಾವ್ ಅ ಬೆಟರ್ ಬೇಸ್ ಅಂಡ್ ಇಟ್ ಸ್ಟಾಪ್ಸ್. ಸೊ ದಟ್ ಪೋರ್ಷನ್ ಇಸ್ ನೋನ್ ಆಸ್ ಸಂಜವನ. ಅದರ ವಿವರಣೆಯನ್ನು ಕೂಡ ನಾವು ನಾಟ್ಯಶಾಸ್ತ್ರದಲ್ಲಿ ನೋಡ್ತೇವೆ. ಕಮಿಂಗ್ ಟು ದಿ ಬ್ಯೂಟಿಫೈಯಿಂಗ್ ಪಾರ್ಟ್ ಆಫ್ ಇಟ್. ಎಲ್ಲ ಕಂಬಗಳಾಯ್ತು. ಕಂಬಗಳಿಂದ ಮೇಲೆ ರೂಫಿಗೆ ಹೋಗಕ್ಕೂ ಮುಂಚೆ ಲೆಟ್ಸ್ ಸಿ ಸಮ್ ವೆರಿ ಇಂಟ್ರಿಕೇಟ್ ಡೀಟೇಲ್ಸ್. ಎಲ್ಲಿ ನಮ್ಮ ಶಿಲ್ಪಗಳನ್ನ ನಾವು ಉಪಯೋಗಿಸ್ತಾ ಇದ್ವಿ ಅಂತ. ನಾಟ್ಯಶಾಸ್ತ್ರದಲ್ಲಿ 76ನೇ ಶ್ಲೋಕದಲ್ಲಿ ಇರುವಂತಹ ಈ ಸುಂದರ ಪರಿಕಲ್ಪನೆಯನ್ನ ನಾನು ನಿಮ್ಮೆಲ್ಲರ ಮುಂದೆ ತೋರಿಸ್ತಾ ಇದ್ದೀನಿ. ಇವಳ ಹೆಸರು ಸಾಲಭಂಜಿಕೆ. ಮೊಟ್ಟ ಮೊದಲನೆಯ ಬಾರಿ 3 BC ಅಂತ ನಾವೇನ್ ಕರಿಬಹುದು, ಅಥವಾ 1 AD ಆ ಟೈಮಲ್ಲಿ ಬರೆದಂತಹ ನಾಟ್ಯಶಾಸ್ತ್ರದಲ್ಲಿ ಈ ಪದವನ್ನ ಬಳಸಿದ್ದಾರೆ. ಅದಕ್ಕೂ ಮುಂಚೆನೆ ಸಾಲಭಂಜಿಕೆ ಇದ್ರು ಅಂತ ಹೇಳ್ಬೋದು. ಬಟ್ ನಮಗೆಲ್ಲ ಈಗ ಗೊತ್ತಿರೋದು ಈ ಸಾಲಭಂಜಿಕೆಯರು ಇರೋದು ಬೇಲೂರಲ್ಲಿ ಮಾತ್ರ ಅಂತ. ಆದ್ರೆ ಇದರ ಪರಿಕಲ್ಪನೆಯನ್ನ ನಮ್ಮ ಭರತ ಮುನಿ ಆಗಿನ ಕಾಲದಲ್ಲೇ ಕೊಟ್ಟಿದ್ದ ಅಂತ ಹೇಳ್ಬೋದು. ಏನ್ ಹೇಳ್ತಾನವನು? ನಾನಾ ಸಂಚ ವನೋಪೇತಂ ವಹುಲ್ಯೋಪ ಶೋಭಿತಂ ಭವೇದ್ಯುಶ್ಚಾತ್ರ ವಿನ್ಯಸ್ತ ವಿವಿಧಾಹ ಸಾಲಭಂಜಿಕಾ ಅಂತ ಹೇಳ್ತಾನೆ. ಈ ಸಾಲಭಂಜಿಕಾ ಇಸ್ ನಥಿಂಗ್ ಬಟ್ 2 words. ಸಾಲ ಅಥವಾ ಸ್ಥಳ ಅಂದ್ರೆ ಒಂದು ಮರ, ಭಂಜಿಕಾ ಅಂತಂದ್ರೆ ಅದ್ರ ಕೆಳಗೆ ಇಡುವಂತಹ ಯುವತಿ, ಸುಂದರ ಯುವತಿಯ ಸ್ಕಲ್ಪ್ಚರ್. ಬಟ್ ಆರ್ಕಿಟೆಕ್ಚರಲಿ ನೀವು ನೋಡಿದಾಗ ದಿಸ್ ಇಸ್ ಅ ಬ್ರಾಕೆಟ್. ಏನಂದ್ರೆ ಈ ಬೀಮ್ ಹೋಗ್ತಾ ಇದೆಯಲ್ಲ, ಅದಕ್ಕೊಂದು ಸಪೋರ್ಟ್ ಬೇಕಿದೆ. ಸೊ ಆ ಇನ್ಕ್ಲೈನ್ಡ್ ಬ್ರಾಕೆಟ್ ಗೆ ಸುಂದರವಾದಂತಹ ಈ ಯುವತಿಯನ್ನ ನಾವು ಅಲ್ಲಿ ಕೆತ್ತಿದ್ದಾರೆ. ಈಗಲೂ ನೀವು ಸ್ಟೋನ್ ಟೆಂಪಲ್ಸ್ ಆಫ್ ಹೊಯ್ಸಳ ಆರ್ಕಿಟೆಕ್ಚರ್ ನೋಡಿದಾಗ ಎಲ್ಲ 24 ಸಾಲಭಂಜಿಕೆ ಅಥವಾ ಶಿಲಾಬಾಲಿಕೆಯರು ಕೂಡ ಬ್ರಾಕೆಟ್ ಇನ್ಕ್ಲೈನ್ಡ್ ಅಲ್ಲೇ ಇದ್ದಾರೆ. ಅವ್ರು ಯಾರು ಸ್ಟ್ರೇಟ್ ಆಗಿಲ್ಲ, ನೀವು ನೋಡ್ಕೊಂಡ್ ಬರ್ಬೋದು. ಬಿಕಾಸ್ ದಟ್ಸ್ ಎ ಬ್ರಾಕೆಟ್ ಡೀಟೇಲಿಂಗ್ ವಿಚ್ ದೇ ಹ್ಯಾಡ್ ಎಂಪ್ಲಾಯ್ಡ್. ಸೊ ಈ ಸಾಲಭಂಜಿಕೆಯ ವಿವರಣೆಯನ್ನು ಕೂಡ ನಾವು ನಾಟ್ಯಶಾಸ್ತ್ರದಲ್ಲಿ ನೋಡ್ಬೋದು. ಇನ್ನು ಸಾಲಭಂಜಿಕೆ ಬಿಟ್ಟು ನಾನಾ ಸಂಚವನೋಪೇತಂ ವ್ಯಾಲೋಪಶೋಭಿತಂ. ಬಹುವ್ಯಾಲ ಅಂದ್ರೆ ವಿವಿಧ ವ್ಯಾಲಗಳು ಅಂತ. ವ್ಯಾಲಗಳು ಅಂದ್ರೆ ಯಾರು ಅಂದ್ರೆ ದೀಸ್ ಆರ್ ದಿ ಕ್ಯಾರೆಕ್ಟರ್ಸ್. ಈ ವ್ಯಾಲಗಳು ಅಂತಂದ್ರೆ ವಿಚಿತ್ರವಾದಂತಹ ಒಂದು ಇಮ್ಯಾಜಿನೇಷನ್ ಇರುವಂತಹ ಸ್ಕಲ್ಪ್ಚರ್ಸ್. ಇವು ಎಕ್ಸಿಸ್ಟಿಂಗ್ ಇಲ್ಲ. ಅಂದ್ರೆ ಇದರಲ್ಲಿ ನೋಡಬಹುದು ನೀವು ಒಂದೊಂದ್ರಲ್ಲೂ ಬೇರೆ ಬೇರೆ ಅನಿಮಲ್ಸ್
ಬೇರೆ ಬೇರೆ ಏನೋ ತಲೆ ಬೇರೆ ಅನಿಮಲ್ ಇರ್ಬೋದು, ದೇಹ ಬೇರೆ ಅನಿಮಲ್ ಇರ್ಬೋದು, ಆತರ ಕಾಂಬಿನೇಷನ್ ಇರುವಂತಹ ಆನಿಮಲ್ಸ್. ದೀಸ್ ಆರ್ ನೋನ್ ಆಸ್ ವ್ಯಾಲ. ವಿಜಯನಗರದಲ್ಲಿ ತುಂಬಾ ಉಪಯೋಗಿಸಿದಂತಹ ಒಂದು ಶಿಲ್ಪದ ಡೀಟೇಲ್ ಇದು. ಇದರದು ಕೂಡ ನಾವು ವ್ಯಾಲ ಅನ್ನುವಂತಹ ಪದವನ್ನ ನಾವು ನಾಟ್ಯಶಾಸ್ತ್ರದಲ್ಲೇ ನೋಡ್ತೀವಿ. ಈಗ ನಾವು ಗಂಡ ಬೇರುಂಡ ನೋಡಿದ್ದೇವೆ, ಮಕರ ನೋಡಿದ್ದೇವೆ, ನರಶಾರ್ದೂಲ, ಕಿನ್ನರರು, ಇವರೆಲ್ಲರೂ ಕೂಡ ವ್ಯಾಲ ಅಂದ್ರೆ ದೇ ಆರ್ ನಾಟ್ ನಾರ್ಮಲ್, ದೇ ಹ್ಯಾವ್ 2-3 ಕಾಂಬಿನೇಷನ್ಸ್ ಆಫ್ ದಿಸ್ ಥಿಂಗ್. ಸೊ ಇನ್ನೊಂದು ಅಟ್ ದಿ ಎಂಡ್ ಈಗ ಏನ್ ಹೇಳ್ತಾನೆ ಅಂತಂದ್ರೆ ಮತ್ತೊಂದು ಡೀಟೇಲ್ ನಾವು ಕೊಡ್ತಾನೆ. ಸುಪೀಠ ಧಾರಣಿ ಯುಕ್ತಂ ಕಪೋತಾಳಿ ಸಂಕುಲಂ. ಈ ವರ್ಡ್ ಕಪೋತಾಳಿ ಸಂಕುಲಂ ನಾನಾ ಕುಟ್ಟಿಮ ವಿನ್ಯಸ್ತೈ ಸ್ತಂಭೈಶ್ಚ ಉಪಶೋಭಿತಂ. ಈ ಕಪೋತಾಳಿ ಸಂಕುಲಂ ಅನ್ನೋದು ಹೆಂಗಿದೆ ಅಂತಂದ್ರೆ, ಈ ನಮ್ಮ ಮಂಗಳೂರು ಆ ಸೈಡ್ಗೆ ಹೋದ್ರೆ ನೀವು ಸ್ಲೋಪ್ಡ್ ರೂಫ್ ಅನ್ನ ನೀವು ನೋಡ್ತೀರಾ. ಆ ಸ್ಲೋಪ್ಡ್ ರೂಫ್ ಅಲ್ಲಿ ಕೊನೆಯಲ್ಲಿ ನೀರ್ ಇಳಿಲಿಕ್ಕೆ ಅಂತ ಹೇಳಿ ಒಂದು ಬನಾನಾ ಟೈಪ್, ಉಲ್ಟಾ ಬನಾನಾ ಟೈಪ್, ಇಲ್ಲಿ ಅದನ್ನ ಏನಂತಾರೆ ಕಪೋತಾಳಿ ಸಂಕುಲಂ ಅಂದ್ರೆ ಪಿಜನ್ಸ್ ಬೀಕ್, ಆತರ ಅದು ನೀರು ಸೋರ್ಲಿಕ್ಕೆ ಮಾಡಿರುವಂತಹ ಒಂದು ಜಾಗ. ಅಷ್ಟು ಡೀಟೇಲ್ ಅನ್ನ ಕೂಡ ನಾವು ನಾಟ್ಯಶಾಸ್ತ್ರದಲ್ಲಿ ಈ ನಾಟ್ಯ ಮಂಟಪದ ಬಗ್ಗೆ ನೋಡಬಹುದಾಗಿದೆ. ಅದರ ಒಂದು ಚಿತ್ರಣ ನಿಮಗೆ ತರ್ಲಿಕ್ಕೆ ಆಗ್ಲಿಲ್ಲ. ಬಟ್ ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಹೋಗ್ತಾ ಇದ್ದೇವೆ. ಈಗ ಕಾಲಮ್ಸ್ ಆಯ್ತು, ಕಾಲಮ್ ಡೀಟೇಲ್ಸ್ ಆಯ್ತು, ನೆಕ್ಸ್ಟ್ ಬಾಕ್ಲು ಮತ್ತೆ ವಿಂಡೋ, ದೆನ್ ವಿಲ್ ಗೋ ಟು ದ ರೂಫ್. ಸೊ ದ್ವಾರಗಳು ಯಾವ ರೀತಿಯಾಗಿರ್ಬೇಕು ಅನ್ನುವಂತಹ ಇಮ್ಯಾಜಿನೇಷನ್ ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ಈ ದ್ವಾರದಲ್ಲಿ ಒಂದು ದೊಡ್ಡ ತೋರಣ ಅಂತ ಕರಿತೀವಿ ಇದನ್ನ, ತೋರಣಗಳನ್ನ ಮಾಡ್ತಾ ಇದ್ರು, ವುಡನ್ ತೋರಣ. ಆ ವುಡನ್ ತೋರಣ ಆದ್ಮೇಲೆ ಈ ಮಂಟಪ, ಈ 2 ಕಾಲಮ್ ರಿಯಲ್ ಕಾಲಮ್ ಅಲ್ಲ, ಗೋಡೆಗೆ ಅಂಟಿಸಿರುವಂತಹ ಕಾಲಮ್. ಸೊ ಆ ಕಾಲಮ್ ಅಲ್ಲಿ ತುಂಬಾ ಸ್ಕಲ್ಟ್ ಮಾಡಿರುವಂತಹ ಡೋರ್ಗಳನ್ನ ನಾವು ಇಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾನೆ. ಎಲ್ಲೆಲ್ಲಿ ಯೂಸ್ ಮಾಡಬೇಕು ಡೋರು ಅದನ್ನು ಕೂಡ ಎಷ್ಟು ನೀಟಾಗಿ ಹೇಳ್ತಾನೆ. ದ್ವಾರಂಚ ಏಕಂ ಭವೇತಸ್ಯ ರಂಗಪೀಠಸ್ಯ ಪ್ರವೇಶನೆ. ಅಂದ್ರೆ ಎಂಟ್ರೆನ್ಸ್ ಅಲ್ಲಿ 1 ಡೋರ್ ಕೊಡಿ, ರಂಗಪೀಠದ ಎಂಟ್ರೆನ್ಸ್ ಗೆ 1 ಡೋರ್ ಕೊಡಿ. ಜನಪ್ರವೇಶನಂ ಚೈವ ಮುಖಾಮುಖ್ಯೇನ ಕಾರಯೇತ್. ಅದು ಜನಗಳಿಗೆ ಬರಕ್ಕೆ ಉಪಯೋಗಕ್ಕಾಗತ್ತೆ. ಕಾರ್ಯಂ ದ್ವಾರದ್ವಯಂ ಚಾತ್ರ ನೇಪಥ್ಯ ಗೃಹಕಸ್ಯತು. ಅಂದ್ರೆ 2 ದ್ವಾರ ಬ್ಯಾಕ್ ಸ್ಟೇಜ್ ಇಂದ ಸ್ಟೇಜಿಗೆ ಬರಕ್ಕೆ ಕೊಡಿ. ಸೊ 3 ಡೋರ್ಸ್. ನೇಪಥ್ಯಕ್ಕೆ ಬರಕ್ಕೆ 1 ಡೋರ್ ಬೇಕು. ಸೊ ದೇರ್ ಆರ್ ಟೋಟಲಿ 5 ಡೋರ್ಸ್. ನಾನು ಎಲ್ಲಾನು ನಿಮಗೆ ಶ್ಲೋಕ ಹೇಳಲಿಕ್ಕೆ ಸಮಯಾಭಾವ ಇರೋದ್ರಿಂದ ದೇರ್ ಆರ್ 5 ಡೋರ್ಸ್ ಇನ್ ನಾಟ್ಯಗೃಹ. 1 ಆಡಿಯನ್ಸ್ಗೆ ಮೇನ್ ಡೋರ್, 2 ಸ್ಟೇಜ್ ಮೇಲೆ ಎಂಟ್ರಿ ಎಕ್ಸಿಟ್ ಗೆ ಕೊಟ್ಟಂತಹ ಡೋರ್ಗಳು, 2 ನೇಪಥ್ಯಕ್ಕೆ, ಒಂದು ಲೇಡೀಸ್ ರೂಮಿಗೆ, ಒಂದು ಜೆಂಟ್ಸ್ ರೂಮಿಗೆ ಕೊಡುವಂತಹ ಡೋರ್ಸ್. ಇನ್ನು ವಿಂಡೋಸ್ ತುಂಬಾ ಸೂಪರ್ ಆಗಿರುವಂತಹ ವಿಂಡೋಸ್ ಸೈಂಟಿಫಿಕಲಿ. ಇಲ್ಲಿಂದ ಸ್ವಲ್ಪ ಸೈನ್ಸ್ ಮತ್ತೆ ಕ್ಲೈಮೇಟ್ ರೆಸ್ಪಾನ್ಸಿವ್ ಆರ್ಕಿಟೆಕ್ಚರ್ ಫೀಚರ್ಸ್ ನ ನಾವು ನೋಡಬಹುದಾಗಿದೆ. ಏನದು? ವಿಂಡೋಸ್ ನ ವಾತಾಯನ ಅಂತ ಕರೆದಿದ್ದಾರೆ. ವಾತಾಯನಗಳು ಯಾವ ರೀತಿಯಾಗಿರ್ಬೇಕು? ಮಂದ ವಾತಾಯನೋಪೇತೋ ನಿರ್ವಾತೋ ಧೀರ ಶಬ್ದ ಭಾಕ್ ತಸ್ಮಾನ್ ನಿರ್ವಾತಃ ಕರ್ತವ್ಯ ಕರ್ತೃ ಭಿನ್ನ ನಾಟ್ಯ ಮಂಟಪ ಅಂತ ಹೇಳ್ತಾನೆ. ಅಂದ್ರೆ ಯಾವ ರೀತಿಯಾಗಿರ್ಬೇಕು ಈ ವಿಂಡೋಸ್, ಎಸ್ಪೆಷಲಿ ಇನ್ ಅನ್ ಆಡಿಟೋರಿಯಂ ಅಂದ್ರೆ ಮಂದವಾತಾಯನೋಪೇತೋ, ದೇ ಹ್ಯಾವ್ ಟು ಲೆಟ್ ಏರ್ ಇನ್ ಅ ವೆರಿ ಸ್ಲೋ ಮೋಷನ್. ಯಾಕೆಂದ್ರೆ ಉಶ್ ಅಂತ ಗಾಳಿ ಬಂದ್ರೆ, ಜೋರಾಗಿ ಗಾಳಿ ಬಂದ್ಬಿಟ್ರೆ ಡೈಲಾಗ್ಸ್ ಮತ್ತೆ ಕೇಳಿಸುದಿಲ್ಲ. ಸೊ ಹಾಗಾಗಿ ಲೆಸರ್ ಮಂದ ಬರುವಂತಹ ಗಾಳಿ ಬರುವಂತಹ ಇದು. ಆಮೇಲೆ ಶಬ್ದ ಮಾಡಬಾರದು. ಅದು ಇದು ಕಿಟಕಿಗಳು ಡಬ 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 ಹೊಡ್ಕೊಳ್ಳೋದು ಅದೆಲ್ಲ ಆಗ್ಲೇಬಾರದು. ತಸ್ಮಾನ್ ನಿರ್ವಾತಃ ಕರ್ತವ್ಯ ಅಂದ್ರೆ ಆಲ್ಮೋಸ್ಟ್ ಫೀಲಿಂಗ್ ಎಲ್ಲಿರ್ಬೇಕು ಅಂದ್ರೆ ಗಾಳಿ ಎಲ್ಲಿಂದ ಬರ್ತಾ ಇದೆ ಅಂತಾನೆ ಗೊತ್ತಾಗಬಾರ್ದು. ಕರ್ತೃ ಭಿನ್ನ ನಾಟ್ಯ ಮಂಟಪ, ಇದು ನಾಟ್ಯ ಮಂಟಪಗಳಿಗೆ ಒಗ್ಗುವಂತಹ ಡಿಸೈನ್ ಅಂತ. ಸೊ ಇದನ್ನ ನಾವು ನೋಡಿದಾಗ ಯಾವ ರೀತಿ ಇರಬಹುದು ಅನ್ನೋ ಇಮ್ಯಾಜಿನೇಷನ್ ನಾವು ತಗೊಂಡಾಗ ನಾವು ಇದನ್ನ ನೋಡ್ಬೋದು. 3 ತರದ ಒಂದು ಕಿಟಕಿಗಳನ್ನ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಅಲ್ಲಿ ನಾವು ಆಗ್ಲೇ ನೋಡ್ತಾ ಬರ್ಬೋದು. ಬುದ್ಧಿಸ್ಟ್ ಮತ್ತೆ ವೇದಿಕಲ್ಲಿ 3 ತರ ಯಾವುದು? ಜಾಲವಾತಾಪನ, ವೇದಿಕ ಮತ್ತು ಶಲಾಕ ಅಂತ ಹೇಳಿ. ಕಿಟಕಿಗಳಲ್ಲೂ 3 ವಿಧಗಳಿದೆ. ಯಾವ ರೀತಿ? ಜಾಲವಾತಾಪನ ಅಂದ್ರೆ ಜಾಲಿ ವಾಲ್, ಲೂವರ್ಸ್ ಇರುವಂತದ್ದು, ಹಿಂಗೆ ಓಪನ್ ಆಗುತ್ತೆ, ಹಿಂಗಂದ್ರೆ ಕ್ಲೋಸ್ ಆಗುತ್ತಲ್ಲ, ಆ ತರ ಇರುವಂತದ್ದು. ಮತ್ತೆ ಅಥವಾ ಮಧ್ಯ ಮಧ್ಯ ಕಿಂಡಿ ಇದ್ದು ಓಪನ್ ಇರುತ್ತೆ, ಅದು ಜಾಲವಾತಾಪನ ಅಂತ ಕರೀತಾರೆ. ವೇದಿಕ ಅಂತಂದ್ರೆ ಮಾಮೂಲಿ ರೈಲಿಂಗ್ಸ್, ಈಗ ನಮ್ಮ ಮನೆಗಳಲ್ಲಿ ಕಬ್ಬಣದ ರೈಲಿಂಗ್ ಇರುತ್ತಲ್ಲ ಆ ಕಿಟಕಿಗಳು. ಚಲಾಕ ರೇಲಿಕ ಅಂತಂದ್ರೆ ಸ್ಕ್ವೇರ್ ಅಲ್ಲಿ ದೇವಸ್ಥಾನ, ಈಗ ನಮ್ಮ ಉಡುಪಿಯ ಕೃಷ್ಣನ ಒಂದು ಕಿಟಕಿ ಇದೆಯಲ್ಲ ಕಿಂಡಿ, ಅದು ಶಲಾಕ. ಅಂದ್ರೆ ಇಟ್ಸ್ ಲೈಕ್ ಇನ್ ದ ಜೇಲ್ ಯು ಹ್ಯಾವ್ ಎ ಡೈಸ್,
ಆ 9 ಹೋಲ್ಗಳಿರುತ್ತೆ ಅದರಲ್ಲಿ, ಅದನ್ನ ಇರುವಂತದ್ದು. ಸೊ ಇದರಲ್ಲಿ 3 ನೀವು ಯಾವ್ದಾದ್ರೂ ಯೂಸ್ ಮಾಡ್ಕೋಬಹುದು. ಬಟ್ ಏನು, ಟೇಕ್ ಕೇರ್ ದಟ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಕೂಲ್ ಬ್ರೀಸ್, ಬಟ್ ವೆರಿ ಲೆಸ್ ಅಮೌಂಟ್ ಆಫ್ ಏರ್ ಅಂಡ್ ವೆರಿ ಸ್ಲೋಲಿ ಕಮಿಂಗ್ ಇನ್ ಟು ದ ಥಿಂಗ್. ಸೊ ಇಲ್ಲಿ ನಿಮಗೆ ಅದರ ಒಂದು ಚಿತ್ರಣವನ್ನ ನಾನು, ಇದು ಇಟ್ ಇಸ್ ವೇದಿಕಾ. ಸೊ ದಿಸ್ ಇಸ್ ವೇದಿಕಾ ಅಂಡ್ ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬಹುದು ಅನ್ನೋದಕ್ಕೆ ನೀವು ಕೇರಳದಲ್ಲಿ ಈ ತರವಾದಂತಹ ಒಂದು ಡೀಟೇಲ್ ಅನ್ನ ನಾವು ನೋಡಬಹುದು. ಕರಾವಳಿ ಪ್ರದೇಶಗಳಲ್ಲಿ ಇದು ದಿಸ್ ಇಸ್ ಬೇಸಿಕಲಿ ಫ್ರಮ್ ಒನ್ ಆಫ್ ದಿ ಕೂತಂಬಲಮ್ಸ್ ಇನ್ ಕೇರಳ. ಸೊ ವೇರ್ ದೇ ಫಾಲೋ ಲಾಟ್ ಆಫ್ ದೀಸ್ ಪ್ರಿನ್ಸಿಪಲ್ಸ್. ಇದರಲ್ಲಿ ನೋಡಿದ್ರೆ ನೀವು ಇದೆಲ್ಲ ಜಾಲಿ ವರ್ಕ್ ಇರುವಂತದ್ದು. ದಿಸ್ ಆರ್ ನಾನ್ ಎಸ್ ಲೂವರ್ಡ್ ಲ್ಯಾಟಿಸ್ಡ್ ವಿಂಡೋಸ್ ಅಂತ ಕರಿತೀವಿ. ಇದರಲ್ಲಿ ನೋಡಿ ಗಾಳಿ ಅಷ್ಟು ಡೈರೆಕ್ಟ್ ಆಗೂ ಬರಲ್ಲ, ಸ್ಲೋ ಆಗಿ ಬರಲ್ಲ, ಲೈಟ್ ಹಾರ್ಶ್ ಆಗಿ ಬರಲ್ಲ, ಬಟ್ ವಿಂಡೋ ಇಸ್ ಫೆಲ್ಟ್. ಸೊ ಈ ರೀತಿಯಾದಂತಹ ಇಂಡೈರೆಕ್ಟ್ ವೆಂಟಿಲೇಷನ್ ಅನ್ನ ನಾವು ತಗೋಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಲೈಟ್ ಅನ್ನ ಬಿಟ್ರೆ ಲೈಟ್ ನಿಮಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಡಿಟೋರಿಯಂ ಅಲ್ಲಿ ಸ್ಟೇಜ್ ಮೇಲೆ ಇರೋ ಲೈಟ್ ಗಿಂತ ಇದೇ ಓವರ್ ಪವರ್ ಆಗುತ್ತೆ ಅಂತ ಹೇಳಿ ಈ ತರದ ವಿಂಡೋಸ್ ಅನ್ನ ಹೇಳ್ತಾರೆ. ಸೊ ವಿಂಡೋಸ್ ಆದ್ಮೇಲೆ ಮೇಲ್ಗಡೆ ವೆಂಟಿಲೇಟರ್ಸ್ಗೂ ಹೋಗ್ಬೇಕು. ವೆಂಟಿಲೇಟರ್ಗೆ ಅವನು ಏನ್ ಹೇಳ್ತಾನೆ, ಚಿತ್ರಜಾಲ ಗವಾಕ್ಷಕಂ ಅಂತ ಹೇಳ್ತಾನೆ. ಆ ಚಿತ್ರಜಾಲ ಗವಾಕ್ಷದ ಒಂದು ಇನ್ಸ್ಪಿರೇಷನ್ ಇಲ್ಲಿದೆ ನೋಡಿ. ಇದು ಬಂದು ಚೈತ್ಯ ಹಾಲ್ ಆಫ್ ಬುದ್ಧಿಸ್ಟ್. ದಿಸ್ ಇಸ್ ದಿ ಫೀಚರ್ ವಿಚ್ ಐ ಆಮ್ ಟಾಕಿಂಗ್ ಅಬೌಟ್ ಆಸ್ ದಿ ಗವಾಕ್ಷ ಅಂದ್ರೆ ವೆಂಟಿಲೇಟರ್. ಸೊ ಈ ಗವಾಕ್ಷಗಳನ್ನ ಯಾಕೆ ಮಾಡ್ತಾ ಇದ್ರು ಅಂತಂದ್ರೆ, ಕೆಳಗಡೆಯಿಂದ ಏರ್ ಬಂದು ಈ ಕೂಲ್ ಬ್ರೀಸ್ ಬಂದು ಎಲ್ಲಿ ಹೋಗ್ಬೇಕದು ವಾಪಸ್ ಅಲ್ಲೇ ಹೋಗಕ್ ಜಾಗ ಇಲ್ವಲ್ಲ. ಸೊ ಇಟ್ ವಿಲ್ ಗೋ ಅಪ್. So it's like, cool breeze comes from below and goes, hot air goes above. That's known as, scientifically it is known as stack effect anta ನಾವು ಕರಿತೀವಿ architectural terms ಅಲ್ಲಿ. So in these auditoriums you cannot have cross ventilation. ಹಿಂಗೆ ಒಂದ್ ಕಿಟಕಿಯಿಂದ ಬಂದು ಈ ಕಿಟಕಿಗೆ ಹೋಗಕ್ ಸಾಧ್ಯ ಇಲ್ಲ. So the air comes from below and it goes like this. So that is the shape which they have actually taken up for this gavaksha. ಮತ್ತೆ ಕಮಿಂಗ್ ಟು ದಿ ರೂಫ್ ಪಾರ್ಟ್, ಚಿತ್ರಜಾಲ ಗವಾಕ್ಷಕ್ಕೆ ಶ್ಲೋಕ ಬಂದು 77ನೇದು ಹೇಳುತ್ತೆ. ನಿರ್ವ್ಯೂಹ ಕುರತೋಪೇತಂ ನಾನಾ ಗ್ರಂಥಿತ ವೇದಿಕಾಂ ನಾನಾ ವಿನ್ಯಾಸ ಸಂಯುಕ್ತಂ ಚಿತ್ರಜಾಲ ಗವಾಕ್ಷಕಂ. ಅಂದ್ರೆ ಕೌ ಐಡ್ ವಿಂಡೋ ಅಂತ ಕರೀತಾರೆ. ಇಟ್ಸ್ ಓವಲ್ ಶೇಪ್ ವಿಂಡೋ. ಗವಾಕ್ಷಿ ಅಂತಂದ್ರೆ ಗೋವಿನ ಅಕ್ಷಿ, ಕಣ್ಣು, ಆ ಶೇಪ್ ಅಲ್ಲಿ ಇರುವಂತಹ ಒಂದು ವೆಂಟಿಲೇಟರ್. ಅದಕ್ಕೆ ವೇರಿಯಸ್ ರೇಲಿಂಗ್ಸ್ ನ ಕೊಟ್ಟಿರ್ಬೇಕು. ಸೊ ಥಿಂಗ್ಸ್ ವೋಂಟ್ ಕಮ್ ಇನ್ಸೈಡ್ ಫ್ರಮ್ ದೇರ್ ಅಂತ. ಇನ್ನು ರೂಫ್ ಫಾರ್ಮಿಗೆ ಹೋದಾಗ ಕಾರ್ಯ ಶೈಲ ಗುಹಾಕಾರೋ ದ್ವಿಭೂಮಿರ್ ನಾಟ್ಯ ಮಂಟಪ ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ. ಶೈಲ ಗುಹಾಕಾರ ಅಂತಂತಂದ್ರೆ ಅರ್ಥ ಮಾಡ್ಕೋಬಹುದು, ನಮಗೆ ಕನ್ನಡಿಗರಿಗೆಲ್ಲ ಅಂತೂ ಈಸಿಯಾಗಿ ಅರ್ಥ ಆಗುತ್ತೆ. ಶೈಲ ಅಂತಂದ್ರೆ ಬೆಟ್ಟ, ಗುಹೆ ಅಂದ್ರೆ ಬೆಟ್ಟದಲ್ಲಿರುವಂತಹ ಗುಹೆ. ಆ ಗುಹೆಯನ್ನ ಕೊರೆದಾಗ ಬರುವಂತಹ ಶೇಪ್, ಒಂದು ಗುಹೆಯ ಆಕಾರದಲ್ಲಿ ರೂಫ್ ಇರಬೇಕು ಅಂತ. ದಟ್ ಇಸ್ ನೋನ್ ಆಸ್ ಬ್ಯಾರಲ್ ವಾಲ್ಟ್ ಇನ್ ಇಂಗ್ಲಿಷ್. ಯು ನೀಡ್ ಟು ಗಿವ್ ಅ ಬ್ಯಾರಲ್ ವಾಲ್ಟ್ ರೂಫ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಈಗ ನಾವು ವೇದಿಕ ಕಾಲದಲ್ಲಿ ನೋಡಿದಾಗ ಈ ತರದ ಒಂದು ಬಿಲ್ಡಿಂಗ್ಸ್ ಅನ್ನ ನಾವು ಜಾಸ್ತಿ ನೋಡ್ತೇವೆ. ಆದ್ರೆ ನಾಟ್ಯ ಮಂಟಪಕ್ಕೆ ಸೂಟ್ ಆಗುವಂತದ್ದು ಇದು ಶೈಲ ಗುಹಾಕಾರ ಅನ್ನುವಂತಹ ಆಕಾರವುಳ್ಳಂತಹ ಇದು ರೂಫಿಂಗ್ ಸಿಸ್ಟಮ್ ಅನ್ನ ನಾವು ನೋಡ್ತೀವಿ. ಇದು ಕಾರ್ಲೆ ಚೈತ್ಯ ಹಾಲ್ ಅಂತ ನಾವೇನಿದೆ, ಇದು ಪುನಾ ಹತ್ರ ಇರುವಂತಹ ಬುದ್ಧಿಸ್ಟ್ ಪ್ರೇಯರ್ ಹಾಲ್, ಅದರಲ್ಲಿ ಇದೇ ಆಕಾರವನ್ನ ನೋಡ್ಬೋದು. ದಿಸ್ ಇಸ್ ದಿ ಇನ್ಸ್ಪಿರೇಷನ್ ಫಾರ್ ದಿ ಆಡಿಟೋರಿಯಂ ಆಫ್ ಭರತ ಆಲ್ಸೋ. This is the section through this. So we can probably reconstruct that it could have been like this ಅಂತ ನಾವು ತಿಳ್ಕೋಬಹುದಾಗಿದೆ. ಇನ್ನು ಈ ಶೈಲ ಗುಹಾಕಾರದ ಒಂದು ರೂಫಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಮತ್ತೆ ಅಕಾಸ್ಟಿಕ್ ರೀಸನ್ಸ್ ಗೆ ಬರುತ್ತೆ. ಮತ್ತೆ ಕುಟ್ಟಿಮ ಅಂದ್ರೆ ಫ್ಲೋರಿಂಗ್ ಬಗ್ಗೆ ಹೇಳ್ತಾನೆ. ಯಾವ ರೀತಿ ಇರಬೇಕು ಫ್ಲೋರಿಂಗ್ ಅಂದ್ರೆ, ಏವಂ ರಂಗಶೀರ್ಷ ಕೃತ್ವ ದಾರುಕರ್ಮ ಪ್ರಯೋಗಯೇತ್ ಅಂತ ಹೇಳ್ತಾನೆ. ದಾರುಕರ್ಮ ಪ್ರಯೋಗ ಏತಂದ್ರೆ ವುಡನ್ ಫ್ಲೋರಿಂಗ್ ಮಾಡಿ ಅಂತ. ಸೊ ನೀವು ರಂಗವನ್ನ ನಿರ್ಮಿಸಿದ ನಂತರ ನೀವು ವುಡನ್ ಫ್ಲೋರಿಂಗ್ ಮಾಡಬೇಕು. ಅದು ಹೈಲಿ ಪಾಲಿಶ್ಡ್ ಆಗಿರ್ಬೇಕು. ಮತ್ತೆ ನಾನಾ ಕುಟ್ಟಿಮ ವಿನ್ಯಸ್ತೈಹಿ ಅಂತ ಹೇಳ್ತಾನೆ. ನಾನಾ ಕುಟ್ಟಿಮ ವಿನ್ಯಸ್ತೈಹಿ ಅಂತಂದ್ರೆ ಡಿಫರೆಂಟ್ ಪ್ಯಾಟರ್ನ್ಸ್ ಆಫ್ ಫ್ಲೋರಿಂಗ್, ಸೊ ದಟ್ ದ ಪೀಪಲ್ ವಿಲ್ ನಾಟ್ ಬಿ ಬೋರ್ಡ್ ವೆನ್ ದೇ ಆರ್ ವಾಕಿಂಗ್ ಆನ್ ದಿ ವುಡನ್ ಫ್ಲೋರಿಂಗ್. ಸೊ ವುಡನ್ ಫ್ಲೋರಿಂಗ್ ಈಸ್ ಪ್ರಿಫರ್ಡ್ ಫಾರ್ ನಾಟ್ಯ ಮಂಟಪ. ಸೊ ಆಗಿನ ಕಾಲದಲ್ಲೇನೆ ವುಡನ್ ಫ್ಲೋರಿಂಗ್ ಹಾಕ್ಬೇಕು ಅಂತ ಹೇಳ್ತಾರೆ. ನಾವು ಕೆಲವು ವೇದಿಕೆಯಲ್ಲಿ ಕಾಂಕ್ರೀಟ್ ಫ್ಲೋರ್ ಅಲ್ಲೂ ಈಗ ಡಾನ್ಸ್ ಮಾಡ್ತೀವಿ.
ಇನ್ನು ಸೀಟಿಂಗ್ ಬಗ್ಗೆ ಹೇಳ್ತಾನೆ. ಸೀಟಿಂಗ್ ಬಗ್ಗೆ ಬಂದಾಗ ಸುಪೀಠ ಧಾರಣ ನಿಯುಕ್ತಂ ಸ್ತಂಭಾನ ಬಾಹ್ಯತಶ್ಚಾಪಿ ಸೋಪಾನಾಕೃತಿ ಪೀಠಕಂ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಸೋಪಾನಾಕೃತಿ ಪೀಠಕ ಅಂದ್ರೆ ಮೆಟ್ಲಿರ್ಬೇಕು, ಮೆಟ್ಟುಳಿರುವಂತಹ ಒಂದು ಆಡಿಟೋರಿಯಂ. ಈಗ ನಾವೆಲ್ಲ ಮಾಲ್ಸ್ ಅಲ್ಲಿ ಯಾವ ರೀತಿ ಸಿನಿಮಾ ಹಾಲ್ಸ್ ಅಲ್ಲಿ ನೋಡ್ತೀವಿ, ರೇಕ್ಡ್ ಸೀಟಿಂಗ್ ಅಂದ್ರೆ ಒಬ್ರಿಗೊಬ್ರಿಗೆ ನಮ್ಗೆಲ್ಲ ಯಾವ ಸೀಟ್ ಅಲ್ಲಿ ನೋಡಿದ್ರು ಫಿಲ್ಮ್ ಕಾಣುತ್ತೆ. ಸೊ ಆ ರೀತಿಯಾಗಿ ಒಂದು ವಿಜುವಲ್ ಕನೆಕ್ಷನ್ ಇರುವಂತೆ ಸುಪೀಠ ಧಾರಣಂ, ನಿಮ್ಮ ಶಕ್ತಿಯಾನುಸಾರ ವುಡನ್ ಸೀಟ್ಸ್ ಅನ್ನೇ ಹಾಕ್ಬೇಕು, ಮತ್ತೆ ಅವು ಸೋಪಾನಾಕೃತಿಯಾಗಿ ನಾವು ನೋಡ್ಬೇಕು ಅಂತ ಹೇಳ್ತಾನೆ. ಸೊ ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಆಯ್ತು. ಇನ್ನು ಇಂಟೀರಿಯರ್ ಡಿಸೈನ್. ಇಂಟೀರಿಯರ್ ಡಿಸೈನ್ ಅಲ್ಲಿ ಎರಡು ಭಾಗಕ್ಕೆ ಎರಡು ಭಾಗಗಳಿಗೆ, ಒಂದು ಪ್ರೇಕ್ಷಕರ ಭಾಗ, ಒಂದು ರಂಗಮಂಟಪದ ಭಾಗ. ರಂಗಮಂಟಪದ ಭಾಗದಲ್ಲಿ ಬರುವಂತಹ ಹಲವಾರು ಏನು ಡೀಟೇಲ್ಸ್ ಇದೆ, ಅದನ್ನ ಹೇಳಿ ನನ್ನ ಪ್ರೆಸೆಂಟೇಶನ್ ಅನ್ನ ಮುಕ್ತಾಯಗೊಳಿಸ್ತೇನೆ. ನಮ್ಮ ಈ ಮೇನ್ ರಂಗ ಭಾಗದಲ್ಲಿ ಬರುವಂತದ್ದು ರಂಗಪೀಠ. ರಂಗಪೀಠ ಅಂದ್ರೆ ನಾವು ನಿಂತು ಡಾನ್ಸ್ ಮಾಡುವಂತಹ ಜಾಗ. ರಂಗ ಶೀರ್ಷಿಕೆ ಅಂತಂದ್ರೆ ಆ ರಂಗಪೀಠದ ಹಿಂದೆ ಇರುವಂತಹ ಜಾಗ. ನೇಪಥ್ಯ ಅಂದ್ರೆ ಗ್ರೀನ್ ರೂಮ್. ಮತ್ತವಾರಿಣಿ ಅನ್ನುವಂಥದ್ದಿದೆ. ಮತ್ತವಾರಿಣಿಗಳು ಎರಡು ಲೊಕೇಶನ್ ಅಲ್ಲಿ ಬರ್ಬೋದು, ಸೈಡ್ ಆಫ್ ದೀಸ್ ರಂಗಪೀಠ ಅಥವಾ ಫ್ರಂಟ್ ಅಲ್ಲಿ. ಈಗ ಫ್ಯಾಷನ್ ಶೋ ಮಾಡಿದಾಗ ರ್ಯಾಂಪ್ ವಾಕ್ ಬರ್ತಾವಲ್ಲ, ಅದನ್ನೂ ಕೂಡ ಮಾಡಿ ಮತ್ತವಾರಿಣಿ ಅಂತ ಕರೆದಿರುವಂತಹ ಚಾನ್ಸಸ್ ಇದೆ. ಇನ್ನು ವಾದ್ಯಗಾರರು ಕೂರುವಂತಹ ಜಾಗಕ್ಕೆ ಆಗ್ಲೇ ನಾನು ತೋರಿಸಿದೆ ಪ್ಲಾನ್, ಕುಟಪ ಅಂತ ಕರೀತಾರೆ. ಈ ಇಡೀ ಸ್ಟೇಜ್ ಅನ್ನ 6 ಕಂಬಗಳು ಸಪೋರ್ಟ್ ಮಾಡುತ್ತಲ್ಲ, ಅದನ್ನ ಷಡ್ ದಾರುಕ ಅಂತ ಕರೀತಾರೆ, 6 ಕಂಬಗಳನ್ನ. ಮತ್ತೆ ದ್ವಾರಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಮತ್ತೆ ಯವನಿಕ ಇಸ್ ಸಮಥಿಂಗ್ ವಿಚ್ ಇಸ್ ನೈಸ್ ಆಸ್ ಅ ವರ್ಡ್, but yavanika is nothing but curtains. Use of curtains is very very important in dance theaters, because doors cannot be closed and open because it might hit somebody when they are performing. So ಹಾಗಾಗಿ ಈ ಕರ್ಟನ್ಸ್ ನ ಯೂಸೇಜ್ ಅನ್ನ ನೋಡ್ತೇವೆ. ಸೊ ನಾವಿಲ್ಲಿ this is the ರಂಗಪೀಠ. So you have 2 types of curtains. This is background curtains for yavanika. This is ಪಟ ಆಪತ ಅಂದ್ರೆ ಎಕ್ಸಿಟ್ ಅಂಡ್ ಎಂಟ್ರಿಗೆ ಈ ಚಿಕ್ಕದಾಗಿ ಇರುವಂತಹ 2 ಸ್ಕ್ರೀನ್ ಅನ್ನ ನೋಡ್ತೀವಿ. ಇದು ಬಿಟ್ಟು ಚಿತ್ರ ಯವನಿಕ ಅನ್ನುವಂತಹ ಕಾನ್ಸೆಪ್ಟ್ ಇದೆ. ಕೂಚಿಪುಡಿ ಮತ್ತೆ ಭಾಗವತ ಮೇಳದಲ್ಲಿ ಕ್ಯಾರೆಕ್ಟರ್ಸ್ ಒಳಗಡೆ ಬರ್ಬೇಕಾದ್ರೆ ಒಂದು ಚೆನ್ನಾಗಿರುವಂತಹ ಡಿಸೈನ್ಡ್ ಈ ಯವನಿಕ ಅಥವಾ ಸ್ಕ್ರೀನ್ ಅನ್ನ ಇಬ್ರು ನರ್ತಕಿಯರು ಹಿಡ್ಕೊಂಡ್ಬಂದು ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದನ್ನ ಕೂಡ ರಂಗಮಂಟಪದಲ್ಲೇನೆ ಸೇರಿಸಿರ್ತಾರೆ. ಇನ್ನು ರಂಗಶೀರ್ಷೆ ಅಥವಾ ಈ ರಂಗಮಂಟಪ ಯಾವ ರೀತಿ ಇರಬಾರದು ಅಥವಾ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ನಾಟ್ಯಶಾಸ್ತ್ರದ 72 ಮತ್ತೆ 73ನೇ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಭರತ ಅಂದ್ರೆ, ಕೂರ್ಮ ಪೃಷ್ಠಂ ನ ಕರ್ತವ್ಯಂ ಮತ್ಸ್ಯ ಪೃಷ್ಠಂ ತಥೈವಚ ಶುದ್ಧಾದರ್ಶದ ತಲಾಕಾರಂ ರಂಗಪೀಠಂ ಪ್ರಶಸ್ಯತೆ. ಅಂದ್ರೆ ಕೂರ್ಮ ಪೃಷ್ಠದ ತರ ಬೆಂಡ್ ಆಗಿರಬಾರ್ದು ಸ್ಟೇಜು, ಮತ್ಸ್ಯ ಪೃಷ್ಠದ ತರ acquired ಆಗಿ ಅಂದ್ರೆ should not be in a different geometry, it has to be flat ಅಂತ ಹೇಳಿರುವಂಥದ್ದು. ಆಮೇಲೆ ರಂಗಶೀರ್ಷಾತು ಕರ್ತವ್ಯಂ ಷಡ್ದಾರುಕ ಸಮನ್ವಿತಂ ಕಾರ್ಯಂ ದ್ವಾರದ್ವಯಂ ಚಾತ್ರ ನೇಪಥ್ಯ ಗೃಹ ಕಸ್ಯಚ ಅಂದ್ರೆ 2 ಡೋರು ನೇಪಥ್ಯದಿಂದ ಬರ್ಲಿಕ್ಕೆ. ಪೂರಣೆ ಮೃತ್ತಿಕಾ ಚಾತ್ರ ಕೃಷ್ಣಾದೇಯ ಪ್ರಯತ್ನತಃ. ಯಾಕೆಂದ್ರೆ ಗಟ್ಟಿ ಇರುವಂತಹ ಸ್ಯಾಂಡ್ ಎಲ್ಲ ಹಾಕಬಾರದು, ಗಟ್ಟಿ ಇರುವಂತಹ ಮಣ್ಣನ್ನ ಹಾಕಿ ನೀವು ಚೆನ್ನಾಗಿ ಸ್ಟೇಜ್ ಅನ್ನ ಮಾಡಿ ಅದ್ರ ಮೇಲೆ ವುಡನ್ ಫ್ಲೋರಿಂಗ್ ಹಾಕ್ಬೇಕು. ಆ ವುಡನ್ ಫ್ಲೋರಿಂಗ್ ಫ್ಲಾಟ್ ಫ್ಲೋರಿಂಗ್ ಆಗಿ ಇರಬೇಕು. ಮತ್ತೆ ಚತುಸ್ತಂಭ ಸಮಾಯುಕ್ತ ವೇದಿಕಾಯಾಸ್ತು ಪಾರ್ಶ್ವತಃ ಅಂದ್ರೆ ಹಿಂದೆಗಡೆ 4 ಕಂಬ ಇರುವಂತಹ ಕುಟಪವನ್ನ ನಿರ್ಮಿಸಬೇಕು. ಆ ಕುಟಪ ನಮ್ಮ ವಾದ್ಯಗಾರರು ನಿಂತು ಮಾಡ್ಲಿಕ್ಕೆ ಅಂತ. ಈ ಮತ್ತವಾರಿಣಿ ಮತ್ತೆ ವೇದಿಕೆ ಅನ್ನುವಂತಹ 2 ವರ್ಡ್ಗಳನ್ನ ತುಂಬಾ ಸತಿ ಬಳಸಿದ್ದಾನೆ. ಅದು ಬೇರೆ ಬೇರೆ. ಈಗ ವೇದಿಕೆ ಅಂತಂದ್ರೆ ರಂಗಪೀಠ ಆಗುತ್ತೆ, ವೇದಿಕೆ ಅಂತಂದ್ರೆ ರೈಲಿಂಗು ಆಗುತ್ತೆ. ಸೊ ಹಲವು ಅರ್ಥಗಳಲ್ಲಿ ನಾವು ನೋಡಬಹುದಾಗಿದೆ. ಸೊ ಬಟ್ ಏನು ಮತ್ತವಾರಿಣಿಯ ಕೆಲಸ ಅಂದ್ರೆ ಜಸ್ಟ್ ಟು ಹ್ಯಾವ್ ಅ ಪಾಸ್ ಪಾಯಿಂಟ್ ಬಿಫೋರ್ ನೇಪಥ್ಯ ಅಂಡ್ ವೆನ್ ಯು ಬಿಫೋರ್ ಪರ್ಫಾರ್ಮ್. ಆ ಜಾಗ ಇರ್ತದಲ್ಲ, ಡಾರ್ಕ್ ರೂಮ್ ಸ್ಪೇಸ್ ಬಿಫೋರ್ ಯು ಕಮ್ ಇನ್, ದಟ್ ಇಸ್ ನೋನ್ ಆಸ್ ಮತ್ತವಾರಿಣಿ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿದೆ. ಇನ್ನ ದ ಮೋಸ್ಟ್ ಇಂಪಾರ್ಟೆಂಟ್ ಸೈಂಟಿಫಿಕ್ ಆಸ್ಪೆಕ್ಟ್, ಲೈಟಿಂಗ್ ಮತ್ತೆ ಅಕಾಸ್ಟಿಕ್ಸ್. ಎಲ್ಲರೂ ತುಂಬಾ ಕಾಯ್ತಾ ಇದ್ದೀರಾ. ಸೊ ಐ ವಿಲ್ ಟೆಲ್ ಇಟ್ ಅಟ್ ದಿ ಎಂಡ್. ದಿಸ್ ಆರ್ ದ 2 ಪಾಯಿಂಟ್ಸ್ ವಿಚ್ ಐ ವಿಲ್ ಟಾಕ್ ಅಬೌಟ್ ಅಂಡ್ ಇನ್ ದಿ ಪ್ರೆಸೆಂಟೇಶನ್. ಸೊ ಲೈಟಿಂಗ್ ಯಾವ ರೀತಿಯಾಗಿರ್ಬೇಕು? ಲೈಟಿಂಗ್ ಎಲ್ಲಿತ್ತು? ಅವಾಗೆಲ್ಲ ಎಲೆಕ್ಟ್ರಿಸಿಟಿ ಇಲ್ಲ, ಎಂತದಿಲ್ಲ, 3BC ನಾವು ಮಾತಾಡ್ತಾ ಇರೋದು. ಲೈಟಿಂಗ್ ಎಲ್ಲಿ ಮಾಡ್ತಾ ಇದ್ರು? ಯಾರು ಹಿಡ್ಕೊಂತಾ ಇದ್ರು ಲೈಟು? ಪಂಜಿನ ಲೈಟಾ? ಅಲ್ಲ. ಪ್ರಗೃಹ್ಯ ದೀಪಿಕಾಂ ದೀಪ್ತಾಂ ಸರ್ವಂ ರಂಗಂ ಪ್ರದೀಪಯೇತ್
ಷೇಡತೈಃ ಸ್ಫೋಟಿತೈಶ್ಚೈವ ವಲ್ಲಿತೈಶ್ಚ ಪ್ರಧಾವಿತೈಃ. ನಾನು ಆಗ್ಲಿ ತೋರಿಸಿದ್ನಲ್ಲ ಸಾಲಭಂಜಿಕೆಗಳ ಒಂದು ಫಿಗರ್, ಆ ಸಾಲಭಂಜಿಕೆಗಳ ಕೈಯಲ್ಲಿ, ಆ ಸಾಲಭಂಜಿಕೆಗಳ ಕಾಲಿನ ಹತ್ರ, ಆ ಸಾಲಭಂಜಿಕೆಗಳಿಂದ ಹ್ಯಾಂಗಿಂಗ್ ಒಂದೊಂದು ಕಂಬದಲ್ಲಿ 4 ದೀಪಗಳನ್ನ ಇಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಈಗ ನೀವು ಇಲ್ಲಿ ತಗೊಂಡ್ರೆ ಇಲ್ಲಿ ಒಂದೊಂದು ಕಂಬದಲ್ಲೂ 4 ಸಾಲಭಂಜಿಕೆಯರು ಇರ್ತಾರೆ. ಆ 4 ಸಾಲಭಂಜಿಕೆಯರಲ್ಲಿ ಯು ವಿಲ್ ಹ್ಯಾವ್ ಅ ಹ್ಯಾಂಗಿಂಗ್ ಲೈಟ್. ಆಮೇಲೆ ಹೌ ಡು ಯು ಗೆಟ್ ಡಿಫ್ರೆಂಟ್ ಲೈಟ್ ಎಫೆಕ್ಟ್ಸ್ ಅಂಡ್ ಹೌ ಡು ಯು ಇನ್ಕ್ರೀಸ್ ದ ಇಂಟೆನ್ಸಿಟಿ ಆಫ್ ಲೈಟ್ ಅನ್ನೋದಕ್ಕೆ ಆ ರೂಫ್ ಅನ್ನ ತಾಮ್ರದಿಂದ ಅಥವಾ ಚಿನ್ನದಿಂದ ಲೇಪಿಸ್ತಾ ಇದ್ರಂತೆ. ಮತ್ತೆ ಆ ಸಾಲಭಂಜಿಕೆಯ ವಿಗ್ರಹದಲ್ಲಿ ವಜ್ರ, ವೈಡ್ಯೂರ್ಯ, ನೀಲಿ ಕಲರ್ ಬಣ್ಣ, ಬೇರೆ ಕಲರ್ ಬಣ್ಣದ ಅವಳಿಗೆ ಒಂದು ಆಹಾರ್ಯವಾಗಿ ತೊಡಸಿರ್ತಕ್ಕಂಥದ್ದು. ಬಟ್ ಆದ್ರೆ ಆ ಲೈಟ್ ಅವಳ ಆ ಜೆಮ್ ಮೇಲೆ, ಆ ಸ್ಟೋನ್ ಮೇಲೆ ರಿಫ್ಲೆಕ್ಟ್ ಆಗಿ ಆ ಕಲರ್ ಎಫೆಕ್ಟ್ ಅನ್ನ ನಮಗೆ ಸ್ಟೇಜ್ ಮೇಲೆ ಕೊಡ್ತಾ ಇತ್ತಂತೆ. ಸೊ ಎಂತಹ ಒಂದು ಸುಂದರವಾದಂತಹ ವರ್ಣನೆ ಇದು. ದೀಪಿಕಾ, ಲೈಟಿಂಗ್ ಇಸ್ ನೋನ್ ಆಸ್ ದೀಪಿಕಾ ಇನ್ ನಾಟ್ಯಶಾಸ್ತ್ರ. ಸೊ ಈಗ ಇದಿಷ್ಟು ಮುಗಿದಿದ್ದು. ಇನ್ ಲಾಸ್ಟ್ ಟು ಆನ್ಸರ್ ದಿ ಕ್ವೆಶ್ಚನ್ಸ್ ಆಫ್ ಅಕಾಸ್ಟಿಕ್ಸ್ ಅಂಡ್ ಸೈಟ್ ಲೈನ್ಸ್. ಸೊ ನಾವು ಫಸ್ಟ್ ಅಲ್ಲೇ ಹೇಳಿದ್ವಿ, ದಿ ಅಕಾಸ್ಟಿಕ್ ಫಸ್ಟ್ ಕನ್ಸಿಡರೇಷನ್ ಇಸ್ ಸೈಜ್ ಆಫ್ ದಿ ಆಡಿಟೋರಿಯಂ ವಿತ್ ರೆಸ್ಪೆಕ್ಟ್ ಟು ನಂಬರ್ ಆಫ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಸಿಟ್ ಇನ್ ಸೈಡ್. ಪ್ರೇಕ್ಷಾಗೃಹಾಣಾಂ ಸರ್ವೇಷಾಂ ಪ್ರಾಶಸ್ತಂ ಮಧ್ಯಮಂ ಸ್ಮೃತಂ. ಮೀಡಿಯಂ ಸೈಜ್ಡ್ ಆಡಿಟೋರಿಯಮ್ಸ್ ವಿಚ್ ಇಸ್ 64 ಹಸ್ತ ಲಾಂಗ್ ಈಸ್ ಬೆಟರ್. ಮನುಷ್ಯಸ್ತು ಗೇಹಂ ಸಂಪ್ರವಶ್ಯಾಮಿ ಲಕ್ಷಣಂ. ನಾನು ಅದನ್ನಷ್ಟೇ ವಿವರಿಸ್ತೇನೆ. ಯಾಕೆ ಅಂತಂದ್ರೆ ಮನುಷ್ಯರಿಗೆ ಇದೇ ಸಿಗುವಂತದ್ದು. ಸೊ ದಿ ಸೈಜ್ ಈಸ್ ಆಪ್ಟಿಮಮ್ ಕನ್ಸಿಡರಿಂಗ್ ದಿ ಅಕಾಸ್ಟಿಕ್ಸ್ ಅಂಡ್ ದಿ ಡಿಸ್ಟೆನ್ಸ್. ಬಿಕಾಸ್ ತುಂಬಾ ದೊಡ್ಡದು ಲಾಂಗ್ ರೆಕ್ಟಾಂಗ್ಯುಲರ್ ತಗೊಂಡ್ರೆ ನಮ್ಗೆ ಸೌಂಡ್ ಕೇಳಿಸಲ್ಲ. ಸೊ ಅಕಾರ್ಡಿಂಗ್ ಟು ಭರತ 64 ಹಸ್ತಾಸ್. ಅದರಲ್ಲಿ ಅಗೇನ್ ಇಫ್ ಯು ಡಿವೈಡ್ ಇಟ್ ಇಸ್ 34 ಹಸ್ತಾಸ್ ಫಾರ್ ಆಡಿಟೋರಿಯಂ. ಸೊ ಆಪ್ಟಿಮಮ್ ಡಿಸ್ಟೆನ್ಸ್ ಆಫ್ ದ ಸೌಂಡ್ ಟ್ರಾವೆಲ್ ಈಸ್ 32 ಹಸ್ತಾಸ್ ಅಕಾರ್ಡಿಂಗ್ ಟು ಭರತ. ಅಂಡ್ ಅವನು ಇನ್ನೊಂದು ಶ್ಲೋಕ ಹೇಳ್ಬಿಡ್ತಾನೆ, ಅತ ಊರ್ಧಂ ನಕರ್ತವ್ಯಂ ನಾನಾ ದೃಷ್ಟಿ ಸಮನ್ವಿತಂ. ಪ್ಲೀಸ್ ಡೋಂಟ್ ಗೋ ಅಬೌವ್ ದಿಸ್ ಡೈಮೆನ್ಷನ್ ಅಂತ ಒಂದ್ ಕಡೆ ಶ್ಲೋಕದಲ್ಲಿ 19ನೇ ಶ್ಲೋಕದಲ್ಲಿ ಹೇಳ್ತಾನೆ. ಮಂಟಪೆ ವಿಪ್ರಕೃಷ್ಟೇತು ಪಾಠ್ಯ ಮುಚ್ಚರಿತ ಸ್ವರಂ ಅನಿಸರಣ ಧರ್ಮತ್ವಾತ್ ವಿಸ್ವರತ್ವಂ ವೃಷಂ ಭವೇತ್. ಏನಾಗ್ಬಿಡುತ್ತೆ, ನೀವು ಎಕ್ಸ್ಟ್ರಾ ತಗೊಂಡ್ರೆ ಪಾಠ್ಯ ಮುಚ್ಚರಿತಂ ನಶ್ರತ್ಯಂ ಅಂದ್ರೆ ನೀವು ಹೇಳಿದಂತಹ ಡೈಲಾಗ್ಸ್ ಕೇಳಿಸಲ್ಲ. ಅನಿಸರಣ ಧರ್ಮ, ಅನಿಸರಣ ಧರ್ಮ ಅಂದ್ರೆ ಎಕೋ ಆಗಕ್ ಸ್ಟಾರ್ಟ್ ಆಗುತ್ತೆ ಆಡಿಟೋರಿಯಮ್ಮು. ದಯಮಾಡಿ ನೀವು ಎಕ್ಸ್ಟ್ರಾ ಡೈಮೆನ್ಷನ್ ನ ತಗೋಬೇಡಿ, ದಿಸ್ ಇಸ್ ದಿ ಆಪ್ಟಿಮಮ್ ಡೈಮೆನ್ಷನ್ ಅಂತ ಹೇಳ್ತಾನೆ. ಮತ್ತೆ ಡೋರ್ ಲೊಕೇಶನ್ಸ್ ನ ಹೇಳ್ಬೇಕಾದ್ರೆ ಡೋರ್ ಮತ್ತೆ ವಿಂಡೋಗಳನ್ನ ಯಾವ್ದಾದ್ರೂ ಆಗ್ಲಿ, ಕಂಬಗಳು, ಸ್ತಂಭಂವ ನಾಗದಂತಂವ ವಾತಯನಂ ಥಾಪಿ ಕೋನಂವ ಸಪ್ರತಿದ್ವಾರಂವ ದ್ವಾರಂವ ವಿಘ್ನಂ ನ ಕರಿಯೇ. ಡೋರಿಗೆ ಡೋರ್ ಆಗಿ ಸ್ಟ್ರೈಟ್ ಆಗಿ ನೀವು ಯಾವುದೇ ಓಪನಿಂಗ್ಸ್ ಅನ್ನ ಆಡಿಟೋರಿಯಂ ಅಲ್ಲಿ ಅಕಾಸ್ಟಿಕಲಿ ಕೊಡೋಂಗಿಲ್ಲ. ಯಾಕೆ ಅಂತಂದ್ರೆ ಕೊಟ್ಟಾಗ ಈ ತರ ವಿಂಡ್ ಮೂವ್ಮೆಂಟ್ ಆಗ್ತಾ ಇದೆ, ನನ್ನ ಕೈ ಹೋಗೋ ತರ ವಿಂಡ್ ಮೂವ್ಮೆಂಟ್ ಆಗ್ತಾ ಇದ್ರೆ ಸೌಂಡ್ ಈ ತರ ಡಿಸ್ಟರ್ಬ್ ಆಗ್ತದೆ. ಸೊ ಹಾಗಾಗಿ ದೇ ಹ್ಯಾವ್ ಅ ಇಂಡೈರೆಕ್ಟ್ ಲೊಕೇಶನ್ ಆಫ್ ಆಲ್ ದೀಸ್ ವಿಂಡೋಸ್, ಡೋರ್ಸ್, ಎವ್ರಿಥಿಂಗ್. ಅಂಡ್ ದ ಆಸ್ಪೆಕ್ಟ್ಸ್ ಕನ್ಸಿಡರ್ಡ್ ಹಿಯರ್, ಅನುರಣನ ಅಂದ್ರೆ ರೆಸೊನೆನ್ಸ್. ಯು ಹ್ಯಾವ್ ಟು ಹ್ಯಾವ್ ಗುಡ್ ರೆಸೊನೆನ್ಸ್. ದ್ವಿಸ್ವರತ್ವ ಧರ್ಮ ಅದನ್ನ ಹೇಳಿದೆ, ಎಕೋ ಶುಡ್ ನಾಟ್ ಬಿ ದೇರ್. ಅಂಡ್ ಶ್ರವ್ಯತರಂ ಭವೇತ್, ಯಾವಾಗ್ಲೂ ಕೂಡ ಎಲ್ಲೇ ಮೂಲೆಯಲ್ಲಿ ನಿಂತರೂ ಆಡಿಯನ್ಸ್ಗೆ ಕೇಳಿಸುವಂತಹ ಒಂದು ಸರ್ಫೇಸ್ ಅನ್ನ ನಾವು ನೋಡ್ಬೇಕಾಗ್ತದೆ. ಮತ್ತೆ ಈ ಜಾಲಗವಾಕ್ಷ, ವೇದಿಕ, ಕುಹಾರ ಮತ್ತೆ ಚಿತ್ರಕರ್ಮಗಳಿಂದ ನೀವು ಒಂದು ಇನ್ಸುಲೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅಂದ್ರೆ ಇಟ್ ಆಟೋಮ್ಯಾಟಿಕಲಿ ಮೇಂಟೈನ್ಸ್ ದ ರಿವರ್ಬರೇಷನ್ ಟೈಮ್. ರಿವರ್ಬರೇಷನ್ ಟೈಮ್ ಸೈಂಟಿಫಿಕಲಿ ಅಕಾಸ್ಟಿಕಲಿ ಇಸ್ ಒನ್ ಪಾಯಿಂಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾನು ಮಾತಾಡಿದ್ದು ಎಷ್ಟೊತ್ತು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಆ ಸೆಕೆಂಡ್, ಅದು ವಿತಿನ್ 0.5 ಇರಬೇಕು ಭಾಷಣಕ್ಕೆ, ವಿತಿನ್ 1.2 ಇರಬೇಕು ಮ್ಯೂಸಿಕ್ಗೆ. ಈ ಬೀಥೋವನ್ ಮ್ಯೂಸಿಕ್, ಆಪರಾ ಮ್ಯೂಸಿಕ್ಗೆ ಮಾತ್ರ ಅದು 1.5 to 2 ವರೆಗೂ ಹೋಗ್ಬೋದು. ಸೊ ಆ ಆಪ್ಟಿಮಮ್ ರಿವರ್ಬರೇಷನ್ ಟೈಮ್ ಇದೆಯಲ್ಲ, ನಾನು ಹೇಳಿದ ಸೌಂಡ್ ಇಲ್ಲಿಗೆ ಬಂದು ರೀಚ್ ಆಗುವಂತಹ ಟೈಮ್ ಆಪ್ಟಿಮಮ್ ಇರಕ್ಕೋಸ್ಕರ ಈ ಜಾಲಗವಾಕ್ಷ ವೇದಿಕೆಗಳನ್ನ ಯೂಸ್ ಮಾಡಿದ್ದಾರೆ. ಮತ್ತೆ ಎಕೋಗಳನ್ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಎರಡನ್ನ ಮಾಡಿದ್ದಾನೆ. ಒಂದು, reflective surfaces on the wall, so automatically sound gets concentrated to the audience and then it gets absorbed either in the wave side. Innondu major thing is shaila guhakara roofing. So where you have this shaila guhakara roofing, you will not have too much of echoes. That is scientifically proven acoustical character. So
These are some aspects of acoustics which Bharata had considered then. ಲೈಟಿಂಗ್, ಅಕಾಸ್ಟಿಕ್ಸ್ ಮತ್ತೆ ವಿಷನ್ ಎಲ್ಲರಿಗೂ ಕಾಣಿಸ್ಬೇಕು ಅಂದ್ಬಿಟ್ಟು ಸೋಪಾನಾಕೃತಿ ಇರುವಂತಹ ಒಂದು ಸೀಟಿಂಗ್ ಅನ್ನ ತಗೋತೀನಿ ಅಂತ ಭರತ ಹೇಳ್ತಾನೆ. ಸೊ ಇದಿಷ್ಟು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಎಲ್ಲ ಆಯ್ತು. ಇನ್ನು ಪ್ರಾಸೆಸ್ ಆಫ್ ಕನ್ಸ್ಟ್ರಕ್ಷನ್ ಕೂಡ ತುಂಬಾ ಇಂಟ್ರಿಕೇಟ್ ಆಗಿ ವಿತ್ ನಕ್ಷತ್ರಗಳು, ಪೂಜೆಗಳು, ಹವನಗಳು, ಹೋಮಗಳಿಂದ ನಾಟ್ಯಾಚಾರ್ಯ ಮಾಡ್ತಿದ್ದುವಂತಹ ಒಂದು ಪದ್ಧತಿ ಅಂತ ಹೇಳ್ತಾನೆ. ಪ್ರತಿಯೊಂದು ಸ್ಟೇಜ್ ಅಲ್ಲೂ ನಾಟ್ಯಾಚಾರ್ಯ ಕರ್ಮಗಳನ್ನ ಮಾಡಬೇಕು. 3 ದಿನ 7 ದಿನ ಪೂಜೆಗಳನ್ನ ಮಾಡಿ ಉಪವಾಸವಿದ್ದು ಒಂದು ಕಂಬ ನೆಡುವುದಾಗ್ಲಿ, ಒಂದು ರೂಫ್ ಹಾಕೋದಾಗ್ಲಿ, ರಂಗಪೀಠಕ್ಕೆ ಮಣ್ಣು ತುಂಬೋದಾಗ್ಲಿ, ಈ ತರವನ್ನು ಕರ್ಮಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದ. ಇನ್ನು ಎಲ್ಲ ನಿರ್ಮಾಣ ಆದ್ಮೇಲೆ ಗೃಹ ಪ್ರವೇಶ ಮಾಡಿಬಿಟ್ಟು ನಮ್ಮ ಕಾರ್ಯಕ್ರಮವನ್ನ ಮುಗಿಸೋಣ. ಗೃಹ ಪ್ರವೇಶಕ್ಕೂ ಕೂಡ ಈ ರಂಗಮಂಟಪ ಎಲ್ಲ ಮುಗಿದ್ಮೇಲೆ 7 ದಿನ ಅಟ್ಲೀಸ್ಟ್ ಮಿನಿಮಮ್ ಬಿಡ್ಬೇಕಂತೆ. ಯಾಕೆ ಅಂತಂದ್ರೆ ಅದು ವಿಘ್ನ ರಕ್ಷಕ. 7 ದಿನ ಅದರಲ್ಲಿ ವಿಘ್ನ ರಕ್ಷಕ ಮಂತ್ರಗಳನ್ನ ಪಠಿಸ್ಬೇಕು ಬ್ರಾಹ್ಮಣರು. ಅಲ್ಲೇ ವಾಸಿಸಿ ಆ ನಾಟ್ಯ ಮಂದಿರದಲ್ಲಿ ಹಸುಗಳನ್ನ ಒಳಗ್ ಕರೆದು 7 ದಿನ ನೀವು ಈ ವಿಘ್ನನಾಶಕ ಮಂತ್ರಗಳನ್ನ ಆಡಿ 7 ದಿನ ಆದ್ಮೇಲೆ ನೀವು ಗೃಹ ಪ್ರವೇಶವನ್ನ ಮಾಡಬಹುದು. ಆ ರಂಗ ದೈವತಾ ಪೂಜೆಯಲ್ಲಿ ದೇವತೆಗಳ ಆಹ್ವಾನ, ಇಂದ್ರನ ಜರ್ಜರ ಪೂಜೆ, ಇಂದ್ರನ ಆಯುಧವಾದಂತಹ ಜರ್ಜರ ಪೂಜೆ, ರಂಗ ಪೂಜೆ, ದೇವತೆಗಳಿಗೆ ಬಲಿದಾನ, ಮಂತ್ರಗಳಿಂದ ದೇವತೆಗಳ ಆಹ್ವಾನ, ಮತ್ತೆ ಇಡೀ ಆಡಿಟೋರಿಯಂ ಅನ್ನ ದೀಪದಿಂದ ಪ್ರಜ್ವಲಿಸಿ ಆಡಿಟೋರಿಯಂ ಅನ್ನ ಇನಾಗ್ರೇಷನ್ ಮಾಡ್ತಾ ಇದ್ವಿ. ಈಗ ಮನೆಗೆ ಗೃಹ ಪ್ರವೇಶ ಮಾಡಿದಾಗ ನಾವು ಎಲೆಕ್ಟ್ರಿಕ್ ಲ್ಯಾಂಪ್ಗಳು ಹಚ್ಚಿದ ಹಾಗೆ ಎಲ್ಲ ಆಚೆ ಮತ್ತೆ ಒಳಗೆ ಬಹಿಹಿ ಅಂತಹ ಎರಡೂ ಹೇಳ್ತಾರೆ. ಎರಡೂ ಕಡೆ ದೀಪ ಜ್ವಲನದಿಂದ ನೀವು ಇದನ್ನ ಮಾಡ್ತಾರೆ ಅಂತ ರಂಗ ಪ್ರವೇಶವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಪೂರ್ವರಂಗ ವಿಧಿಯಲ್ಲೂ ಕೂಡ, ದಿಸ್ ಇಸ್ ಮೈ ಲಾಸ್ಟ್ ಪಾಯಿಂಟ್, ದೆನ್ ಐ ವಿಲ್ ಆನ್ಸರ್ ಶೀಲಾ ಮ್ಯಾಮ್ಸ್ ಕ್ವೆಶ್ಚನ್. ಪೂರ್ವರಂಗ ವಿಧಿಯಲ್ಲೂ ಕೂಡ 45 ದೇವತೆಗಳನ್ನ ನಾವು ಸ್ಮರಿಸ್ತೀವಂತೆ ನಮ್ಮ ನೃತ್ಯದ ಮೂಲಕ. ಪೂರ್ವರಂಗ ವಿಧಿಯನ್ನ ಮಾಡಿ, ಪೂರ್ವರಂಗ ವಿಧಿಯಲ್ಲಿ ಹಿಂದೆ 19 ಐಟಮ್ಗಳಿತ್ತಂತೆ, 19 ತರದ ವಾದ್ಯಗಳು. ಅದರಲ್ಲಿ 17 ರಂಗದ ಹಿಂದೆ ನಡೀತಾ ಇದ್ದಂತ, ಅಂದ್ರೆ ಪ್ರದರ್ಶನಕ್ಕೂ ಮುಂಚೆ ನಡೀತಾ ಇದ್ದಂಥದ್ದು ಪೂರ್ವರಂಗ, ಆಬ್ವಿಯಸ್ಲಿ ಆಸ್ ದಿ ನೇಮ್ ಗೋಸ್. ಅದರಲ್ಲಿ ಫಸ್ಟ್ ಅಲ್ಲಿ ದೇವರನ್ನ ನೆನೆಸ್ಬೇಕು. ನಾನು ಕಾರ್ಯಕ್ರಮದ ಕೊನೆಯಲ್ಲಿ ದೇವರುಗಳನ್ನ ನೆನೆಸ್ತಾ ಇದ್ದೀನಿ. ಯಾರ್ಯಾರು ಅಂದ್ರೆ ಶಿವ, ಬ್ರಹ್ಮ, ಇಂದ್ರ, ಗುಹ, ಸರಸ್ವತಿ, ಲಕ್ಷ್ಮಿ, ಸಿದ್ಧಿ, ಮೇಧ, ಸ್ಮೃತಿ, ಮತಿ, ಚಂದ್ರ, ಸೂರ್ಯ, ಮಾರುತ ದೇವತೆಗಳು, ಲೋಕಪಾಲರು, ಅಶ್ವಿನಿ, ಅವಳಿ ಜವಳಿಗಳು, ಮಿತ್ರ, ಅಗ್ನಿ, ಸುರರು, ರುದ್ರರು, ವರ್ಣಗಳು, ಕಾಲ, ಕಲಿ, ಮೃತ್ಯು, ನಿಯತಿ, ಕಾಲದಂಡ, ವಿಷ್ಣುವಿನ ಆಯುಧಗಳು, ನಾಗರಾಜನಾದ ವಾಸುಕಿ, ವಜ್ರ, ವಿದ್ಯುತ್ ಸಮುದ್ರಗಳು, ಗಂಧರ್ವರು, ಅಪ್ಸರೆಯರು, ಮುನಿಗಳು, ನಾಟ್ಯಕುವರಿಯರು, ಗ್ರಾಮ ದೇವತೆಗಳು, ಯಕ್ಷರು, ಗುಹ್ಯರು, ಭೂತ ರಾಕ್ಷಸರು, ದೇವರ್ಷಿಗಳು. ಇದಲ್ಲದೆ ಬೇರೆ ಯಾವುದಾದರೂ ಆರಾಧ್ಯ ದೈವಗಳು, ರಾಜನ ಆರಾಧ್ಯ ದೈವಗಳಿದ್ದರೆ ಅವುಗಳನ್ನು ಸ್ಮರಿಸಿ, ನಮಸ್ಕರಿಸಿ, ಪೂಜಿಸಿ, ಪ್ರಾರ್ಥಿಸಬೇಕು ಅಂತ. ಅಂದ್ರೆ ಈ ಪೂರ್ವರಂಗ ವಿಧಿಯಲ್ಲಿ ಇರುವಂತಹ ಒಂದು ನಾಟ್ಯಶಾಸ್ತ್ರದಲ್ಲಿರುವಂತಹ ಪದ್ಧತಿ. So please give brief description about lighting effect of Navaratna for characters so that we'll understand more about the authenticity of colors. Yes ma'am. ನಾನು ಹೇಳಿದಾಗೆ ಈಗ ರಂಗ ಮಂಟಪದ ಒಂದು ಈ ಎಲಿವೇಶನ್ ಅನ್ನ ನಾವು ನೋಡ್ತಾ ಇದೀವಲ್ಲ, ಈ ರಂಗ ಮಂಟಪದಲ್ಲಿ ಇದು ಬಂದು ಕುಟಪ, ಆಡಿಯನ್ಸ್ ವಾದ್ಯದವರು ಕೂತ್ಕೊಳ್ಳಿಕ್ಕಿದ್ದಂತ ಜಾಗ. ಈ ತರ ಕಂಬಗಳು ಟೋಟಲ್ ನಿಮಗೆ 6 ಕಂಬಗಳು ಸಿಗುತ್ತೆ. ಮತ್ತವಾರಿಣಿ ಸೇರಿ ಅಂದ್ರೆ ಫ್ರಂಟ್ ಸ್ಟೇಜ್ ಸೇರಿ 6 ಕಂಬಗಳು ಇಂಟು 2. ಸೊ ಯು ಗೆಟ್ 24 ಕಾರ್ನರ್ಸ್. ಈ 24 ಕಾರ್ನರ್ಸ್ ಅಲ್ಲಿ ಇರುವಂತಹ ಸಾಲಬಂಜಿಕೆಗಳಿಗೆ ಲೈಟ್ಸ್ ಅನ್ನ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಹಾಕ್ತಾ ಇದ್ರು. ಅದನ್ನ ನಾನು ಶ್ಲೋಕ ಹೇಳಲಿಲ್ಲ, ಬಟ್ ಅದು ಹೆಂಗ ಹಾಕ್ತಾ ಇದ್ರು ಅಂತಂದ್ರೆ ಮುಖಕ್ಕೆ ಅಭಿನಯ ಕಾಣಿಸುವ ರೀತಿಯ ಹೈಟ್ ಅಲ್ಲಿ ಆ ದೀಪಗಳನ್ನ ಹ್ಯಾಂಗ್ ಮಾಡ್ಬೇಕು ಅನ್ನೋದೊಂದು ಫಸ್ಟ್ ರೂಲ್. ಸೆಕೆಂಡ್ ರೂಲ್, ಕೆಲವು ಲೈಟ್ಸ್ ಅನ್ನ ನೀವು ಮೇಲೆ ಇಟ್ಟು ಆ ಸಾಲಬಂಜಿಕೆಯಲ್ಲೇ ಕೈಯಲ್ಲಿ, ಅದ್ ನೋಡಿದ್ರೆ ಅದೇನೋ ಒಂಥರ ಏನೋ ಶಿಲ್ಪದಲ್ಲಿ ಏನೋ ದೀಪ ಹಚ್ಚಿದ್ದಾರೆ ಅನ್ಸುತ್ತೆ, ಬಟ್ ದಟ್ ಸೈಂಟಿಫಿಕಲಿ ಆ ದೀಪ ಎದುರುಗಡೆ ಇದ್ದಂತಹ ಸಾಲಬಂಜಿಕೆಯಲ್ಲ ಇರುವಂತಹ ಅವಳ ಒಂದು ವಜ್ರಗಳು, ವೈಡೂರ್ಯಗಳು ಯಾವ ಕಲರ್ ಹಾಕ್ತಾಳೆ ಆ ಒಂದು ಇದಕ್ಕೆ. ಬಟ್ ಇಲ್ಲಿ ಏನಾಗ್ತದೆ, ನಮ್ಮ ನಾಟ್ಯದ ಒಂದು ಇದರಲ್ಲಿ ಈಗ ನಮ್ಮ ನೃತ್ಯದಲ್ಲಿ ಏನಾಗುತ್ತೆ, 5 ನಿಮಿಷ ಬೇರೆ ಬೇರೆ ರಸಗಳು ಬಂದು ಹೋಗುವಂತಹ ಸನ್ನಿವೇಶಗಳಿರುತ್ತೆ. ಬಟ್ ನಾಟ್ಯ ತಗೊಂಡಾಗ, ಒಂದು ಪ್ರಕರಣ ಅಥವಾ ನಾಟಕ ಅಂತ ಈ ನಾಟ್ಯಶಾಸ್ತ್ರದಲ್ಲಿ ಬರುವಂತ ತಗೊಂಡಾಗ ದೇರ್ ಆರ್ ಸೋ ಮೆನಿ ಸೀನ್ಸ್. ಆಸ್ ರೈಟ್ಲಿ ಶ್ರೀಧರ್ ಮ್ಯಾಮ್ ಕೇಳ್ತಾ ಇರೋ ಹಾಗೆ, ಬೇರೆ ಬೇರೆ ಸೀನ್ ಗಳಿಗೆ ಬೇರೆ ಬೇರೆ ಕಲರ್ಸ್ ಗಳು, ಬೇರೆ ಬೇರೆ ನವರಸಗಳು. ಈಗ ರೌದ್ರ ಬಂದ್ರೆ ಕೆಂಪು,
ಶೃಂಗಾರ ಬಂದ್ರೆ ಹಸಿರು, ಈ ರೀತಿಯಾದಂತಹ ಕಲರ್ಸಿನ ಆ ಮಣಿಗಳನ್ನ ಮಂಟಪಕ್ಕೆ ಕಟ್ಟುತ್ತಾ ಇದ್ರು. ಸೊ ಆಮೇಲೆ ಈ ಮಂಟಪಗಳನ್ನು ನೋಡಿದ್ರೆ ನೀವು ಹಿಂದಿನ ಕಾಲದಲ್ಲಿ 3 ಭಾಗಗಳಾಗಿ ಇರ್ತಾ ಇತ್ತು. ಸೊ ಯಾಕೆ ಈ 3 ಭಾಗ ಅಂತಂದ್ರೆ ಡಿಫ್ರೆಂಟ್ ಸೀನ್ಸ್ ಸೈಮಲ್ಟೇನಿಯಸ್ ಆಗಿ ತೋರಿಸ್ತಾ ಇದ್ರಂತೆ. ಅಂದ್ರೆ ಈಗ ಇಲ್ಲಿ ನಾಯಕಿ ವಿರಹದಲ್ಲಿದ್ರೆ, ಇಲ್ಲಿ ನಾಯಕ ವಿರಹದಲ್ಲಿದ್ರೆ, ಇಲ್ಲಿ ಅಪ್ಪ ಅಮ್ಮ ಬೇರೆ ಯಾರ ಜೊತೆಗೂ ಎಂಗೇಜ್ಮೆಂಟ್ ಮಾಡುವಂತಹ ಸೀನು ಒಟ್ಟಿಗೆ ನಡೀತಾ ಇತ್ತು. ಈಗ ನಮ್ಮ ಈಗಿನ ಸಿನಿಮ್ಯಾಟೋಗ್ರಫಿ ಯಾವ ತರ ಇತ್ತು, ಆಗ ಆ ಮತ್ತವಾರಿಣಿ ಅಂತ ಯಾವ ಸ್ಪೇಸ್ ಇತ್ತು, ಅಡಿಷನಲ್ ಸ್ಟೇಜ್ ರಂಗಶೀರ್ಷ, ಅದನ್ನ ಯೂಸ್ ಮಾಡಿ ಬೇರೆ ಬೇರೆ ತೋರಿಸ್ತಾ ಇದ್ರು. ಸೊ ಹಾಗಾಗಿ ಆ ಸಾಲಬಂಜಿಕೆ ಇರುವಂತಹ ಪೀಠದ ಮೇಲೆ ಆ ಬೇರೆ ಬೇರೆ ರತ್ನಗಳನ್ನ ಉಪಯೋಗಿಸಿ ಬೇರೆ ಕಲರ್ಸ್ ನ ರಿಫ್ಲೆಕ್ಟಿವ್ ಮೆಥಡಾಲಜಿ, ಇಟ್ಸ್ ಅಗೇನ್ ಅ ಸೈನ್ಸ್. ಸೊ ವಾಟ್ ಎವರ್ ಕಲರ್ ಇಟ್ ಟೇಕ್ಸ್ ಅಪ್ ದಟ್ ಇಟ್ ರಿಫ್ಲೆಕ್ಟ್. ಸೊ ಆ ಇದರಲ್ಲಿ ಮಾಡ್ತಾ ಇದ್ರು ಅಂತ ತಿಳ್ಕೋಬಹುದು. ಇನ್ನೊಂದು ಕ್ವೆಶ್ಚನ್ ಇದೆ. ವಿವರಿಸಿದ ಹಾಗೆ ಹೋಲಿಕೆ ಸ್ವಲ್ಪ ಮಟ್ಟಿಗೆ ಇರುವ ರಂಗಮಂಟಪ ಈ ಭಾರತದಲ್ಲಿ ಎಲ್ಲಿಯಾದರೂ ಕಾಣಬಹುದೇ? ಹೌದು ಸರ್, ನಾನು ಅದರದ್ದು ಫೋಟೋ ನನಗೆ ಕರೆಕ್ಟ್ ಆಗಿ ಸಿಕ್ಲಿಲ್ಲ. ಇದು ಇತ್ತ ಇಂಟೀರಿಯರ್ ಆಫ್ ಕೂತಂಬಲಂ ಅಂತ, ಕುಟ್ಟಪಾಲಂ ಅಂತಾನೂ ಕರೀತಾರೆ ಆಡು ಭಾಷೆಯಲ್ಲಿ. ಕೂದಂಬಲಂ ಅಂದ್ರೆ ಕೇರಳದಲ್ಲಿ ಕಥಗಳಿಗೆ ಟ್ರೆಡಿಷನಲ್ ಆಗಿ ಕೂಡಿಯಾಟಂ, ಚಕ್ಕಿಯಾಟಂ ಡಾನ್ಸ್ ಗಳಿಗೆ ಮಾಡಿದಂತಹ ಜಾಗ. ಈ ಕೂತಂಬಲಂಗಳಲ್ಲಿ ಅದು ಹೆಂಗೆ ಅಂದ್ರೆ ದೇವಾಲಯದಲ್ಲಿ ಒಂದು ಭಾಗ ಈ ಕೂತಂಬಲಂಗಳು. ಕೂತು ಅಂಬಲಂ ಅಂತಂದ್ರೆ ವೆರಿ ಬ್ಯೂಟಿಫುಲ್. ಅಗೇನ್ ಕೂತು ಇಸ್ ಡಾನ್ಸ್, ಅಂಬಲಂ ಇಸ್ ಟೆಂಪಲ್. ದಟ್ ಇಸ್ ಬೇಸಿಕಲಿ ಟೆಂಪಲ್ ಫಾರ್ ಡಾನ್ಸ್ ಆಕ್ಚುಲಿ. ಸೊ ಅಲ್ಲಿ ಈಗಲೂ ಕೂಡ ನಿಮಗೆ ಈ ಎಲ್ಲಾ ಅಂಗಗಳು ಸಿಗುತ್ತೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಆಸ್ ಯು ಕ್ಯಾನ್ ಸಿ. ಸೊ ನಾನು ಒಂದನ್ನ ನೋಡಿದ್ದೀನಿ, ಅದರಲ್ಲಿ ಎಲ್ಲಾ ಭಾಗ ಎಸ್ಪೆಷಲಿ ಯಾವ್ದನ್ನ ತೆಗೆದಿದ್ದಾರೆ ಅಂದ್ರೆ ನೇಪಥ್ಯ ಚಿಕ್ಕದಾಗಿದೆ. ಬಟ್ ಇನ್ನೊಂದು ಎಕ್ಸಾಂಪಲ್, ತುಂಬಾ ಕಾಂಟೆಂಪರರಿ ಎಕ್ಸಾಂಪಲ್ ಯಾವ್ದು ತಗೋಬಹುದು ಅಂದ್ರೆ ನಮ್ಮ ಕಲಾಕ್ಷೇತ್ರದಲ್ಲಿ ಇರುವಂತಹ ರುಕ್ಮಿಣಿ ಆರಂಗಂ. ರುಕ್ಮಿಣಿ ಆರಂಗಂ ಅಂದ್ರೆ ಅದು ಆಡಿಟೋರಿಯಂ, ರುಕ್ಮಿಣಿ ಅಮ್ಮಗೆ ಡೆಡಿಕೇಟ್ ಮಾಡಿ ಕಟ್ಟಿರುವಂತಹ ಆಡಿಟೋರಿಯಂ ಕಲಾಕ್ಷೇತ್ರದಲ್ಲಿದೆ. ಆ ಕಲಾಕ್ಷೇತ್ರದಲ್ಲಿ ಸೇಮ್ ಪ್ರಪೋರ್ಷನ್ಸ್, ಸೇಮ್ ಪ್ಲಾನ್ ಅನ್ನ ಯೂಸ್ ಮಾಡಿದ್ದಾರೆ. 50% ಆಡಿಯನ್ಸ್, 50% ಇದು. ಅಲ್ಲಿ ನೀವು ನೋಡಿದ್ರು ಅಷ್ಟೇ ಜಾಲಿ ವರ್ಕ್ ಅಲ್ಲಿ ವಿಂಡೋ ಸಿಕ್ಕತ್ತೆ ನಿಮಗೆ, ರೇಕ್ಡ್ ಸೀಟಿಂಗ್ ಇದೆ, ಮತ್ತೆ ಎಲ್ಲ ಸ್ಟೇಜು ಅಷ್ಟೇ. ದೋ ಇಟ್ ಈಸ್ ಫಾರ್ ಡಾನ್ಸ್, ದೇ ಹ್ಯಾವ್ ಯೂಸ್ ದಿಸ್ ರಂಗಶೀರ್ಷ, ರಂಗಮಂಟಪ, ಅಗಲಕ್ಕಿರುವಂತಹ ಸ್ಟೇಜ್. ಈಗಲೂ ನೀವು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬೋದು, ಕಲಾಕ್ಷೇತ್ರದ ಆಡಿಟೋರಿಯಂ ವಿಡಿಯೋಸ್ ನೋಡಿದಾಗ ಅಗಲವಾದ ಸ್ಟೇಜು, ಮಧ್ಯ ಮಾತ್ರ ಡಾನ್ಸರ್ಸ್ ಡ್ಯಾನ್ಸ್ ಮಾಡ್ತಾರೆ, ಹಿಂದೆಗಡೆ ಮತ್ತವಾರಣಿ ಇರುತ್ತೆ. ಸೊ ಅಲ್ಲಿ ಆಕ್ಚುಲಿ ಒಬ್ಬ ಫಾರಿನ್ ಆರ್ಕಿಟೆಕ್ಟ್ ಮತ್ತೆ ಇಂಡಿಯನ್ ಸ್ಥಪತಿಗಳು, ಗಣಪತಿ ಸ್ಥಪತಿ ಅಂತ ಹೇಳಿ, ಅವರು ಮತ್ತೆ ಇವರು ಸೇರಿ ನಿರ್ಮಿಸಿದಂತಹ ಒಂದು ಕಟ್ಟಡ. ಬಟ್ ಏನಂದ್ರೆ ಅದರಲ್ಲಿ ಕಾಂಕ್ರೀಟ್ ಯೂಸ್ ಮಾಡಿದ್ದಾರೆ, ಹೆಚ್ಚು ಮರದ ಉಪಯೋಗ ಕಾಣಿಸಲ್ಲ, ಸಿನ್ಸ್ ಇಟ್ಸ್ ಎ ಕಾಂಕ್ರೀಟ್ ಬಿಲ್ಡಿಂಗ್. ಬಟ್ ಡಿಸೈನ್ ಫೀಚರ್ಸ್, ಲುಕ್, ಎವ್ರಿಥಿಂಗ್ ಇಸ್ ವೆರಿ ಸಿಮಿಲರ್ ಟು ದಿಸ್ ಒನ್. ಒಂದು ಚೇಂಜ್ ಏನಂದ್ರೆ ಶೈಲಗುಹಾಕಾರ ಇರುವ ಕಡೆ ಏನು ಅದು ನಾವು ಕೂತಂಬಲಮಲ್ಲಾಗ್ಲಿ ರುಕ್ಮಿಣಿ ಆರಂಗಮಲ್ಲಾಗ್ಲಿ ಯು ಫೈಂಡ್ ಟ್ರಸ್ಟ್ ರೂಫ್ ಟ್ರಸ್ ಇರುತ್ತಲ್ಲ, ಅದನ್ನ ನಾವು ನೋಡಬಹುದಾಗಿದೆ. ವಂಡರ್ಫುಲ್ ಎಕ್ಸ್ಪ್ಲನೇಷನ್ ಥ್ರೂಔಟ್ ದ ಸೆಷನ್. ಕಾನ್ಸೆಪ್ಟ್ಸ್ ಆರ್ ವೆರಿ ಕ್ಲಿಯರ್. ಓಕೆ, ಥ್ಯಾಂಕ್ ಯು ಸಮುದ್ರಿತಾ. ಓಕೆ, ಐ ಥಿಂಕ್ ಸಮಯ ಮುಗಿದಿದೆ, ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅನ್ಸುತ್ತೆ. ದಿಸ್ ಇಸ್ ಲಾಸ್ಟ್ ಕ್ವೆಶ್ಚನ್. ಅಣ್ಣ, ಇಸ್ ದೇರ್ ಎ ಸೆಪರೇಟ್ ಸ್ಟೇಜ್ ಆರ್ ಪ್ಲೇಸ್ ಫಾರ್ ಮ್ಯೂಸಿಷಿಯನ್ಸ್? ಹೌದು, ರಂಗದ ಮೇಲೆ ಹಿಂದಿನ ಕಾಲದಲ್ಲಿ ನಾನು ಹೇಳಿದ್ದೆ ಅನ್ಸುತ್ತೆ, ಮತ್ತೆ ಇದೇ ಇಮೇಜ್ ತಗೋತಾ ಇದ್ದೀನಿ, ಯಾಕಂದ್ರೆ ಮೇಲಿದೆ ಅಂತ ತಗೋತಾ ಇದ್ದೀನಿ ಅಷ್ಟೇ. ಇಲ್ಲಿ ಇದು ನಿಮಗೆ ಕಾಣಿಸ್ತಿದೆಯಲ್ಲ ಮಂಟಪ, ಇದು ದಿಸ್ ಇಸ್ ದಿ ಲೆವೆಲ್ ಆಫ್ ರಂಗ. ಅಲ್ಲಿಂದ 1.5 ಅಡಿ, ಮಿನಿಮಮ್ 1.5 ಅಡಿ ಮೇಲೆ ಒಂದು ವುಡನ್ ಪೀಠ, ಅದನ್ನ ವೇದಿಕೆ ಅಂತ ಮತ್ತೆ ಕರೀತಾರೆ. ಅದನ್ನ ಕುಟಪ ಅಂತ ಕರೀತಾರೆ. ಯಾ ಕುಟಪ ಅಂತಂದ್ರೆ ಆ ಕುಟಪದಲ್ಲಿ ಮೇಳದವರು ಕೂತ್ಕೊಂತ ಇದ್ದಂತಹ ಜಾಗ. ಡಾನ್ಸರ್ಸ್ ಮುಂದೆ, ಹಿಂದೆಗಡೆ ಇವರು ಕೂರ್ತಾ ಇದ್ದಂತಹ ಜಾಗಕ್ಕೆ ನಾವು ಕುಟಪ ಅಂತ ಕರಿತೀವಿ. ಹೌದು, ಅಂದ್ರೆ ಈಗ ನಾವು ಭರತನಾಟ್ಯ ಪ್ರದರ್ಶನದಲ್ಲಿ ಬಲಭಾಗದಲ್ಲಿ ವಾದ್ಯಗಾರರನ್ನ ಯಾವ ರೀತಿ ವೇದಿಕೆ ಮೇಲೆ ಕೂರಿಸ್ತೀವಿ, ಹಿಂದಿನ ಕಾಲದಲ್ಲಿ ಯಕ್ಷಗಾನದಲ್ಲಿ ಈಗಲೂ ಕೂಡ ಮೇಳದವರು, ಭಾಗವತ ಮೇಳದಲ್ಲಿ ಕೂಡ ಹಿಂದೆಗಡೆ ನಿಲ್ಲುವಂತಹ ಅಥವಾ ಕೂರುವಂತಹ ಪದ್ಧತಿಯ ವೇದಿಕೆ ಅನ್ನುವಂಥದ್ದು ಈಗಲೂ ಇದೆ. ನೀವು ಹಿಂದಿನ ಕಾಲದ ರಾಜ ಮನೆತನದ ಫೋಟೋಸ್ ಅಲ್ಲಿ ನೋಡಿದ್ರು ಅಷ್ಟೇ, ಹಿಂದೆಗಡೆ ನಟುವಂಗದವ್ರು ನಿಂತಿರ್ತಾರೆ, ವಾದ್ಯದವ್ರು ನಿಂತಿರ್ತಾರೆ, ಮುಂದೆ ಡಾನ್ಸರ್ಸ್ ನಿಂತಿರ್ತಾರೆ. ಸೊ ದಟ್ ವಾಸ್ ದಿ ಸಿಸ್ಟಮ್ ಬಿಫೋರ್. ನೌ ಇಟ್ಸ್ ಲಿಟಲ್ ಚೇಂಜ್ಡ್. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಸೊ ಇದು ಒಂದು ಸಣ್ಣ ವಿಷಯ ನಿಮ್ಮೆಲ್ಲರ ಮುಂದೆ ತಗೋಬೇಕು ಅಂತ ಹೇಳಿ ತುಂಬಾ ಆಸೆಯಿಂದ ಪ್ರೆಸೆಂಟ್ ಮಾಡಿದ್ದೀನಿ. ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ಅದು ನನ್ನ ರಿಸರ್ಚ್ ಇದೆ, ಬೇರೆಯವ್ರದ್ದು ಯಾರ್ದು ಇಲ್ಲ. ಸೊ ಏನೇ ತಪ್ಪಿದ್ರು, ಎನಿ ಅಪ್ಡೇಷನ್ಸ್, ಎನಿ ಕಾಮೆಂಟ್ಸ್, ಪ್ಲೀಸ್ ಲೆಟ್ ಮಿ ನೋ, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವಿಚ್ ಆಲ್ ಆಫ್ ಅಸ್ ಆಸ್ ಇಂಡಿಯನ್ಸ್ ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆಫ್. ಬಿಕಾಸ್
we follow auditoriums which have been given, because ನಾನು 2007 I got acoustics in my ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಆರ್ಕಿಟೆಕ್ಚರ್ ಓದಬೇಕಾದ್ರೆ 6th ಸೆಮಿಸ್ಟರ್ ಅಲ್ಲಿ ಅಕಾಸ್ಟಿಕ್ ಸಬ್ಜೆಕ್ಟ್ ಬಂತು. ಎಲ್ಲ ಗ್ರೀಕ್ ಥಿಯೇಟರ್, ರೋಮನ್ ಥಿಯೇಟರ್ ಇರ್ಬೋದು, ಅಲ್ಲಿಂದ ಮಾಡರ್ನ್ ಥಿಯೇಟರ್ಸ್ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟರು. ಒಂದು ಇಂಡಿಯನ್ ಎಕ್ಸಾಂಪಲ್ ಸಿಕ್ಲಿಲ್ಲ. ಬಟ್ ಆಮೇಲೆ 2009 2ನೇ ಅಧ್ಯಾಯದಲ್ಲಿ ಇದೆ ಅಂತ ಗೊತ್ತಾಯ್ತು. ಬಟ್ 2011 ನನಗೆ ಇದನ್ನೇನೋ ವರ್ಕ್ ಮಾಡ್ಲಿಕ್ಕೆ ಸಿಕ್ಲಿಲ್ಲ. ಬಟ್ ಐ ಶುಡ್ ಥ್ಯಾಂಕ್ ರೂಪಶ್ರೀ ಮ್ಯಾಮ್. ಅವರು ಅವರ ಪ್ರೇರಣೆಯಿಂದ ನಾನು ಟೆಕ್ಸ್ಟ್ ಬುಕ್ ಒಂದು ಬರೆಯಕ್ಕೆ ಶುರು ಮಾಡಿದೆ. ನಾಟ್ಯಾಲಂಕಾರ ಅಂತ ಹೇಳಿ, ನಾಟ್ಯ ವಿಶಾರದ ಅಂತ ಹೇಳಿ, ಅದು ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಮಂಡಲ ಮುಂಬೈಗೆ ಬರಿಬೇಕು. ಸೊ ಆವಾಗ ಅದರಲ್ಲಿ ನಾಟ್ಯ ಗೃಹಗಳು, ನಾಟ್ಯ ಮಂಟಪದ ಬಗ್ಗೆ ಮಾಡ್ಬೇಕು ಅಂತ ಅಂದಾಗ ಆಲ್ ದಿಸ್ ವರ್ಕ್ ಸ್ಟಾರ್ಟೆಡ್. ಅಂಡ್ ದಿಸ್ ಇಸ್ ವೇರ್ ಐ ಹ್ಯಾವ್ ರೀಚ್ಡ್. ಮೇ ಬಿ ಇನ್ನೂ ತುಂಬಾ ಬೇರೆ ಗ್ರಂಥಗಳಲ್ಲಿ. ಈಗ ಇದ್ರ ಮುಂದೆ ಇದಾದ್ಮೇಲೆ ಆಕ್ಷನ್ ಗೆ ಯಾಕೆ ಬಂತು ಅನ್ನೋದು ಸೆಕೆಂಡ್ ಪಾರ್ಟ್ ತುಂಬಾ ಚೆನ್ನಾಗಿದೆ. ಯಾಕೆಂತಂದ್ರೆ ಭರತ ಶಾಸ್ತ್ರ ಹೇಳಿದಾನೆ ಈ ರೀತಿಯಾಗಿರ್ಬೋದು ಅಂತ. ಅದನ್ನ ಪ್ರಯೋಗಕ್ಕೆ ತಂದವರು ಕಾಳಿದಾಸ, ಭಾಸ, ಬಾಣಭಟ್ಟ, ಭಟ್ಟಲೊಲ್ಲಟ, ಈ ತರದ ಒಬ್ರು ದಾರ್ಶನಿಕರು ಮುಂದೆ ಬರ್ತಾರೆ. ಇವರೆಲ್ಲ ಆಕ್ಚುಲಿ ನಾಟಕಗಳನ್ನ ರಚಿಸಿ ಪ್ರದರ್ಶಿಸಿದಂಥವ್ರು. ಸೊ ಇವರು ಈ ಭರತನನ್ನ, ಈ 2ನೇ ಚಾಪ್ಟರ್ ಆಫ್ ನಾಟ್ಯಶಾಸ್ತ್ರವನ್ನ ಯಾವ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಅಂತ ಕೂಡ ರಿಸರ್ಚ್ ನಡೆದಿದೆ. ಇಟ್ಸ್ ಅ ವೆರಿ ಗುಡ್ I think topic to talk about, because something I have learned in both the fields. And from the bottom of my heart, I thank Sahana ma'am for giving this great opportunity, I believe, because people, dancers identify me as a dancer, architects identify me as an architect, but they have this small doubt. ಹೌದಾ ಇವ್ರು ಒಳ್ಳೆ ಆರ್ಕಿಟೆಕ್ಟ್ ಅಂತ ನಿಮಗೆಲ್ಲ ಅನ್ಸುತ್ತೆ, ಹೌದಾ ಇವ್ರು ಒಳ್ಳೆ ಡಾನ್ಸರ್ ಅಂತ ಅವ್ರಿಗೆಲ್ಲ ಅನ್ಸುತ್ತೆ, ಬಿಕಾಸ್ ಐ ಹ್ಯಾವ್ ಲೆಫ್ಟ್ ದಟ್ ಪ್ರೊಫೆಷನ್ ಇನ್ ಫ್ರಂಟ್ ಆಫ್ ದೆಮ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ದಿಸ್ ವಾಸ್ ಸಮಥಿಂಗ್ ವೆನ್ ವಿ ಬೋತ್ ಡಿಸ್ಕಸ್ಡ್. ಮ್ಯಾಮ್ ಹೇಳಿದ್ರು, ಇಲ್ಲ ನೀವು ಇದು ತಗೊಳ್ಳಿ, ಇಂಟರ್ ಡಿಸಿಪ್ಲಿನರಿ ಚೆನ್ನಾಗಿ ಬರ್ತದೆ ಅಂತ. ಸೊ ಐ ಟ್ರೈಡ್ ಡೂಯಿಂಗ್ ಪ್ರೆಸೆಂಟೇಷನ್ ಆನ್ ಇಟ್, ವಿಚ್ ಐ ಆಮ್ ರಿಯಲಿ ವರ್ಕಿಂಗ್ ಆನ್. ಅಂಡ್ ನೋಡೋಣ ಮುಂದೆ ಈ ರಿಸರ್ಚ್ ಎಲ್ಲಿಗೆ ಹೋಗುತ್ತೆ, ವಿತ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. And I think I will sign off. Please don't skip that chapter. Generally ನಾನು ನಮ್ಮ ಮಕ್ಕಳಿಗೆಲ್ಲ ಹೇಳಿದಾಗ ಅದೊಂದು ಚಾಪ್ಟರ್ ಬಿಟ್ಬಿಟ್ಟು ಮಿಕ್ಕಿದ್ ಓದ್ಬಿಡ್ತೀವಿ, ಕನ್ನಡ ಓದ್ಬೇಕಾದ್ರೆ ಅದೊಂದು ಬಿಟ್ಬಿಟ್ಟು ಮಿಕ್ಕಿದ್ ಓದ್ಬಿಡ್ತೀವಿ ಅಂತಾರೆ. ಬಟ್ ಇಟ್ ಇಸ್ ರಿಯಲಿ ಗುಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಅವರ್ ಸ್ಪೇಸಸ್ ವೇರ್ ಅಂತ. ಸೊ I thank all of you for staying longer than 1 hour of the day today. And 1.5 hours. I'm so sorry I kept you all for a longer time, but hope it was all useful for you. Ellarigu namaskara.